ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇರಾನ್ ಅಮೆರಿಕ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು. ನಾಮಕೆ ವಾಸ್ತೆ ಕದನ ವಿರಾಮ ಘೋಷಣೆ ಆಯಿತು. ಕದನ ವಿರಾಮದ ನಂತರವೂ ಕೂಡ ಸೌತ್ ಲೆಬನಾನ್ ಮೇಲೆ ಇಸ್ರೇಲ್ನವರು ದಾಳಿಯನ್ನು ನಡೆಸ್ತಾನೆ ಬಂದರು. ಅಲ್ಲಿ ಹಾರ್ಮುಜ್ ಮತ್ತೆ ಕ್ಲೋಸ್ ಆಯಿತು. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಏನಾಗ್ಬೋದು ಅನ್ನುವಂತಹ ಚಿಂತೆ ಇತ್ತು. ಫೈನಲಿ ಇಸ್ಲಾಮಾಬಾದ್ನಲ್ಲಿ ಮೀಟಿಂಗ್ ಅಂತ ಎಲ್ಲ ರೀತಿಯ ಆಯೋಜನೆ ಮಾಡಿಕೊಂಡ್ರು. ಈಗ ವಿಷಯ ಏನಂತಂದ್ರೆ, ಈ ಸಂಧಾನ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ಅಂತ ಹೇಳಿ, ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ, ಅಮೆರಿಕ ಯಾವ ವಿಚಾರಗಳನ್ನು ಒಪ್ಕೊಳ್ಳುತ್ತೆ, ಇಸ್ರೇಲ್ ಅಮೆರಿಕಾದ ಮಾತನ್ನ ಕೇಳುತ್ತಾ, ಈ ಕಡೆ ಇರಾನ್ ಯಾವ್ಯಾವ ಷರತ್ತುಗಳನ್ನು ರಿಜೆಕ್ಟ್ ಮಾಡುತ್ತೆ ಅನ್ನುವಂತಹ ಪ್ರಶ್ನೆಗಳಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ವಿಶೇಷ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಮೊದಲೇದಾಗಿ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಹಾಗೆಯೇ ನಿವೃತ್ತ ವಿಂಗ್ ಕಮಾಂಡರ್ ರಾಜು ಅವರಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಚಂಬಿ ಪುರಾಣಿಕ್ ಅವರು ಇದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ನಿವೃತ್ತ ಕರ್ನಲ್ ಪಿ ವಿ ಹರಿ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಲಿಕ್ಕಿದ್ದಾರೆ. ನಾನು ಗಿರೀಶ್ ಲಿಂಗಣ್ಣ ಅವರಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಗಿರೀಶ್ ಅವರೇ, ಗಮನಿಸ್ತಾ ಇದ್ದೀವಿ, ಬಹಳ ನಿರೀಕ್ಷೆ ಈ ಸಭೆಯ ಮೇಲೆ. ಆದರೆ ಯಾವುದನ್ನು ಒಪ್ತಾರೆ, ಯಾವುದನ್ನು ಬಿಡ್ತಾರೆ, ಒಪ್ಪಿತ ನಂತರ ಕದನ ವಿರಾಮ ಶಾಶ್ವತವಾಗಿ ಮುಂದುವರಿಯುತ್ತಾ ಅಥವಾ ಸೀಸ್ ಫೈರೇ ಬ್ರೇಕ್ ಆಗಿ ಮತ್ತೆ ಮಿಸೈಲ್ಗಳ ಹಾವಳಿ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸ್ಟಾರ್ಟಿಂಗ್ ಈ ಸಭೆಯಿಂದ ನೀವು ಏನೆಲ್ಲ ನಿರೀಕ್ಷೆಯನ್ನು ಮಾಡಿದಿರಿ, ಏನು ಅಪ್ಡೇಟು? ಆಮೇಲೆ ಮತ್ತೊಂದು ಬಹಳ ಮುಖ್ಯವಾದಂಥ ವಿಚಾರ, ಟ್ರಂಪ್ ಯಾವುದೇ ಕಾರಣಕ್ಕೂ ಇರಾನ್ನ ಷರತ್ತುಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆದರೆ ಒಪ್ಪಲೇಬೇಕಾದಂಥ ಅನಿವಾರ್ಯತೆ ಇದೆ ಅವರಿಗೆ. ಯುದ್ಧ ನಿಲ್ಲಿಸಿದ್ರೆ ಸಾಕು ಅಂತ. ಸೊ ಏನೇನಾಗ್ಬೋದು ಅಂತ? ಇದು ಸೀಸ್ ಫೈರೋ ಇಲ್ಲ ಇಂಟರ್ವಲ್ಲೋ ಇನ್ನೂ ಈಗಲೇ ತಕ್ಷಣ ಹೇಳೋಕ್ಕಾಗಲ್ಲ. ಇಂಟರ್ವಲ್ಲೋ ಇಂಟರ್ಮಿಷನ್ನೋ ಏನು ಅಂತ ತಕ್ಷಣ ಹೇಳೋದು ಭಾಳನೇ ಕಷ್ಟ ಇದೆ. ಸೊ ಏನಪ್ಪ ಅಂದರೆ, ಮಾತುಕತೆಗೆ ಇಬ್ಬರು ಬಂದಿದ್ದಾರೆ. ದಟ್ ಈಸ್ ಒನ್ ಪಾಸಿಟಿವ್ ಮೂವ್. ಅಂದರೆ ಏನೋ ಒಂದು ಬಗೆಹರಿಸಿ ಒಂದು ಪ್ರಜೈಲ್ಲೋ ಇಲ್ಲ ಇಂಟರ್ವಲ್ಲೋ ಏನೋ ಒಂದು ಮಾಡೋಣ ಅಂತ ಅಂತೂ ಶುರುವಾಗಿದೆ ಮಾತುಕತೆ. ಅದು ಒಂದು ಒಳ್ಳೆಯದು ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸೊ ಈಗ ಮೇಯ್ನ್ ಅವ್ರು ಇಟ್ಕೊಂಡಿರೋದು ಸ್ಟ್ರೈಟ್ ಆಫ್ ಹಾರ್ಮೋಸು ಮತ್ತು ಯುರೇನಿಯಮ್ಮು, ಈ ಎರಡರ ಬಗ್ಗೆ ಭಾಳ ಒತ್ತು ಕೊಡ್ತಾ ಇದ್ದಾರೆ ಅಮೇರಿಕಾದವರು. ಆಮೇಲೆ ಈಗ ಮಧ್ಯೆ ಲೆಬನಾನ್ ಇಶ್ಯೂನು ತಿಳ್ಕೊಂಡಿದೆ. ಸೊ ಲೆಬನಾನ್ನ ಈಗ ಮಧ್ಯ ತಂದಿದ್ದಾರೆ ಈಗ. ಸೊ ಲೆಬನಾನ್ ಇರಲಿಲ್ಲ ಅಂತ ಲೆಬನಾನ್ ಇದೆ ಅಂತ. ಇಲ್ಲಿ ಹೆಜ್ಬುಲ್ಲಾ ಬಗ್ಗೆ ಮಾತಾಡ್ತಿಲ್ಲ ಅವರು, ಲೆಬನಾನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಹೆಜ್ಬುಲ್ಲಾ ಇಸ್ ಡಿಫ್ರೆಂಟ್, ಅಲ್ಲ ಲೆಬನಾನ್ ಇಸ್ ಡಿಫ್ರೆಂಟ್. ಅಫ್ಕೋರ್ಸ್ ಹೆಜ್ಬುಲ್ಲಾ ಇರೋದೇ ಲೆಬನಾನಲ್ಲಿ, ಹೆಜ್ಬುಲ್ಲಾ ಇರೋದೇ ಇದರಲ್ಲಿ. ಬಟ್ ದೇ ಆರ್ ಟಾಕಿಂಗ್ ಆ್ಯಸ್ ಲೆಬನಾನ್, ನಾಟ್ ಆ್ಯಸ್ ಹೆಜ್ಬುಲ್ಲಾ, ಬಿಕಾಸ್ ಇಟ್ ಈಸ್ ಅದೊಂದು ಪ್ರಾಬಬ್ಲಿ ಅದೊಂದು ಸೀಸ್ ಫೈರ್ ಟಾರ್ಗೆಟಿಂಗ್ ಹಿಜ್ಬುಲ್ಲಾ, ನಾಟ್ ಲೆಬನಾನ್. ಬಟ್ ಹೊಡಿತಾ ಇರೋದು ಲೆಬನಾನ್ಗೆನೆ. ಬೈರೂಟ್ಗೆ ಇನ್ನೇನು ಬಂದ್ಬಿಡ್ತಾರೆ ಅವ್ರು. ಯಾಕಂದರೆ 10 to 20 kilometers ಆಗಲಿ ದೇ ಹ್ಯಾವ್ ಗಾನ್ ಇನ್ಸೈಡ್ ದ ಬಫರ್ ಝೋನ್ ಆ್ಯಂಡ್ ದೇ ಹ್ಯಾವ್ ಆಲ್ರೆಡಿ ಟೇಕನ್ ದ ಬಫರ್ ಝೋನ್. ಆಲ್ಮೋಸ್ಟ್ ದೇ ಹ್ಯಾವ್ ಟೇಕನ್ ದಿ ಬಫರ್ ಝೋನ್. ಸೊ ಲೆಬನಾನ್ ಬಗ್ಗೆನೂ ಈಗ ಮಾತುಕತೆ ನಡೀತಿದೆ. ಅಷ್ಟರಲ್ಲಿ ಅವರು ಎಷ್ಟು ನಾಶ ಮಾಡಬೇಕು, ಲೆಬನಾನ್ನ ನಾಶ ಮಾಡಾಗಿದೆ ನಿನ್ನೆ. ಆಮೇಲೆ ಇವತ್ತೂ ಪ್ರಾಬಬ್ಲಿ ಗಾಜಾಗೆ ಮತ್ತೆ ಹೊಡೆದಿದ್ದಾರೆ ಅಂತ ಕಾಣುತ್ತೆ, ಹಮಾಸ್ಗೆ. ಸೊ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಎಷ್ಟು ಡ್ಯಾಮೇಜ್ ಮಾಡಬೇಕು ಮಾಡ್ತಾನೆ ಇದ್ದಾರೆ. ಸೊ ಇದನ್ನೆಲ್ಲ ಮುಂದಟ್ಟಲ್ಲಿ ಇಟ್ಕೊಂಡು, ಸೊ ಫಸ್ಟ್ ಏನು ಹೇಳಿದ್ರು, $7 billion ಅನ್ಫ್ರೀಸ್ ಮಾಡ್ತೀವಿ ಅಂದರು. ಬಟ್ ಅದಕ್ಕೊಂದು ಷರತ್ತುಗಳನ್ನ ಜೋಡಿಸಿದ್ದಾರೆ. ಏನು ಷರತ್ತುಗಳು ಅಂದರೆ, ಯುರಾನಿಯಂ ಎನ್ರಿಚ್ಮೆಂಟು, ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಓಪನ್ ಮಾಡಿ, ಆಮೇಲೆ ಲೆಬನಾನ್ ಬಗ್ಗೆ ಇನ್ನೂ ಏನು ಅಷ್ಟು ಇದಾಗಿ ಮಾತುಕತೆ ಬಂದಿಲ್ಲ. ಬಟ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಮಾಡೋಕ್ಕೆ ಇವರು ನಾವು ಎಲ್ಲೆಲ್ಲಿ ಮೈನ್ಸ್ ಇಟ್ಟಿದ್ದೀವಿ ಗೊತ್ತಿಲ್ಲ ಅಂತ ಇವರು ಒಂದು ಇದರಲ್ಲಿ ಇಟ್ಟಿದ್ದಾರೆ. ಯಾಕಂದರೆ ಮೈನ್ಸ್ ನಾವು ಎಲ್ಲಿಟ್ಟಿದ್ದೀವಿ ಏನು, ಯಾಕಂದರೆ ಅಲ್ಲಿರೋ ಸಿಸ್ಟಮ್ನೆಲ್ಲ ಹೊಡೆದಾಕಿದ್ದೀರಾ,
ನಮ್ಮ ಹತ್ರ ಏನು ನೇವಿ ಇಲ್ಲ, ಆ ಮೈನ್ಸ್ನೆಲ್ಲ ತೆಗಿಯೋಕ್ಕೆ ಏನು ಅಂತ ಅದೊಂದು ಇಟ್ಟಿದ್ದಾರೆ ಇವ್ರೂ. ಸೊ ಈ ಥರ ಇನ್ನೂ ಯಾವುದೂ ಒಂದು ಕರೆಕ್ಟಾಗಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಓನ್ಲಿ ದ ಟಾಕ್ಸ್ ಹ್ಯಾವ್ ಬಿಗಿನ್. ಸೊ ನನ್ನ ಪ್ರಕಾರ ಏನು ಅನಿಸುತ್ತೆ ಅಂದರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಪ್ರಾಬಬ್ಲಿ ಓಪನ್ ಮಾಡಿಸ್ಬಿಟ್ಟು ನೀವು ಟೋಲಾರ ತಗೊಳ್ಳಿ ಏನಾರ ತಗೊಳ್ಳಿ ಅಂತ ಟ್ರಂಪ್ ಆಚೆ ಬಂದ್ಬಿಡ್ತಾರ. ದಟ್ ಈಸ್ ಇಸ್ ಎಕ್ಸಿಟ್ ಪ್ಲ್ಯಾನ. ಸ್ಟ್ರೈಟ್ ಆಫ್ ಹಾರ್ಮೋಸ್ನಲ್ಲಿ ತೋರಿಸ್ಬಿಟ್ಟು ಎಕನಾಮಿನ ಓಪನ್ ಮಾಡಿದ್ದೀನಿ, ನಮಗಂತೂ ಏನೂ ಬರೋಲ್ಲ ಆಯಿಲ್ ಎಲ್ಲ ಫ್ಯೂಚರಲ್ಲಿ. ಸೊ ಯುರೋಪು ನೀವೆಲ್ಲ ಕೂತ್ಕೊಂಡು ಆ ಟೋಲ್ ಟ್ಯಾಕ್ಸ್ ಬಗ್ಗೆ ನೀವು ಮಾತಾಡಿ ಅಂತ ಬಿಟ್ಬಿಟ್ಟು ಹೊಟ್ಟೋಗ್ತಾರ. ಅದ್ರ ಬಗ್ಗೆನೂ ಒಂದು ಡೌಟ್ ಇದೆ, ನನಗೆ ಹಂಗೆ ಅನಿಸ್ತಾ ಇದೆ. ಪ್ರಾಬಬ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ರಿಲೀಸ್ ಮಾಡಿಸ್ಬಿಟ್ಟು ಈ ವಿಲ್ ಜಸ್ಟ್ ಎಕ್ಸಿಟ್ ಪ್ಲ್ಯಾನ್ ತಗೊಂಡು ನಾನು ಗೆದ್ದೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಈಗ ಓಪನ್ ಆಗಿದೆ, ಟೋಲ್ ಟ್ಯಾಕ್ಸ್ ಬಗ್ಗೆ ನೀವುಗಳು ಮಾತಾಡ್ಕೊಳ್ಳಿ, ನಾನಂತೂ ಬರೋಲ್ಲ ಅಂತ ಕೈ ಎತ್ಬಿಟ್ರು ಎತ್ಬೋದು, ಹೇಳೋಕ್ಕಾಗಲ್ಲ. ಬಿಕಾಸ್ ಒಂದು ಕಡೆ ಟೋಲ್ ಟ್ಯಾಕ್ಸ್ ತಗೊಳ್ಳೋದು ಮೇ ಬಿ ದೇ ಆರ್ ಆಸ್ಕಿಂಗ್ $1 ಪರ್ ಬ್ಯಾರಲ್. ದಟ್ ಈಸ್ ವೆರಿ ಚೀಪೇ. $1 ಪರ್ ಬ್ಯಾರಲ್ ಅಂದರೆ ನಮಗೆ ಪೆಟ್ರೋಲ್ ಬಗ್ಗೆ ಒಂದು 50 ಪೈಸೆ ಜಾಸ್ತಿ ಆಗ್ಬೋದು. ಪ್ರಾಬಬ್ಲಿ ಆ $1 ನಮ್ಮ ಮೇಲೆ ಪಾಸ್ ಆಗದೇನೂ ಇರ್ಬೋದು. ಯಾಕಂದರೆ ದ ಗಲ್ಫ್ ಕಂಟ್ರೀಸ್ ಕೆನಾಟ್ ಪಾರ್ಟಿಸಿಪೇಟ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್. ಅವ್ರಿಗೇನು ಒಂದು ಬ್ಯಾರಲ್ಗೆ $20 ಬೀಳಲ್ಲ ಮಾಡೋಕ್ಕೆ. ಟುಡೇ ದ ಬ್ಯಾರಲ್ ಈಸ್ ಗೋಯಿಂಗ್ ಅಟ್ 98. ಅರ್ಲಿಯರ್ ಪ್ರೀ ವಾರಲ್ಲಿ 70s ಇತ್ತು, ಈಗ 98 ಇದೆ ಡಾಲರ್. ಪ್ರಾಬಬ್ಲಿ ಅವ್ರಿಗೇನು ಆ $1 ಏನೂ ಆಗಲ್ಲ. ಬಟ್ ದಿಸ್ ಮೇ ಎಫೆಕ್ಟ್ ಮೆನಿ ಸ್ಟೇಟ್ಸ್. ಇದು ಒಂದು ಸ್ಟೇಟ್ ಇಲ್ಲ, ಇವ್ರು ಸ್ಟಾರ್ಟ್ ಮಾಡಿದ್ರೆ ಇನ್ನು ಎಲ್ಲ ಸ್ಟೇಟು ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ದಟ್ ವಿಲ್ ಬಿ ಎ ಮೇಜರ್ ಥಿಂಗ್. ಆಮೇಲೆ ಈ $1 ಇವತ್ತಿರ್ಬೋದು, ಬರೋ ವಾರ ಇನ್ನೆಷ್ಟು ಮಾಡ್ತಾರೋ ಗೊತ್ತಿಲ್ಲ. ಆಲ್ ದಿಸ್ ವಿಲ್ ಅಗೇನ್ ಆ್ಯಡ್ ಆನ್ ಟು ದ ಎಕನಾಮಿ. ಸೊ ಇವತ್ತಿನ $1 ಇಸ್ ನಾಟ್ ಎ ಮ್ಯಾಟರ್ ಆಫ್ ಟಾಕ್ಸ್. ಬಟ್ ನಾಳೆ ಇದನ್ನು ಎಲ್ಲರೂ ಎಲ್ಲ ಕಡೆನೂ ಶುರು ಮಾಡಿದ್ರೆ ದೆನ್ ಇಟ್ ವಿಲ್ ಬಿಕಮ್ ಎ ಬಿಗ್ ಪ್ರಾಬ್ಲಮ್. ಅಫ್ಕೋರ್ಸ್ ಕೆನಾಲ್ಸಲ್ಲಿ ದುಡ್ಡು ತಗೋಬೋದು, ಕೆನಾಲ್ಸಲ್ಲಿ ದುಡ್ಡು ತಗೋತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸ್ಯೂಯಸ್ ಕೆನಾಲು, ಪನಾಮಾ ಕೆನಾಲು, ಅಲ್ಲೆಲ್ಲ ದುಡ್ಡು ಕೊಟ್ಟೆ ನಾವು ಕ್ರಾಸ್ ಮಾಡಬೇಕು. ಬಟ್ ದೀಸ್ ಆರ್ ಆಲ್ ಆರ್ಟಿಫಿಷಿಯಲ್ಸ್. ದೀಸ್ ಆರ್ ಮ್ಯಾನ್ ಮೇಡ್ ಕೆನಾಲ್ಸ್. ಕೆನಾಲ್ಸ್ ಇಸ್ ಡಿಫ್ರೆಂಟ್, ಸ್ಟ್ರೈಟ್ ಇಸ್ ಡಿಫ್ರೆಂಟ್. ಸೊ ಮ್ಯಾನ್ ಮೇಡ್ ಕೆನಾಲ್ಸಲ್ಲಿ ದುಡ್ಡು ತಗೊಳ್ಳೋದು ಇಂಟರ್ನ್ಯಾಷನಲ್ ಇದರಲ್ಲಿ ದಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಇದು ಇಲ್ಲಿ ಡಿಮ್ಯಾಂಡ್ ಮಾಡ್ತಾ ಇರೋದು ಇಟ್ ಈಸ್ ನಾಟ್ ಎ ರೈಟ್ ವೇ for charging as per the United Nations Convention for Law of Seas prakara. It is not a right way Iran is asking for charging this because this international waters is always toll free. Of course it comes in Iran idralle barutte, economic zone alle barutte, that and all is correct, but they cannot charge on the international waters. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಲಾ ಮಾತಾಡೋಕ್ಕೆ ಆಗಲ್ಲ. ಬಿಕಾಸ್ ನೋಬಡಿ ಈಸ್ ಫಾಲೋಯಿಂಗ್ ಎನಿ ಲಾ. ಈ ಕಡೆ US ಲಾ ಇಲ್ಲ, ಆ ಕಡೆ ಇಸ್ರೇಲು ಲಾ ಇಲ್ಲ, ಈ ಕಡೆ ಇವರು ಲಾ ಇಲ್ಲ. ಯುನೈಟೆಡ್ ನೇಷನ್ಸು, UNSC ಅವೆಲ್ಲ ಏನಾಗಿದೆಯೋ ಗೊತ್ತಿಲ್ಲ. ಸೊ ಲೆಟ್ ಅಸ್ ಸಿ ಏನು ಮೂವ್ ಆಗುತ್ತೆ, ಏನು ಔಟ್ಕಮ್ ಬರುತ್ತೆ. ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ಇನ್ನೊಬ್ಬ ವಿಶೇಷ ಅತಿಥಿ ಜಾಯ್ನ್ ಆಗಿದ್ದಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿವೃತ್ತ ಕರ್ನಲ್ PV ಹರಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾನು ಚಂಬಿ ಪುರಾಣಿಕ್ ಅವ್ರನ್ನ ಕೇಳ್ತೀನಿ. ಚಂಬಿ ಪುರಾಣಿಕ್ ಅವರೇ, ಇಸ್ರೇಲ್, ಇರಾನ್, ಅಮೇರಿಕ, ಈಗ ಪಾಕಿಸ್ತಾನ ಇಸ್ಲಾಮಾಬಾದ್ವರೆಗೂ ಬಂದು ನಿಂತಿದೆ. ಈ ಪಾಕಿಸ್ತಾನದ ಮಧ್ಯಸ್ಥಿಕೆಯೂ ಕೂಡ ಹಲವು ರೀತಿಯ ಚರ್ಚೆಯಲ್ಲಿ ಗ್ಲೋಬಲಿ ಚರ್ಚೆ ಆಯಿತು. ಪಾಕಿಸ್ತಾನದವರೇ ಈಗ ಅವ್ರಿಗೊಂದು ರೀತಿ ಹೇಳ್ತಾ ಇದ್ದಾರೆ, ಇವ್ರಿಗೊಂದು ರೀತಿ ಹೇಳ್ತಾ ಇದ್ದಾರೆ, ಮಧ್ಯಸ್ಥಿಕೆನೇ ಸರಿ ಇಲ್ಲ, ಹಿಂಗಾಗಿ ಅವ್ರು ಬರ್ತಾ ಇಲ್ಲ ಅನ್ನೋಂಥ ರೀತಿಯ ಚರ್ಚೆಗಳು ಕೂಡ ಆಯಿತು. ಫೈನಲಿ ಎನಿಹೌ US ಟೀಮು ಬಂದಿದೆ, ಇರಾನ್ನವರು ಬಂದಿದ್ದಾರೆ. ನಾವು ಏನೇನು ನಿರೀಕ್ಷೆ ಮಾಡ್ಬೋದು ಈ ಮಧ್ಯಸ್ಥಿಕೆಯಲ್ಲಿ ಪಾಕಿಸ್ತಾನದ ಪಾತ್ರದ ಬಗ್ಗೆ ಏನಾದರೂ ನೀವು ಹೇಳ್ಬೋದಾ, ಹೆಂಗೆ ಅಂತ? ಪಾಕಿಸ್ತಾನದ ಪಾತ್ರದ ಬಗ್ಗೆ ನಾವು ಲಘುವಾಗಿ ಟೀಕೆ ಮಾಡೋದು ಈಗ ಸರಿಯಲ್ಲ. ಕಾರಣ ಒಂದು ರೀತಿಯಲ್ಲಿ ಲಿಂಗಣ್ಣವ್ರು ಹೇಳಿದಾಗೆ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಒಂಥರ ವ್ಯಾಕ್ಯೂಮ್ ಇತ್ತು, ಅಥವಾ ಟೆನ್ಷನ್, ಕಾನ್ಫ್ಲಿಕ್ಟ್, ಡಿಸ್ಟ್ರಕ್ಷನ್, ಒಂದು ರೀತಿ ಆಗದೆ ಇರತಕ್ಕಂಥ, ಆಗಬಾರ್ದಂಥ ನಷ್ಟಗಳು ಆಗ್ತಾಯಿತ್ತು. ಮತ್ತು ಯುದ್ಧದಿಂದ ನಮಗೆಲ್ರಿಗೂ ಇಡೀ ವಿಶ್ವದಲ್ಲೇ ಅದು ಪರಿಣಾಮ ಬೀರಿದೆ, ಭಾರತಕ್ಕಂತೂ ಅದು ಹೆಚ್ಚಿನ ರೀತಿಯಲ್ಲಿ. ಸೊ ಆದ್ದರಿಂದ ಪಾಕಿಸ್ತಾನದ ಒಂದನ್ನು ಐ ಅಪ್ರಿಷಿಯೇಟ್. ಏನಂದರೆ ದೇ ಟುಕ್ ಇನಿಷಿಯೇಟಿವ್. ಈಗ ಕೆಲವರು ಹೇಳ್ತಾರೆ ಭಾರತ ಇನಿಷಿಯೇಟಿವ್ ತಗೊಳ್ಳೋ ಅಗತ್ಯ ಇಲ್ಲ, ನಮಗೆ ದಲಾಲಿ ಕೆಲಸ ಬೇಕಿಲ್ಲ ಅಂತ. ನಾವು ವಿಶ್ವಗುರು ಆಗಬೇಕಾದ್ರೆ ನಾವು ಈ ರೀತಿಯ ಒಂದು ಸನ್ನಿವೇಶಗಳಲ್ಲಿ ಒಂದು ರೀತಿಯಲ್ಲಿ ನಾವು ಶಾಂತಿ ಬೇಕು, ಮತ್ತು ದಿಸ್ ಇಸ್ ನಾಟ್ ದಿ ಟೈಮ್ ಆರ್ ಎರಾ ಆಫ್ ವಾರ್ ಅಂತ ಹೇಳ್ತಕ್ಕಂಥವ್ರು ಕೆಲವು ಇನಿಷಿಯೇಟಿವ್ಸ್ನ ನಾವು ಒಂದು ಸಿಗ್ನಲ್ಸನ್ನು ಕೊಡಬೇಕಾಯ್ತು, ಕೊಟ್ಟಿಲ್ಲ. ನಮ್ಗೆ ಭಾರತಕ್ಕೆ ನಷ್ಟ ಇಲ್ಲ. ಆದರೆ ಈ ಪಾಕಿಸ್ತಾನದ ಅಡ್ವಾಂಟೇಜ್, ಮೈಲೇಜ್ ಜಾಸ್ತಿ ಆಯಿತು ಇವಾಗ. ಯಾಕೆಂದರೆ ಅವರು ಮೊದಲಿಂದನೂ ಅಮೇರಿಕಾ ಜೊತೆಗೆ ಇದ್ದವ್ರೆ, ಮತ್ತು ಇರಾನ್ ಅವ್ರನ್ನ ನಂಬ್ತಾ ಇದೆ. ಕಾರಣ ಮೊನ್ನೆ ನಮ್ಮ ವಿಂಗ್ ಕಮಾಂಡರ್ ಹೇಳಿದರು, ಅಲ್ಲಿ
20% ಅಥವಾ 25% ಶಿಯಾಗಳು ಇದ್ದಾರೆ. ಒಂದು ಬಾರ್ಡರ್ ಪಾಕಿಸ್ತಾನ ಮತ್ತು ಇರಾನಿನ ಬಾರ್ಡರ್ ಇದೆ. ಸೊ ಈ ಎಲ್ಲ ದೃಷ್ಟಿಯಿಂದ ಪಾಕಿಸ್ತಾನ ಬಿಕೇಮ್ ಟ್ರಸ್ಟ್ ವರ್ದಿ, ವೇರ್ ಆಸ್ ಇಂಡಿಯಾ ವಾಸ್ ನಾಟ್ ಕನ್ಸಿಡರ್ಡ್ ಆಸ್ ದಟ್ ಫೇವರಬಲ್. ಸೊ ಫ್ರಮ್ ಇರಾನ್ ಬೋತ್ ಆಂಗಲ್, ಇರಾನ್ನು ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ ಮತ್ತೆ ಅಮೆರಿಕಾವು ಒಪ್ಪಿಗೆ ಕೊಟ್ಟಿದೆ, ನೆತನ್ಯಾಹು ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಆ ಕಾರಣಕ್ಕೇನೆ ಇದು ಅಲ್ಲಿ ಅಟ್ಯಾಕ್ ನಡೀತಾ ಇರೋದು. ಆ ದೃಷ್ಟಿಯಿಂದ ನೋಡಿದ್ರೆ ಪಾಕಿಸ್ತಾನ ಇನಿಷಿಯೇಟಿವ್ನ ನಾನು ಈ ಸಂದರ್ಭದಲ್ಲಿ ಒಬ್ಬ ನಿಷ್ಪಕ್ಷಪಾತವಾದ ವಿಶ್ಲೇಷಕನಾಗಿ ಹೇಳೋದಂದ್ರೆ ದೇಶ ಪ್ರೇಮದ ದೃಷ್ಟಿ ಬರಲ್ಲ. ದೇಶ ಪ್ರೇಮ ಬಂದರೆ ವಿ ಆರ್ ಸೆಕೆಂಡ್ ಟು ನನ್, ಅದನ್ನ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಆದರೆ ಇರಾನಿನ ಈ ಒಂದು ಸನ್ನಿವೇಶದಲ್ಲಿ ಅವರು ಅಮೆರಿಕಕ್ಕೆ ಒಂದು ರೀತಿಯಲ್ಲಿ ದೇ ಹ್ಯಾವ್ ಎಕ್ಸ್ಪೋಸ್ಡ್ ದಿ ವೀಕ್ನೆಸ್ ಆಫ್ ಅಮೆರಿಕ. ಅಮೆರಿಕ ಇಸ್ ಎಕ್ಸ್ಪೋಸ್ಡ್. ಇಷ್ಟೆಲ್ಲ ಮಿಲಿಟರಿ ನೀವು 25-30 ಲಕ್ಷ, ಅವರು ಇನ್ಕಮ್ ಮಾಡ್ರೆ ಲಾಸ್ಟ್ ಟೈಮ್ ಚೆನ್ನಾಗಿ ಹೇಳಿದ್ರು, 25-30 ಲಕ್ಷ ರೂಪಾಯಿದಲ್ಲಿರೋ ಇವನ್ನ ನೀವು ಮಿಸೈಲ್ಸನ್ನು ಅಥವಾ ಡ್ರೋನ್ಗಳನ್ನು ಇಟ್ಕೊಂಡು 400-300 ಕೋಟಿ ಇರ್ತಕ್ಕಂಥ ಏರ್ಕ್ರಾಫ್ಟ್ಗಳನ್ನು ಹೊಡಿತೀರಿ ಅಂದರೆ F-16 ತಗೊಳ್ಳಿ, ಬೇರೆ ಏರ್ಕ್ರಾಫ್ಟ್ ತೆಗೆದುಕೊಳ್ಳಿ, ಜೊತೆಗೆ ಸಬ್ಮೆರಿನ್ಗಳು ಸುತ್ತಮುತ್ತ ಇದೆ. ಬಟ್ ದಿ ಕೆನಾಟ್ ಎಂಟರ್ ಸ್ಟ್ರೇಟ್ ಆಫ್ ಹಾರ್ಮಜ್, ಕಾರಣ ಅದು ನ್ಯಾರೋ ವಾಟರ್ ವೇ. ಅದೊಂದು ರೀತಿಯಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಒಂದು ಪಾಯಿಂಟ್ ಹೇಳ್ತಾರೆ. ಅಟ್ ಒನ್ ಪಾಯಿಂಟ್ he must be knowing it better, he can explain, but I am only a generalist as a professor of political science. ನನ್ನ ಪ್ರಕಾರ ಆ ಏರಿಯಾದಲ್ಲಿ ಸಬ್ಮೆರಿನ್ ಬರಬೇಕಾದ್ರೆ ಇವರಾಗಲೇ ಮೈನ್ಗಳನ್ನು ಸಿದ್ಧತೆ ಮಾಡಿಕೊಂಡು ಇಟ್ಕೊಂಡಿಲ್ಲ. ಆ ಮೈನ್ ಏನಾದರೂ ಇವರು ಉಪಯೋಗಿಸಿದ್ರೆ ಅಮೆರಿಕಾದ ದೊಡ್ಡ ಸಬ್ಮೆರಿನ್ಸ್ ಇದಾವಲ್ಲ, ವಿತ್ ಆಲ್ ಎಕ್ವಿಪ್ಮೆಂಟ್, ದಿ ಕೆನಾಟ್ ಎಂಟರ್ ಬಿಕಾಸ್ ದಿ ವೇಟ್ ಇಟ್ ಸೆಲ್ಫ್ ಇಸ್ ಸೋ ಡಿಫಿಕಲ್ಟ್, ಇಟ್ ಕೆನಾಟ್ ಎಂಟರ್. ಸೊ ಅದೃಷ್ಟಿಯಿಂದ ಪಾಕಿಸ್ತಾನ ಈಗ ತಗೊಂಡಿರೋ ಇನಿಷಿಯೇಟಿವ್ನ ವಿಶ್ವದ ಶಾಂತಿ ದೃಷ್ಟಿಯಿಂದ, ಕಾರಣ UN-ಗೆ ಯಾರು ಬೆಲೆ ಕೊಡ್ತಾ ಇಲ್ಲ. ಅವ್ರು ಹೇಳಿದ್ರು ಅಂತಾರಾಷ್ಟ್ರೀಯ ಕಾನೂನಿಗೆ ಬೆಲೆ ಇಲ್ಲ ಅಂತ ಕಳೆದು, ಯಾವುದು ಇಂಟರ್ನ್ಯಾಷನಲ್ ಓಪನ್ ಸಿ ಅಂತ ಕರಿತೀವಲ್ಲ, ಓಪನ್ ಸಿ ಈಸ್ ಓಪನ್ ಫಾರ್ ಎವರಿಬಡಿ, ಬಟ್ ಎಕನಾಮಿಕ್ ಝೋನು ಇದೆ. ಅಂಡ್ ಆಲ್ಸೋ ಒಮನ್ ಆ್ಯಂಡ್ ಇರಾನ್ ಎರಡಕ್ಕೂ ಹತ್ತಿರವಾದ್ದು ಈ ಸ್ಟ್ರೈಟ್. ನ್ಯಾಚುರಲಿ ದೇ ಹ್ಯಾವ್ ರೈಟ್ ಇಟ್. ಆ ರೈಟನ್ನು ಅವ್ರು ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಅವ್ರು ಕೇಳೋದ್ರಲ್ಲಿ ಒಂದು ರೀತಿಯಲ್ಲಿ ಅರ್ಥ ಇದೆ, ಏನಂದರೆ ಅಮೆರಿಕ ಇಸ್ ಎ ರಿಚ್ ಕಂಟ್ರಿ, ಇಟ್ ಕ್ಯಾನ್ ಅಫೋರ್ಡ್ 2 ಬಿಲಿಯನ್ 10 ಬಿಲಿಯನ್ 20 ಬಿಲಿಯನ್. ಅಲ್ಲಿ ಜನ ಶ್ರೀಮಂತರಿದ್ದಾರೆ, ಕೊಡ್ತಾರೆ, ಹೆಂಗೋ ಮ್ಯಾನಿಪುಲೇಟ್ ಮಾಡ್ತಾರೆ. ಬಟ್ ಇರಾನ್ಗೆ ಈಗ ಆಗಿರ್ತಕ್ಕಂಥ ನಷ್ಟ ಸುಮಾರು 25-30 ವರ್ಷಗಳ ಸ್ಯಾಂಕ್ಷನ್ನು ಮತ್ತು ಅವರಿಗೆ ದಿಗ್ಬಂಧನವನ್ನು ಉಪಯೋಗಿಸಿ ಬೇರೆ ಯಾರು ಆಯಿಲ್ ಕೊಂಡ್ಕೊಡೋದು, ನಾವು ಅವ್ರ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತಕ್ಕಂಥದ್ದು. ಈ ರೀತಿ ಜೊತೆಗೆ 12-14 ಕಮಾಂಡರ್ಗಳನ್ನು ನೀವು ಸಾಯಿಸಿ ಅಲ್ಲಿ ಲೀಡರ್ಶಿಪ್ಪೇ ಇಲ್ಲದೆ ಇರುವಾಗ, ದೇರ್ ಇಸ್ ಎ ಕೈಂಡ್ ಆಫ್ ವ್ಯಾಕ್ಯೂಮ್ ಇನ್ ದ ಲೀಡರ್ಶಿಪ್. ಅಂಥದ್ರಲ್ಲೂ ಅವರು ಇಷ್ಟು ಒಗ್ಗಟ್ಟಾಗಿ ದೇಶ ಪ್ರೇಮ ದೃಷ್ಟಿಯಿಂದ ಅಮೇರಿಕ ಅಂತ ಶಕ್ತಿಶಾಲಿ ರಾಷ್ಟ್ರವನ್ನು ಅವರು ಒಂದು ರೀತಿಯಲ್ಲಿ ಅದಕ್ಕೆ ಪಾಠ ಕಲಿಸಿದ್ದಾರೆ. ಅಂದರೆ ಐ ಮಸ್ಟ್ ಅಪ್ರಿಷಿಯೇಟ್ ಬೋತ್ ಇರಾನ್ ಆ್ಯಂಡ್ ಪಾಕಿಸ್ತಾನ್. ಪಾಕಿಸ್ತಾನ್ ಹ್ಯಾಸ್ ಟೇಕನ್ ಇನಿಷಿಯೇಟಿವ್, ಯು ಕಾಂಟ್ ಡಿನೈ ಇಟ್. ನೀವು ಪಾಕಿಸ್ತಾನದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರೋದು, ಫಸ್ಟ್ ಅವರು ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿದ್ದಾರೆ. ಆ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿ ತಮ್ಮ ಕಂಡೀಷನ್ ಇಟ್ಟಿದ್ದಾರೆ, 4-5 ಕಂಡೀಷನ್. ಅದರಲ್ಲಿ ಬಹಳ ಮುಖ್ಯವಾದ್ದು, ಈಗ ಅಮೆರಿಕಾನ ಈ ಮಟ್ಟಿಗೆ ಪ್ರತಿರೋಧ ಒಡ್ಡೋದಕ್ಕೂ ಕೂಡ ಇರಾನ್ಗೆ ಎಲ್ಲಿಂದ ಶಕ್ತಿ ಬಂತು, ಅದ್ರ ಬಗ್ಗೆನೂ ನಾವಿಲ್ಲಿ ಬೆಳಕು ಚೆಲ್ಲಬೇಕು. ಇರಾನಿಗೆ ಶಕ್ತಿ ಬಂದಿರೋದ್ ಕಾರಣ ಏನು, ಅಮೆರಿಕಾದ ಒಂದು ಸೋಲಿದೆಯಲ್ಲ, ಈ ಯುದ್ಧದಲ್ಲಿ ಅಮೆರಿಕ ಗೆದ್ದಿಲ್ಲ. ಅಮೆರಿಕಾದ ವಿರುದ್ಧ ಅಷ್ಟು ಗಟ್ಟಿಯಾಗಿ ನಿಲ್ಲೋದಕ್ಕೆ ಇವ್ರಿಗೆ ಎಲ್ಲಿಂದ ಧೈರ್ಯ ಬಂತು, ಯಾವ ಸಪೋರ್ಟ್ ಇಂದ ಇವ್ರು ನಿಂತರು ಅನ್ನೋದನ್ನು ಬೆಳಕು ಚೆಲ್ಬೇಕು ನಾವು ಈ ಸಂದರ್ಭದಲ್ಲಿ. ಯಾವ ದೇಶಗಳು ಅವ್ರ ಬೆನ್ನಿಗೆ ನಿಂತರು, ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಚೈನಾದಿಂದ ಅವ್ರಿಗೆ ಆಯಿಲ್ ಸಪ್ಲೈ ಆಗ್ತಾ ಇದೆಯಲ್ಲ, ಇವತ್ತು ಅವ್ರದ್ದು ಶಿಪ್ಗಳು ಹೋಗ್ತಾ ಇದೆ, ತೊಂದರೆ ಏನಿಲ್ಲ. ಆಮೇಲೆ ಪೇಮೆಂಟ್ ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ ಸರ್, ಚೀನಾ ರಷ್ಯಾದವರು ಅವ್ರ ಬೆಂಬಲಕ್ಕೆ ನಿಂತರು ಅಂತಾನೆ ಅಮೆರಿಕದಂತವ್ರನ್ನ ಇವತ್ತು ಈ ಮಟ್ಟಿಗೆ ಈ ಕ್ಷಣದವರೆಗೂ ಎದುರಿಸ್ತಾ ಇದ್ದಾರೆ ಅಂತ. ಅದನ್ನ ಈಗ ಆಗಿರೋ ನಷ್ಟನ ಅವ್ರು ಚೀನಾದಿಂದಾನೇ ವಸೂಲು ಮಾಡ್ಕೋಬಹುದು ಅಥವಾ ಅದರಿಂದ ಪಡಿಬೇಕು. ಕಾರಣ ಏನು, ಅಲ್ಲಿಗೆ ಆಯಿಲ್ ಅನ್ನು ಸಪ್ಲೈ ಮಾಡಿದ್ರೆ ದೇ ವಿಲ್ ನಾಟ್ ಪೇ ಇನ್ ಡಾಲರ್ಸ್, ಇಟ್ ವಿಲ್ ಬಿ ಪೇಯ್ಡ್ ಇನ್ ಯುವಾನ್. ಅದರಿಂದ ಇದೊಂದು ರೀತಿ ಈಗ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಈ ದೃಷ್ಟಿಯಿಂದ ಹೇಳೋದಾದ್ರೆ ಅವರು ಈಗ ಸ್ಯಾಂಕ್ಷನ್ಸ್ ಅನ್ನ ವಿತ್ಡ್ರಾ ಮಾಡಿ ಅಂತ ಅಮೆರಿಕಕ್ಕೆ ಸ್ಯಾಂಕ್ಷನ್ಸ್. ಇವಾಗ 25 ವರ್ಷದಿಂದ ನೀವು ನಮಗೆ ದಿಗ್ಬಂಧನ ಹಾಕಿದ್ದೀರಿ, ಅದನ್ನು ತೆಗೆದುಹಾಕಿ ಅಂತ ಹೇಳೋದು. ಆಮೇಲೆ ಸ್ಟೇಟ್ ಆಫ್ ಹೋಮ್ ಬಗ್ಗೆ ಲಿಂಗಣ್ಣ ಅವ್ರ ಅಂತಾರಾಷ್ಟ್ರೀಯ ಕಾನೂನು, ಬಟ್ ನೋ ಬಡಿ ಕೇರ್ ಫಾರ್ ಇಂಟರ್ನ್ಯಾಷನಲ್ ಲಾ ಇಸ್ ಎ ವೀಕ್ ಲಾ. ಹೂ ಇಸ್ ದೇರ್ ಟು ಎನ್ಫೋರ್ಸ್ ಲಾ? ಅಂದರೆ ಏನು, ಒಂದು ಎನ್ಫೋರ್ಸಿಂಗ್ ಅಥಾರಿಟಿ ಇರಬೇಕು. ನಿಮ್ಮ ಮೊಹಲಾದಲ್ಲಿ ಪೊಲೀಸ್ ಸ್ಟೇಷನ್ ಇದ್ರೆ ನೀವು ಸೇಫ್ ಆಗಿದ್ದೀನಿ ಅಂತ, ಅದು ಇಲ್ಲೇ ಇಲ್ಲ ಅಂದಮೇಲೆ ಆಮೇಲೆ ಇಂಟರ್ನ್ಯಾಷನಲ್ ಪೀಸ್ ಕೀಪಿಂಗ್ ಫೋರ್ಸ್ ಇದೆಯಲ್ಲ, ಅದಕ್ಕೂ ಬೆಲೆ ಇಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ನನ್ನ ಪ್ರಕಾರ ಪಾಕಿಸ್ತಾನ ಈಗ ಇನಿಷಿಯೇಟಿವ್ ತೊಗೊಂಡಿರೋದನ್ನ ಜಗತ್ತಿನ ಶಾಂತಿಯ ದೃಷ್ಟಿಯಿಂದ, ಆಮೇಲೆ ಯುದ್ಧದಿಂದ ಆಗ್ತಕ್ಕಂಥ ನಷ್ಟ ಏನಿದೆಯಲ್ಲ, ಮಾನವ ಹತ್ಯೆ, ಜಿನೋಸೈಡ್ ಅಥವಾ ಇನ್ನೋಸೈಡ್ ಪೀಪಲ್ ಕೊಲ್ಲೋ, ಇವೆಲ್ಲವೂ ನಿಲ್ಲುತ್ತೆ ತಾತ್ಕಾಲಿಕವಾಗಿ. ಇಟ್ ಮೇ ಬಿ ಶಾರ್ಟ್ ಟರ್ಮ್,
ಬಿಕಾಸ್ ನೋ ಪರ್ಮನೆಂಟ್ ಪೀಸ್ಫುಲ್ ಅಗ್ರಿಮೆಂಟ್ ಇಸ್ ಪಾಸಿಬಲ್ ಈ ಕಾಂಟೆಕ್ಸ್ಟಲ್ಲಿ. ಮೂರನೇ ಪಾಯಿಂಟ್ ಶ್ರೀಪಾದ್, ಬಿಫೋರ್ ಅದರ್ಸ್ ಇಂಟರ್ವೇನ್, ಅಲ್ಲಿರ್ತಕ್ಕಂಥ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲರೂ ಅಮೆರಿಕಾದ ಪರವಾಗಿದ್ದರು. ಅಮೆರಿಕಾದ ರಕ್ಷಣೆಗೋಸ್ಕರ ಅವ್ರಿಗೆ ಬೇಸ್ಕೊಂಡು ಅಮೆರಿಕಾದಿಂದ ರಕ್ಷಣೆ ಪಡೆಯೋಕ್ಕೆ ಬೇಸ್ಗಳನ್ನು ಕೊಟ್ಟರು. ಈಗ ಅವ್ರಿಗೆ ನಂಬಿಕೆನೇ ಇಲ್ಲ, ಹಂಗೋಗೋಯ್ತು, ಟ್ರಸ್ಟೇ ಇಲ್ಲ. ನಾನು ಇಷ್ಟು ಅಲ್ಲಿರ್ತಕ್ಕಂಥ ರಾಷ್ಟ್ರಗಳು ಆಯಿಲ್ ಮೂಲಕ ಅವ್ರಿಗೆ ವ್ಯಾಪಾರ ಇಟ್ಕೊಂಡು ಅಮೆರಿಕಾದ ರಕ್ಷಣೆ, ಈಗ ಅವ್ರಿಗೂ ಒಂದು ಅವೇರ್ನೆಸ್ ಬಂದಿದೆ, ಏನು ನಾವು ನಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಮೂರನೇದಾಗಿ ಯುರೋಪ್ ಆಲ್ಸೋ ಅಮೆರಿಕಾಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಇಸ್ರೇಲಿನ ಹಠಮಾರಿತನದಿಂದ ಈ ನಿಲ್ಲಿಸಬಹುದಾದಂಥ ಯುದ್ಧ ಅಲ್ಲಿ ಆಗಿದೆ. ಆದ್ದರಿಂದ ಇದು ಅಮೆರಿಕಕ್ಕೆ ಪಾಠ ಅಲ್ಲ, ಇಸ್ರೇಲ್ಗೂ ಸಹ ಒಂದು ರೀತಿ ಪಾಠ ಇದೆ. ಏನು, ನೀವು ಸೆಕೆಂಡ್ ಗಾಜಾ ಓಪನ್ ಮಾಡ್ಲಿಕ್ಕೆ ಹೋಗಿದ್ದೀರಿ ಲೆಬನಾನ್ನಲ್ಲಿ, ಅವ್ರು ಹೇಳಿದ್ರು ಲಿಂಗಣ್ಣವರು, ಬರೀ ಹಮಾಸ್ ಹೊಡೆಯೋದಲ್ಲ, ದೇ ವಾಂಟ್ 50% ಆಫ್ ದಟ್ ಲ್ಯಾಂಡ್ ಇನ್ ಸದರ್ನ್ ಪಾರ್ಟ್. ಸೊ ಈ ಎಲ್ಲ ಹಿಡನ್ ಅಜೆಂಡಾಗಳು ನಮ್ಗೆ ಗೋಚರವಾಗ್ತದೆ. ಅದನ್ನು ವೀಕ್ಷಕರ ದೃಷ್ಟಿಯಿಂದ ಇದನ್ನು ಇಷ್ಟು ವಿವರವಾಗಿ ಹೇಳಿದ್ದೇನೆ ಅಷ್ಟೇ. ಎಸ್ ರಾಜ್ ಅವರೇ, ಇಲ್ಲಿ ಅಮೆರಿಕ ಈ ಯುದ್ಧವನ್ನ ಬಹಳ ಪ್ರತಿಷ್ಠೆಯಾಗಿ ತಗೊಂತು ಅಂತಾನೆ ಇವತ್ತು ಈ ರೀತಿಯ ಸಂದರ್ಭ ಬಂದೊದಗಿದೆ. ಕದನ ವಿರಾಮ ಅನ್ನುವಂಥದ್ದು ಆಗಬೇಕು, ಎಲ್ಲರೂ ಶಾಂತವಾಗಿರಬೇಕು, ಮತ್ತೆ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಇದು ಬೇರೆ ರೀತಿಯ ಸಮಸ್ಯೆಗೆ ಕಾರಣ ಆಗಬಾರ್ದು ಅನ್ನುವಂಥ ಮಾತುಗಳು ಬಂದರೂ ಕೂಡ ನಾವು ಬರ್ತೀವಿ, ನಿಮ್ಮನ್ನು ಹೊಡಿತೀವಿ, ಯಾರನ್ನು ಬಿಡಲ್ಲ ಅಂತ ಇವರು ವೈಟ್ ಹೌಸ್ ಮುಂದೆ ನಿಂತು ಅನೌನ್ಸ್ ಮಾಡಿದ್ದು. ಅಸಲಿಗೆ ಈ ಸೀಸ್ಫೈರ್ ಡಿಕ್ಲೇರ್ ಆದಮೇಲೆಯೂ ಕೂಡ ಈ ರೀತಿಯ ಅಶಾಂತಿಯ ವಾತಾವರಣ ಯಾವ ದೇಶ ಎಲ್ಲಿ ಯಾವ ಕಾರಣಕ್ಕಾಗಿ ಎಡುವುದು ಅಂತ ನಿಮಗೆ ಅನಿಸ್ತಾ ಇದೆ? ನೋಡಿ, ಮೊಟ್ಟ ಮೊದಲಿಗೆ ಹಿಂದಿನ ಪ್ರವರ್ತಕ ಹೇಳಿದ್ದಲ್ಲಿ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಯು ಎನ್ ಲಾ ಬಗ್ಗೆ ಲಿಂಗಣ್ಣವ್ರು ಹೇಳಿದ್ರು. ಕರೆಕ್ಟ್, ದೇರ್ ಇಸ್ ಎ ಯು ಎನ್ ಲಾ ಆನ್ ಸಿ ಎನ್ಫೋರ್ಸ್ಮೆಂಟ್, ಬಟ್ ಆ ಲಾನ ಇರಾನ್ ರ್ಯಾಟಿಫೈ ಮಾಡಿಲ್ಲ, ಪಾರ್ಲಿಮೆಂಟ್ ರ್ಯಾಟಿಫೈ ಮಾಡಿಲ್ಲ. ಸೊ ಇರಾನ್ ನಾಟ್ ಹ್ಯಾವಿಂಗ್ ರ್ಯಾಟಿಫೈಡ್ ದ ಟ್ರೀಟಿ ಕೆನಾಟ್ ಬಿ ಹೆಲ್ಡ್ ಅಕೌಂಟಬಲ್ ಫಾರ್ ದ ಟ್ರೀಟಿ. ದಟ್ ಈಸ್ ಪಾಯಿಂಟ್ ನಂಬರ್ 1. ಎರಡನೇದು, ಚಂಬಿ ಸರ್ ಹೇಳ್ತಿದ್ರು ಪಾಕಿಸ್ತಾನ ಬಗ್ಗೆ. ನನ್ನ ಅಭಿಪ್ರಾಯ ಸ್ವಲ್ಪ ಭಿನ್ನವಾಗಿದೆ. ಏನು ಅಂದರೆ, ಯಾವುದೇ ಒಂದು ದೇಶ ಈ ಮಧ್ಯಸ್ಥಿಕೆ ವಹಿಸಬೇಕಾದ್ರೆ ಇದರಲ್ಲಿ ಇರೋ ಪ್ರಮುಖ ಆ್ಯಕ್ಟರ್ಸ್ ಯಾರು? ಯು ಎಸ್ ಮತ್ತು ಇರಾನ್, ಹಾಗೂ ಪರ್ದೆ ಹಿಂದೆ ಇರೋ ಆ್ಯಕ್ಟರ್ಸ್ ಚೀನಾ ಮತ್ತು ರಷ್ಯಾ. ಇವು 4 ದೇಶಗಳ ಜೊತೆ ಏನೋ ಒಂದು ಸಂಬಂಧ ಇಟ್ಕೊಂಡಿರ್ಬೇಕು. ಆಮೇಲೆ ಹಿ ಶುಡ್ ಬಿ ಮೂವಬಲ್ ಆಸ್ ಎ ಮೀಡಿಯೇಟರ್, ಅಂದರೆ ನಾವು ಅವನನ್ನು ಆಟ ಆಡಿಸ್ಬೋದು. ಆ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ಪಾಕಿಸ್ತಾನ ತನ್ನ ಸ್ವಯಂ ಪ್ರಚಲಿತವಾದ ಏನೋ ಒಂದು ನಿರ್ಧಾರ ತಗೊಂಡಿಲ್ಲ. ಹಿ ಹ್ಯಾಸ್ ಬಿನ್ ಪುಷ್ಡ್ ಟು ಡೂ ದಿಸ್ ಮೀಡಿಯೇಷನ್. ಸೊ ಹಾಗಾಗಿ ತನ್ನ ಸ್ವಯಂಯಿಂದ ಏನೋ ಒಂದು ವಿಶ್ವಕ್ಕೊಂದು ಶಾಂತಿ ಬರಲಿ ಅಂತ ಪಾಕಿಸ್ತಾನ ಒಂದು ದೇಶ ಮಾಡಿದೆ ಅಂದರೆ ಅದನ್ನು ನಾನು ನಂಬಲಿಕ್ಕಾಗಲ್ಲ. ಯು ಎಸ್ ಇಂದ ಅಥವಾ ಚೀನಾಯಿಂದ ಅಥವಾ ರಷ್ಯಾಯಿಂದ ಬಂದಿರೋ ಒಂದು ಮೆಸೇಜನ್ನು, ಒಂದು ಮಾಸ್ಟರ್ ಒಂದು ಸ್ಲೇವ್ಗೆ ಏನು ಮೆಸೇಜ್ ಕೊಡ್ತಾನೋ ಆ ಥರ ಒಂದು ಸ್ಲೇವ್ ಆಗಿ ಒಂದು ಮೆಸೇಜನ್ನು ಆನೆಸ್ಟ್ ಆಗಿ ಮುಂದೆ ಕಳಿಸಿದ್ದಾರೆ. ಇದು ಮುಂದೆ ಸ್ಕ್ರಿಪ್ಟ್ ಅವರು ಎಕ್ಸ್ಪೋಸ್ ಆದ್ರು. ಕರೆಕ್ಟ್. ಅದನ್ನ ಸ್ಕ್ರೀನ್ ಶಾಟ್ ಎಲ್ಲ ಕಡೆ ವೈರಲ್ ಆಯ್ತು. ಕಾಪಿ ಪೇಸ್ಟ್ PM ಅಂತಾನು ಹೇಳಿದ್ರು, ಡ್ರಾಫ್ಟ್ ಮೆಸೇಜ್ ಆಫ್ ಪಾಕಿಸ್ತಾನ್ PM ಅಂತ ಬಂತಲ್ಲಿ. ಕರೆಕ್ಟ್. ಮತ್ತೆ ಈಗ ತಮ್ಮ ಪ್ರಶ್ನೆ ಇದ್ದಿದ್ದು ಇದರಲ್ಲಿ ಏನು ಉಪಯೋಗ ಅಂತ ತಮ್ಮ ಪ್ರಶ್ನೆ. ನೋಡಿ, US ಈ ಯುದ್ಧ ಶುರು ಮಾಡಿದ್ದು ಈಗಲ್ಲ, ಇದು ಈಗಿನ ಚಾಪ್ಟರ್. ಈಗಿನ ಸೀಸ್ಫೈರ್ ಡಿಕ್ಲೇರ್ ಆದ್ಮೇಲೆಯೂ ಕೂಡ ಈ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ ಇದನ್ನ ಯಾರು ಯಾವ ರೀತಿ ತಗೊಂಡ್ರು? ಈ ರೀತಿಯ ಅಶಾಂತಿಗೆ ಕಾರಣೀಕರ್ತರು ಯಾರು? ಇದಕ್ಕೆ ಒಬ್ಬರು ಕಾರಣ ನೆತನ್ಯಾಹು ಅವರು. ಸೂತ್ರಧಾರ ಹಿಂದೆ ಇರೋರು ನೆತನ್ಯಾಹು ಅವರು. ನಿಮ್ಗೆ ಜ್ಞಾಪಕ ಇರ್ಬೋದು, ನವೆಂಬರಲ್ಲೋ ಡಿಸೆಂಬರಲ್ಲೋ ನೆತನ್ಯಾಹು ಅವರು US ವಿಸಿಟ್ ಮಾಡಿ ವೈಟ್ ಹೌಸಲ್ಲಿ ಸ್ಪೀಚ್ ಕೊಟ್ಟಿದ್ರು. ಇದೆಲ್ಲ ಆಗೋಕ್ಕಿಂತ ಮುಂಚೆ 2025 ವಿಷಯ ಇದು. ಮತ್ತೆ ಸುಮಾರು ನೆತನ್ಯಾಹು ಅವರದ ಜೀವನದ ಚರಿತ್ರೆ ತಗೊಂಡಿರ್ತಾವು. ಅವ್ರ ಪುಸ್ತಕನೂ ಬರೆದಿದ್ದಾರೆ, ಅವ್ರ ಮೇಲೆ ಕೇಸ್ಗಳು ಇದೆ. ಕರೆಕ್ಟ್. ಸೊ ಅವ್ರ ಪುಸ್ತಕನೂ ಬರೆದಿದ್ದಾರೆ ಇದ್ರ ಮೇಲೆ. ಅವ್ರದ್ದು ಒಂದು ಜೀವನದ ಒಂದು MP ಅಲ್ವಾ, MP ಇದ್ದಾಗಿಂದ. ಕರೆಕ್ಟ್. ಫ್ರಮ್ 92 2012 2015 ಅಲ್ಲಿ he gives a talks against the president itself with the US stating that ಅವ್ರ MP ಇದ್ರು 92 ಅಲ್ಲಿ MP ಅವಾಗಲೂ 2015 ಅಲ್ಲೂ he was just ಅಲ್ಲ, ಈಗಲೂ ಅವರು ಅಧಿಕಾರ ಬಿಟ್ರೆ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಇದೆ ಅಲ್ಲಿ. ಸೊ ಅವರ ಒಂದು ಜೀವನದ ಒಂದು ಧ್ಯೇಯ ಹಾಗೆ ಕಾಣುತ್ತೆ, ಇರಾನ್ ಮುಗಿಸಿ ಇಸ್ರೇಲಿನ ಒಂದು ಸಾರ್ವಭೌಮತ್ವವನ್ನು ಮಿಡ್ಲ್ ಈಸ್ಟ್ನಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ. ಇಲ್ಲ ಪೊಲಿಟಿಕಲ್ ರೀಡಿಂಗ್,
ಆಫ್ ಇರಾನ್ ಅಥವಾ ಕಲ್ಚರಲ್ ರೀಡಿಂಗ್ ಆಫ್ ಇರಾನ್ ಆಸ್ ಎ ಸೊಸೈಟಿ ಅಥವಾ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಮೊಸಾದಿಂದ ಏನು ಬಂದಿದೆ ಅಥವಾ ಶಿನ್ಬೆಟ್ಟಿಂದ ಏನು ಬಂದಿದೆ, ಇದು ಮೂರರಲ್ಲೂ ಏನೋ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಇಸ್ರೇಲ್ನವರು. ಹೇಗೆ ಎಡವಿದ್ದಾರೆ ಅಂದರೆ ಅವ್ರ ಅನಾಲಿಟಿಕಲ್ ಇನ್ಪುಟ್ಸ್ ಟು ದ ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲ್ ಆ್ಯಂಡ್ ದೆನ್ ಟು ದ US ಪ್ರೆಸಿಡೆಂಟ್ ಏನಿತ್ತು ಅಂದರೆ, ಕೊಮೇನಿ ಅವರಿಂದ ಆ ದೇಶ ನಡೀತಾ ಇದೆ, ಅವರನ್ನು ನಾವು ಮುಗಿಸಿದ್ರೆ ಅಥವಾ ಟಾಪ್ ಲೀಡರ್ಶಿಪ್ನಲ್ಲಿ ಏನು 3-4 ಜನ ಇದ್ದಾರೆ ಅವ್ರನ್ನ ಮುಗಿಸಿದ್ರೆ ಇರಾನ್ನಲ್ಲಿ ಆ ಕ್ಷಮತೆ ಇಲ್ಲ ನಿಂತು ಯುದ್ಧ ಮಾಡಲಿಕ್ಕೆ, ಅವ್ರು ನೆಗೋಷಿಯೇಷನ್ ಟೇಬಲ್ಗೆ ಬರ್ತಾರೆ ಅನ್ನೋ ಒಂದು ಧಾರಣೆ ಇತ್ತು. ಆ ಧಾರಣೆ ಸೆಲ್ ಮಾಡಿದ್ದಾರೆ ಟು US. US ಹ್ಯಾಸ್ ಬಾಟ್ ಇಟ್, ತಗೊಂಡು ಈ ಯುದ್ಧಕ್ಕೆ ನಿಂತಿದ್ದಾರೆ. ಬಟ್ ಇರಾನ್ ಆಸ್ ಎ ಸೊಸೈಟಿ ಹ್ಯಾಸ್ ಸ್ಟುಡ್ ಅಪ್ ಟು ದ ಚಾಲೆಂಜ್. ನೀವು ಚೀನಾ ಮತ್ತು ರಷ್ಯಾ ಹೇಳಿದ್ರಿ, ಅವ್ರು ಏನೇ ಒಂದು ಆಯುಧ ಕೊಟ್ಟರು ಅಥವಾ ಇಂಟೆಲಿಜೆನ್ಸ್ ಕೊಟ್ಟರು ಅಥವಾ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ಸ್ ಕೊಟ್ಟರು, ಅಲ್ಲಿ ಬಾಂಬ್ಗಳು ಬೀಳ್ಬೇಕಾದ್ರೆ ಒಂದು ಸಮಾಜ ಒಗ್ಗಟ್ಟು ಇಂಥ ಒಂದು ಸೂಪರ್ ಪವರ್ನ ಎದುರಿಸೋದು 33-34 ದಿನ ಅಷ್ಟು ಸುಲಭವಲ್ಲ. ಸೊ ಅದಕ್ಕೆ ನಾವು ಮೆಚ್ಚುಗೆ ಪುರಾಣಿಕ್ ಸರ್ ಹೇಳಿದಾಗೆ ಅದನ್ನು ನಾವು ಮೆಚ್ಚಲೇಬೇಕು. ಮತ್ತೆ ಅವರು ಅಮೆರಿಕನವರು ತಪ್ಪು ಮಾಡಿದ್ದೇನು ಇನ್ನೊಂದು ವಿಚಾರ ನೀವು ಹೇಳಿದ್ರಲ್ಲ, ಸಾರಿ ಫಾರ್ ಇಂಟರಪ್ಟ್. ಈಗ ರಷ್ಯಾದವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ, ಈ ರಷ್ಯಾದಿಂದ ಇರಾನ್ಗೆ ಹಲವು ಶಸ್ತ್ರಾಗಾರಗಳು ನೌಕೆಯಲ್ಲಿ ಬರುವಾಗ ಕ್ಯಾಸ್ಪಿಯನ್ ಸಿಯಲ್ಲಿ ಇವನ್ ಅವರು ಅದನ್ನ ಹೊಡೆದ್ರು ಅಂತಾನು ಕೇಳ್ಪಟ್ಟಿವಿ ನಾವು. ಇಸ್ರೇಲ್ ಅವರು ಕ್ಯಾಸ್ಪಿಯನ್ ಸಿಯಲ್ಲಿ ಅದನ್ನ ಟಾರ್ಗೆಟ್ ಮಾಡಿದ್ರು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಇರಾನ್ನ ಸಾಕಷ್ಟು ಶಸ್ತ್ರಾಗಾರಗಳು ಸೇರ್ಬೇಕಾಗಿತ್ತು, ಆದ್ರೆ ಆ ಕ್ಯಾಸ್ಪಿಯನ್ ಸಿಯಲ್ಲಿ ಆ ನೌಕೆನೇ ಉಡಾಯಿಸ್ಬಿಟ್ರು ಅನ್ನೋಂಥ ಮಾತನ್ನು ಕೇಳಿದ್ವಿ. ಇದು ನಿಮಗೂ ಗೊತ್ತಿರಬಹುದು. ಇದು ನೋಡಿ, ಇದು ಒಂದ್ ಕಡೆ ಕೈನೆಟಿಕ್ ವಾರ್ ನಡೀತಾ ಇದ್ರೆ ಇನ್ನೂ ಒಂದ್ ಕಡೆ ಇನ್ಫಾರ್ಮೇಶನ್ ವಾರ್ ನಡೀತಾ ಇದೆ. ಸೊ ಇಸ್ರೇಲ್ನವ್ರು ನಾವು ಮಾಡ್ತಿರೋದೆಲ್ಲ ಸತ್ಯ, ನಾವು ಮಿಲಿಟರಿ ಟಾರ್ಗೆಟ್ಸ್ ಹೊಡಿತಾ ಇದೀವಿ ಅಂತ ಅವ್ರು ಒಂದ್ ಕಡೆ ಪ್ರಚಾರ ಮಾಡ್ತಿದ್ದಾರೆ. ನಾವು ಹೆಚ್ಚಾಗಿ ಭಾರತ ದೇಶದಲ್ಲಿ ವಿ ಕನ್ಸ್ಯೂಮ್ ವೆಸ್ಟರ್ನ್ ಲಿಟ್ರೇಚರ್ ಆ್ಯಂಡ್ ವೆಸ್ಟರ್ನ್ ನೆರೇಟಿವ್ಸ್. ಹಾಗಾಗಿ ಈ ಥರ ನೆರೇಟಿವ್ಸ್ನ ನಾವು ಸತ್ಯ ಅಂತ ನಂಬ್ತೀವಿ. ಯಾವಾಗ ಅದು ಥರ್ಡ್ ಪಾರ್ಟಿಯಿಂದ ವೆರಿಫಿಕೇಶನ್ ಆಗಿ ವ್ಯಾಲಿಡೇಟ್ ಆಗಲ್ವೋ ಅಲ್ಲಿವರೆಗೂ ನಾವು ನಂಬಲಿಕ್ಕೆ ಸ್ವಲ್ಪ ಕಷ್ಟ ಈ ಯುದ್ಧದ ಸಮಯದಲ್ಲಿ. ಎರಡನೇ US ಏನು ತಪ್ಪು ಮಾಡ್ತು ಅಂದರೆ, ಹಿಂದಿನ 12 ದಿನದ ಯುದ್ಧ ಆಯಿತು ಏನು ಜೂನ್ 2025 ಅಥವಾ ಇದಕ್ಕೆ ಮುಂಚೆ ಯುದ್ಧ 1980-88 ಏನಾಯಿತು ಇರಾನ್ ಇರಾಕ್ಗೆ, ಆವಾಗ ಇರಾನು ಸ್ಟ್ರೈಟ್ಸ್ ಆಫ್ ಹಾರ್ಮೋಸನ್ನು ಕ್ಲೋಸ್ ಮಾಡಿರಲಿಲ್ಲ. ಸೊ ಈ ಒಂದು ಸ್ಟ್ರೈಟ್ಸನ್ನು ಕ್ಲೋಸ್ ಮಾಡ್ತಾರೆ, ದೇ ವಿಲ್ ಟೇಕ್ ದಿಸ್ ಆಪ್ಷನ್ ಅನ್ನೋದು ಪ್ರಾಯಶಃ ಅವ್ರ ಈಕ್ವೇಷನ್ಸ್ನಲ್ಲಿ ತೊಗೊಂಡಿರಲಿಲ್ಲ. ಮೂರನೇದು ಏನು ತಪ್ಪು ಮಾಡಿದ್ರು ಅಂದರೆ, ನಾವೇನಾದರೂ ಇಸ್ರೇಲ್ ಜೊತೆ ಸೇರಿ ಇರಾನನ್ನು ಹೊಡೆದ್ರೆ ಇರಾನ್ ವಿಲ್ ಓನ್ಲಿ ಅಟ್ಯಾಕ್ ಇಸ್ರೇಲ್ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ರು. ನಮ್ಮ ಬೇಸಸ್ ಏನಿದೆ, ಬೆಹ್ರೇನ್ನಲ್ಲಿ 5th ಫ್ಲೀಟ್ ಹೆಡ್ ಕ್ವಾರ್ಟರ್ಸ್ ಇದೆ ಅಥವಾ ಬೇರೆ ಇತರ ರಾಷ್ಟ್ರಗಳಲ್ಲಿ ನಮ್ಮ ಏನು ಏರ್ ಬೇಸ್ ಇದೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಅವ್ರು ನಂಬಿರಲಿಲ್ಲ. ಸೊ ಈ 3 ಅಸಂಪ್ಷನ್ಸ್ ತೊಗೊಂಡು ಯುದ್ಧಕ್ಕೆ ಹೋದ್ರು. 3 ಅಸಂಪ್ಷನ್ಸು ಸುಳ್ಳಾಯಿತು. ಸುಳ್ಳಾದಾಗ ಅವ್ರ ಪ್ಲಾನಿಂಗ್ ಬೋರ್ಡಲ್ಲಿ ಪ್ಲಾನ್ ಬಿ ಇರಲಿಲ್ಲ ಅಂತ ಕಾಣುತ್ತೆ. ಸೊ ಈಗ ನೆಗೋಷಿಯೇಷನ್ ಮಾಡ್ತಿರೋದು ಯಾಕೆ ಅಂದರೆ, ಇನ್ನೂ ಒಂದು ಪ್ಲಾನ್ ಬಿ ತೊಗೊಂಡು 6 ತಿಂಗಳು 1 ವರ್ಷದಲ್ಲೂ ಮತ್ತೊಮ್ಮೆ ಇನ್ನೂ ಒಂದು ಚಾಪ್ಟರ್ ಓಪನ್ ಆಗುತ್ತೆ. ಇದು ನಿಂತಿರೋದಷ್ಟೇ, ವಿರಾಮ ಅಷ್ಟೇ. ಇಂಟರ್ಮಿಷನ್ ಆರ್ ಇಂಟರ್ವಲ್. ಹರಿಯವರೇ, ನಾವು ಸರ್ ಹೇಳೋದನ್ನ ಕೇಳ್ತಾ ಇದ್ವಿ. ರಾಜ ಅವರು, ಈ ಎಲ್ಲಾ ಯುದ್ಧದ ಹಿಂದೆ ಕಾರಣೀಕರ್ತರು ಮತ್ತು ಯುದ್ಧ ಪ್ರತಿಷ್ಠೆಯಾಗಿ ತಗೊಂಡಿದ್ದು ಟ್ರಂಪ್ನ ಹುಚ್ಚಾಟ, ಹುಂಬ ವಿಶ್ವಾಸದಿಂದ ಈ ರೀತಿ ಆಯಿತು ಅನ್ನುವಂಥ ಫೇಸ್ ಲೆಕ್ಕಾಚಾರ ಒಂದು ಕಡೆ. ಆದರೆ ಅಸಲಿ ಕಾರಣೀಕರ್ತ ನೇತನ್ಯಾಹು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಸೊ ನೀವು ಯಾವ ರೀತಿ ನೋಡ್ತೀರಿ ಈ ಯುದ್ಧದ ವಿಚಾರಗಳನ್ನ ಅಂತ? ಅಬ್ಸಲ್ಯೂಟ್ಲಿ ಕರೆಕ್ಟಾಗಿ ಹೇಳಿದ್ದಾರೆ ಅವರು. ಇದು ಇಸ್ರೇಲ್ ಮತ್ತು ಇರಾನ್ ಯುದ್ಧ ಇವತ್ತಿಂದಲ್ಲ, ಮುಂಚಿನಲ್ಲಿ ನಡೆದಿದೆ. ನಾವು ದೇರ್ ಇಸ್ ನೋ ಡಿಸ್ಪ್ಯೂಟ್ ಬಿಟ್ವೀನ್ ಅಮೇರಿಕನ್ಸ್ ಆ್ಯಂಡ್ ಇರಾನ್ ಸ್ಟ್ರೈಟ್ ಅವೇ. ಪಾಯಿಂಟ್ ಆಫ್ ಕಂಟೆನ್ಷನ್ ಈಸ್ ವಿತ್ ಇಸ್ರೇಲ್ ಆ್ಯಂಡ್ ಇರಾನ್. ಸೊ ಇಸ್ರೇಲ್ ಆ್ಯಂಡ್ ಇರಾನ್ಗೆ ಸಪೋರ್ಟ್ ಮಾಡಲಿಕ್ಕೆ ಅಮೇರಿಕನ್ಸ್ ಲಾಂಚ್ ಮಾಡಿರೋದು ಇದು. ಸೊ ಬೇಸಿಕಲಿ ಅಮೇರಿಕನ್ಸ್ ದೇ ಆರ್ ಅಲೈಸ್ ಆಫ್ ಇಸ್ರೇಲ್ಸ್. ಅವ್ರ ಜೊತೆಯಲ್ಲಿರೋರು ಅಷ್ಟೇ ಹೊರತು ಅವ್ರಿಗೆ ಡೈರೆಕ್ಟ್ ಕನ್ಫ್ರೆನ್ಷನ್ ಇಸ್ರೇಲಿಂದ. ಈಗ 40 ದಿವಸ ಆಯ್ತು ವಾರ ಆಗಿ. ಇಸ್ರೇಲ್ ಎಲ್ಲಿವರೆಗೆ ಈ ಸಭೆಗೆ ಬಂದು ಅವರು ಒಂದು ಈ ಅಗ್ರಿಮೆಂಟ್ ಮಾಡೋದಿಲ್ವೋ ಅಲ್ಲಿವರೆಗೆ ಇದು ಸಕ್ಸಸ್ ಆಗೋದಿಲ್ಲ ಟಾಕ್ಸ್. ಯಾಕೆಂತ ಹೇಳಿದ್ರೆ ಇವ್ರು ಹೇಳ್ತಾರೆ ನಾವು ಲೆಬನಾನ್ ಮೇಲೆ ಫೈರ್ ಮಾಡ್ತಾ ಇರ್ತೀವಿ, ಪುಡಿ ಮಾಡ್ತೀವಿ. ಇವಾಗಲೂ ಆಗ್ತಾ ಇದೆ, ಇವತ್ತು ಆಗಿದೆ. ಹಿಜ್ಬುಲ್ಲಾ ಇದ್ರ ಮೇಲೆ ಫೈರ್ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಅದಕ್ಕೆ ಅವ್ರು ಕೊಡ್ತಾ ಇರೋ ರೀಸನ್ ಏನಂದ್ರೆ ಸರ್, ಈ ಸೀಸ್ ಫೈರ್ ವ್ಯಾಪ್ತಿಗೆ ಬರಲ್ಲ ಲೆಬನಾನ್. ಇಲ್ಲ, ಅದು ಒಪ್ಪೋದಿಲ್ಲ ಇವಾಗ ಇರಾನ್ ಒಪ್ಪೋದೇ ಇಲ್ಲ. ಒಪ್ತಾ ಇಲ್ಲ. ಇರಾನ್ ಬಿಲ್ಕುಲ್ ಒಪ್ತಾ ಇಲ್ಲ. ಇದು ನಿಲ್ಲಿಸ್ಬೇಕು ಒಂದು.
ಎರಡನೇದು ಅಂತ ಹೇಳಿದರೆ ಇಸ್ರೇಲಿಂದು ಡೈರೆಕ್ಟಾಗಿ ಇರಾನಿಗೆ ನೀವು ಹೇಳ್ದಾಗೆ ಅದು ಕಂಟೆನ್ಷನ್ ಇದೆ. ಎರಡನೇದಾಗಿ ಈ ಹಾರ್ಮೋಸ್ ಜಲಸಂಧಿ ಏನಿದೆ, ದಿ ಸ್ಟ್ರೈಟ್ ಆಫ್ ಹಾರ್ಮೋಸ್, ಇದು ವೆರಿ ವೆಲ್ ಪ್ಲ್ಯಾಂಡ್ ಆಗಿ ಅದನ್ನು ಮೈನ್ ಮಾಡಿದ್ದಾರೆ. ಮೈನ್ಸ್ ಗೊತ್ತಲ್ಲ ನಿಮಗೆ, ಮೈನ್ಸಿಗೆ ನಾವು ಆರ್ಮಿಯಲ್ಲಿ ನಾವು ಮೈನ್ಸ್ ಮಾಡಬೇಕಾದ್ರೆ ಎನಿಮಿ ಬರಬಾರ್ದು ಅಂತೇಳಿ ಜಿಗ್ಜಾಗ್ ಫ್ಯಾಷನಲ್ಲಿ ಹಾಕಿರ್ತೇವೆ, ಸ್ಟ್ರೈಟ್ ಆಗಿರೋದಿಲ್ಲ. ಅದು ಬೇರಿಂಗ್ ಅವ್ರದ್ದು ಕಂಪ್ಲೀಟ್ ಕಂಪಾಸ್ ಬೇರಿಂಗ್ ತಗೊಂಡು ಹಾಕಿರ್ತಾರೆ ಲೈನ್, ಅದಕ್ಕೆ ರೆಕಾರ್ಡ್ ಇಟ್ಟಿರ್ತಾರೆ. ಎಲ್ಲಿಯಾದರೂ ಲೆಫ್ಟ್ ರೈಟ್ ಹೋದ್ರೂ ಸಹ ಅದು ಉಡಿಸಾಗ್ತದೆ. ಅದು ಅವ್ರಿಗೆ ಕಾನ್ಫಿಡೆನ್ಸ್ ಅವ್ರು ರೆಕಾರ್ಡ್ ಇಟ್ಟಿರ್ಬೇಕು. ಅದು ಆ ರೆಕಾರ್ಡ್ ಈಗ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಇಲ್ಲ, ಈಗ ರೆಕಾರ್ಡೇ ಇಲ್ಲ ಅಂತ. ಸೊ ದಟ್ಸ್ ಇವನ್ ಇಲ್ಲಿಯೂ ಕೂಡ ಲ್ಯಾಂಡ್ ಮೈನ್, ಸಿ ಮೈನ್ ನಾವು ಇಟ್ಟಿರ್ತೀವಿ. ಸಿ ಮೈನ್ಸ್ ಅದು ಅದನ್ನು ನಾವು ಟಚ್ ಮಾಡಲಿಕ್ಕೆ ಭಾಳ ಕಷ್ಟ. ಅದು ಗೊತ್ತಿದ್ದವರು ಮಾತ್ರ ಅದನ್ನು ತೆಗಿಲಿಕ್ಕೆ ಸಾಧ್ಯ ಉಂಟು. ಸೊ ಕಂಪ್ಲೀಟ್ ಡಿಮೈನಿಂಗ್, ಫುಲ್ ಮೈನ್ ಚೈನ್ ಸಿಸ್ಟಮಲ್ಲಿ ಹಾಕಿ ಜಿಗ್ಜಾಗಲ್ಲಿ ಹಾಕಿರೋದು 33 ಕಿಲೋಮೀಟರ್ ಎಲ್ಲ ಜಾಗದಲ್ಲಿ ಹಾಕಿದ್ದಾನೆ. ಕೆಲವು ಜಾಗ ಕಾನ್ಫಿಡೆನ್ಷಿಯಲ್ ಆಗಿ ಕೆಲವು ಹಡಗಳು ಬಿಡ್ಲಿಕ್ಕೆ ಹೋಗಿ ಮಾತ್ರ ಇದೆ. ಸೊ ಅದನ್ನು ಅವರು ಕ್ಲಿಯರ್ ಮಾಡಿ ಇಮಿಡಿಯೇಟ್ ಆಗಿ ಕೊಡೋದಿಲ್ಲ ಅವರು ಈ ಟಾಕ್ಸಲ್ಲಿ. ಇವನ್ ಅಮೆರಿಕಾದವರ ಒಂದು ಡಿಮ್ಯಾಂಡು ಅದು ಕೂಡ ಇದೆ ಸರ್, ಸಿ ಮೈನ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಬೇಕು ನೀವು. ಇಲ್ಲ, ಅದು ಈಗ ಸದ್ಯಕ್ಕೆ ಅವರು ಅದೊಂದು ಮೇನ್ ಟ್ರಂಪ್ ಕಾರ್ಡ್, ಅದು ಮೇನ್ ಕಾರ್ಡ್, ಅದು ಜಯ ಗಳಿಸುವಂತ ಕಾರ್ಡ್. ಅದು ಇವ್ರು ಮಾತಾಡಿದ್ದಕ್ಕೆ ಜಲಸಂಧಿ ಓಪನ್ ಮಾಡಿ ಕೊಡೋದಿಲ್ಲ ಒಂದು. ಎರಡನೇದು ಅಂತ ಹೇಳಿದ್ರೆ, ನಾನು ಐ ವಾಂಟೆಡ್ ಟು ಡಿಸಗ್ರಿ ವಿತ್ ವಾಟ್ ಪ್ರೊಫೆಸರ್ ಸೆಡ್ ಅಬೌಟ್ ದಿ ಪಾಕಿಸ್ತಾನೀಸ್ ಇಂಟೆನ್ಷನ್. ಪಾಕಿಸ್ತಾನಕ್ಕೆ ಈ ಸಂದರ್ಭದಲ್ಲಿ ಇಂಟರ್ವೆನ್ಷನ್ ಪಾಕಿಸ್ತಾನ ಇಂಟರ್ವೆನ್ಷನ್, ದೇರ್ ಇಸ್ ನೋ ಕ್ವಶನ್ ಆಫ್ ಗಿವಿಂಗ್ ಎ ಕ್ರೆಡಿಟ್ ಟು ದಿಸ್ ಬ್ಲಡಿ ಸ್ಟುಪಿಡ್ ದರಿದ್ರ. ಈ ದರಿದ್ರ ಜನಗಳಿಗೆ ನಾವು ಕ್ರೆಡಿಟ್ ಕೊಡಬಾರ್ದು. ನನ್ನ ಮೈ ಉರಿತದೆ ಇನ್ ಕೇಸ್ ಪಾಕಿಸ್ತಾನಕ್ಕೆ ನಾವು ಕ್ರೆಡಿಟ್ ಕೊಟ್ರೆ. ಅವ್ರು ಮಾಡ್ತಾ ಇರೋದು ದಲಾಲಿ ಕೆಲಸ ಇದು. ದೇ ಆರ್ ಜಸ್ಟ್ ಬ್ಲಡಿ ಮೆಸೆಂಜರ್ಸ್. ದೇ ಆರ್ ನೋ ವೇ ಬಂದು ಇಲ್ಲಿ ನಮ್ಮ ವೆಸ್ಟ್ ಏಷ್ಯನ್ ಗಲ್ಫ್ ವಾರಲ್ಲಿ ದೇ ಡೋಂಟ್ ಹ್ಯಾವ್ ಎನಿ ವೇಟ್ಸ್ ಟು ಡೂ ದ್ಯಾಟ್. ಅವ್ರು ಬರೀ ಒಂದು ಇದರ ಅಡ್ವಾಂಟೇಜ್ ತಗೊಂಡು ಮಾಡ್ತಾ ಇದ್ದಾರೆ ಹೊರತು ಇನ್ನೇನಿಲ್ಲ. ಎರಡನೇದಾಗಿ ನಾನು ನ್ಯೂಸ್ ನೋಡ್ತಿದ್ದೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ, ಕುವೈಟ್ ಜೊತೆಯಲ್ಲಿ ಇವರು ಡಿಫೆನ್ಸ್ ಪ್ಯಾಕ್ಟ್ ಇದೆ ಪಾಕಿಸ್ತಾನದ್ದು, ನಿಮ್ಮ ಮೇಲೆ ಸಾರಿ ಇದು ಸೌದಿ ಅರೇಬಿಯಾದ ಮೇಲೆ, ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಬರ್ತೀವಿ ಅಂತೇಳಿ. ಓಕೆ, ಈಗ ಆಲ್ರೆಡಿ ಎಷ್ಟೋ ಸ್ಕ್ವಾಡ್ರನ್ಸ್ಗಳು ಕಳಿಸಿದ್ದಾರೆ ಇರಾನ್ ಬಾರ್ಡರ್, ಇರಾನ್ ಮೇಲೆ ಯುದ್ಧ ಮಾಡಲಿಕ್ಕೆ. ಮತ್ತೆ ಅವ್ರದ್ದು ಕಾಂಬ್ಯಾಟ್ ಅದರ್ ಫೋರ್ಸಸ್ ಅಲ್ಲೇ ಇದೆ. ಮತ್ತೆ ಏನು ಈ ಮೆರಿನ್ ಕಮಾಂಡೋಸ್ಗಳು ಬಂದಿದ್ದಾರೆ ಅಮೆರಿಕನ್ಸು, ಅವ್ರ ಜೊತೆಯಲ್ಲಿ ಟೈಅಪ್ ಆಗಿದೆ. ಆ ಕಡೆ ಅದು ಮಾಡ್ತಾ ಇದ್ದಾರೆ, ಈ ಕಡೆ ಮಾತುಕತೆಗೆ ಏರ್ಪಾಡು ಮಾಡ್ತಾ ಇದ್ದಾರೆ. ವಾಟ್ ದೇ ಆರ್ ಅಪ್ ಟು ಐ ಡೋಂಟ್ ನೋ. ಇದೆಲ್ಲ ಗೊತ್ತಿದೆ. ಇವಾಗ ಏನು ಈ ಈಗ ಪಾಕಿಸ್ತಾನ ಈ ವಿಚಾರದಲ್ಲಿ, ಪರ್ಟಿಕ್ಯುಲರ್ ಈ ವಿಚಾರದಲ್ಲಿ ಆಕ್ಟಿಂಗ್ ಕಂಟ್ರಿ ಆಗ್ತಿದ್ಯಾ, ಅಥವಾ ಈ ಎರಡೂ ದೇಶಗಳನ್ನ ಯಾಮಾರಿಸುವಂತ ಕೆಲಸವನ್ನ ಆ ದೇಶ ಮಾಡ್ತಾ ಅಂತ? ಖಂಡಿತ ಇದು ದಿಕ್ಕು ತಪ್ಪಿಸ್ತಾ. ಇದು ಇದಕ್ಕೆ ಓನ್ ಪಾಲಿಸಿ ಏನಿಲ್ಲ ಪಾಕಿಸ್ತಾನಕ್ಕೆ. ನಂಬರ್ ಒಂದು, ಇವರು ಯಾಗೂ ಅಮೆರಿಕನ್ ಚಮಚಗಳು, ಇವರು ಅಮೆರಿಕನ್ ಚಮಚಗಳು. ಮತ್ತು ಇರಾನ್ ಜೊತೆಯಲ್ಲಿ ದೊಡ್ಡದಾಗಿ ತೋರಿಸ್ಕೊಳ್ತಾರೆ. ಅದರ್ವೈಸ್ ದೇ ಡೋಂಟ್ ಹ್ಯಾವ್ ಎನಿ ರೋಲ್ ಟು ಪ್ಲೇ ಆಸ್ ಎ ಮೀಡಿಯೇಟರ್ ಆಗಲಿಕ್ಕೆ. ದೊಡ್ಡ ಸೂಪರ್ ಪವರ್ಸ್ಗಳು ಏನಾದರೂ ಮಧ್ಯೆ ಬಂದರೆ ಅದೇನೋ ಒಂದು ಕ್ವಶನ್ ಇತ್ತು, ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಇವರು ತಾಕತ್ತಿಲ್ಲ ಇವ್ರು ಮೀಡಿಯೇಟರ್ಗೆ. ಈಗ ಇಬ್ಬರ ಜೊತೆಲಿ ಜಗಳ ಆಗ್ತದೆ, ನಾವು ಇವರು ಮಧ್ಯದಲ್ಲಿ ಬರೋರಿಗೆ ಆ ವೆಯ್ಟ್ ಇರಬೇಕು, ಅದು ಆ ಊರಲ್ಲಿ ಆ ವೆಯ್ಟ್ ಇರಬೇಕು ಅವನು, ಆವಾಗಲೇ ಅದನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಸಾಧ್ಯ ಉಂಟು. ಇವಾಗ ಜಸ್ಟಿಸ್ ಎ ಬ್ಲಡಿ ಕೋಆರ್ಡಿನೇಟರ್ ಸುಮ್ಮನೆ ಒಂದು ಇದು ಮಾಡ್ತಾ ಇರೋದು, ಒಂದು ಅರ್ಹತೆ ಇಲ್ಲ. ಎರಡನೇದಾಗಿ ಈ ವಾಟ್ ಯು ಕಾಲ್, ಈಗ ಯುದ್ಧದಲ್ಲಿ ಗೆದ್ದಿದ್ದು ಯಾರೀಗ, ಏನು ಸಾಧನೆ ಮಾಡಿದ್ದಾರೆ ಅಮೆರಿಕದವರು? ಈಗ ಇರೋದು ಇವರು ಮೊಣಕಾಲು ಉರಿಸಿರೋದು ಇರಾನ್ ಅಮೆರಿಕನ್ಸ್ಗೆ. ಸೊ ಈ ಅಮೆರಿಕನ್ಸ್ ಏನಾದರೂ ಮಾಡಿ ಜಲಸಂಧಿಯನ್ನು ಓಪನ್ ಮಾಡಿಸಿ ನಾವು ಇದು ಮಾಡೋಣ, ನೀವು ಹೇಳಿದ್ದ ಷರತ್ತಿಗೆ ನಾವು ಇದು ಮಾಡ್ತೀವಿ ಅಂತೇಳಿ. ವಾಟ್ ಎವರ್ ಫ್ರೀಸಿಂಗ್ ಆಫ್ ಅಸೆಟ್ಸ್ ಅದು ಇದೆಲ್ಲ ದೇ ವಿಲ್, ದಟ್ ಇಸ್ ನಾಟ್ ಇಮಿಟೀರಿಯಲ್, ಅದೇ ಚಿಕ್ಕ ವಿಷಯಗಳು ಅವ್ರು ಮಾಡಿಬಿಡ್ತಾರೆ ಅಮೆರಿಕನ್ಸು. ಬಟ್ ಇಸ್ರೇಲ್ ಜೊತೆಯಲ್ಲೇ ಇವರು ಸ್ಟ್ರೈಟ್ ಕನ್ಫ್ರಂಟೇಷನ್ ಇದೆ. ಅಮೆರಿಕನ್ ಜೊತೆಯಲ್ಲಿ ಇಷ್ಟೇ ಹೇಳ್ಬೋದು ಅವರು, ನಿಮ್ಮ ಬೇಸಸ್ಗಳು ಗಲ್ಫ್ ಕಂಟ್ರೀಸಲ್ಲಿ ಏನೇನಿದೆ ಅದು ಖಾಲಿ ಮಾಡಿ ಅಂತ. ಖಾಲಿ ಮಾಡಿ ನಮಗೆ ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇದೆ, ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಯು ಡೋಂಟ್ ಹ್ಯಾವ್ ಎನಿ ಸೇ ಟು ಅಸ್. ನಮ್ಮ ಸಾರ್ವಭೌಮತ್ವಕ್ಕೆ ನೀವು ಮಧ್ಯದಲ್ಲಿ ಬರಬಾರ್ದು, ನಮ್ಮ ನ್ಯೂಕ್ಲಿಯರ್ ನಾವು ಮಾಡ್ತೀವಿ. ಸೊ ದೇ ವಿಲ್ ಪುಟ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಟು ಅಮೆರಿಕನ್ಸ್, ಈ ರೀತಿ ಮಾಡಿ ಅಂತೇಳಿ. ಸೊ ಅದು ಎಷ್ಟು ಮಟ್ಟಿಗೆ ನಡೀತದೆ ಅಂತ ನಾವು ನೋಡಬೇಕಷ್ಟೇ ಹೊರತು ಇದನ್ನು ವಿ ಹ್ಯಾವ್ ಟು ಕಾದು ನೋಡಬೇಕು. ಶ್ರೀಪಾದ್, ಇವರು ನಮ್ಮ ರಕ್ಷಣಾಧಿಕಾರಿಗಳು ಪಾಕಿಸ್ತಾನದ ಪರ ನಾನು ಹೇಳಲಿಲ್ಲ. ಈ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಅಂದರೆ ಉದ್ದೇಶ ಏನು? ಇರಾನು ನಂಬಬೇಕು, ಅಮೆರಿಕಾನು ನಂಬಬೇಕು, ಇಸ್ರೇಲ್ ಬಿಡಿ. ನೀವು ಅವ್ರಿಗೆ ಈಗ ಜೀರ್ಣಿಸ್ಕೊಳ್ಳಕ್ಕೆ ಆಗದೇ ಇರೋಂಥ ವಿಚಾರ ಅಂದ್ರೆ ವಿ ಶುಡ್ ಅಪ್ರಿಷಿಯೇಟ್ ಅಂತ ಏನಂದ್ರಲ್ಲ,
ನಾವು ಅಪ್ರಿಶಿಯೇಟ್ ಮಾಡಬೇಕು ಪಾಕಿಸ್ತಾನವನ್ನ ನಾವು- ಐ ಆಮ್ ನಾಟ್ ಅಲೋನ್ ಅಪ್ರಿಶಿಯೇಟ್ ಶಶಿ ತರೂರ್ ಏನದು ಸರ್? ಇಲ್ಲ ಅಪ್ರಿಶಿಯೇಟ್ ಅನ್ನೋದು ನಗುನಲ್ಲೇ ಉತ್ತರ ಇದೆ. ವೆರಿ ಲಿಬರಲ್ ಅಪ್ರೋಚ್. ಆಸ್ ಎ ಪಾಲಿಟಿಕ್ಸ್ ಈಸ್ ದಿ ಆರ್ಟ್ ಆಫ್ ದಿ ಪಾಸಿಬಲ್. ಇದು ಗೆರೆ ಕೊಯ್ದಂಗೆ ರಾಜಕೀಯ ಇರೋದಿಲ್ಲ. ಯು ಹ್ಯಾವ್ ಟು ಥಿಂಕ್ ಆಫ್ ದಿ ಡೈನಾಮಿಕ್ಸ್, ದಿ ಚಾಲೆಂಜಸ್, ಆಪರ್ಚುನಿಟೀಸ್. ಪಾಕಿಸ್ತಾನ ಹ್ಯಾಸ್ ಸೀಸ್ ದಿಸ್ ಆಪರ್ಚುನಿಟಿ. ಭಾರತಕ್ಕೆ ಅವಕಾಶ ಇತ್ತು, ಬಟ್ ನಾವು ಕಳ್ಕೊಂಡ್ವಿ. ಯಾಕಂದ್ರೆ ವಿ ಆರ್ ಬ್ರ್ಯಾಂಡೆಡ್ ಆಸ್ ಪ್ರೋ ಇಸ್ರೇಲ್ ಅಂಡ್ ಪ್ರೋ ಅಮೆರಿಕಾ ರೈಟ್ ಫ್ರಮ್ ಫಸ್ಟ್ ಟರ್ಮ್ ಆಫ್ ಟ್ರಂಪ್ ಟು. ಅಲ್ಲಲ್ಲ, ಇವ್ರು ಹೇಳ್ತಿರೋದೇನು ಸರ್, ಸ್ವಂತ ಶಕ್ತಿಯಿಂದ ಏನವ್ರು ಕದನ ವಿರಾಮ ಇಲ್ಲ, ಇಲ್ಲ. ಘೋಷಣೆ ಮಾಡಿ No, 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 ಸಂಧಾನಕ್ಕಾಗಿ ಇವ್ರಿಗಿಂತ ವೇದಿಕೆ ಸಿದ್ಧಗೊಂಡಿಲ್ಲ. ಅಲ್ಲಲ್ಲ, ಇವ್ರಿಗಿಂತ ಈ ಇಸ್ರೇಲ್ ಮತ್ತೆ ಅಮೆರಿಕದವ್ರು ಏನ್ ಹೇಳ್ತಿದಾರಲ್ಲ ಆ ಪ್ರಕಾರವಾಗಿ ಪಾಕಿಸ್ತಾನದವ್ರು ಮಾಡ್ತಿದಾರಷ್ಟೇ. ಇವನ್ ಮೆಸೇಜ್ ಕೂಡ ಕಾಪಿ ಪೇಸ್ಟ್ ಮಾಡ್ತಿದ್ದಾರೆ. ಓಕೆ, ಪಾಕಿಸ್ತಾನ ಇಸ್ ಅನ್ ಏಜೆಂಟ್. ಒಬ್ಬ ಏಜೆಂಟ್ ಕೆಲಸ ಏನು? ಮ್ಯಾರೇಜ್ ಬ್ರೋಕರ್ ಇದ್ದಂಗೆ. ಇಬ್ಬರನ್ನು ಕರ್ಕೊಂಡ್ ಬರ್ತೀರಿ. ನಿಮ್ಗೆ ಮಿಯಾ ಬೀಬಿ ಹೋಗಿ ಅಂತ ರಾಜ್ಯ ಕ್ಯಾ ಕರೆಗ ಕಾಜಿ. ಈ ಮಟ್ಟದ ಪಾಕಿಸ್ತಾನ ಬಗ್ಗೆ ಇನ್ನೂ ನಿಮ್ಮ ಮಾಧ್ಯಮದಲ್ಲಿ ಹೇಳಕ್ ಇಷ್ಟಪಡಲ್ಲ. ಒಬ್ಬ ದೊಡ್ಡ ಪೊಲಿಟಿಕಲ್ ಸೈಂಟಿಸ್ಟ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಕ್ಸ್ಪರ್ಟ್ ಹೇಳಿದ್ದಾರೆ. ಸೇಮ್ ಟೈಮ್ ಕೆಲಸನ ನಮ್ ದೇಶ ಯಾಕೆ ಮಾಡ್ಬೇಕು ಬಿಡಿ ಅಂತ ಹೇಳ್ತಿದ್ದಾರೆ. ಇಲ್ಲ, ಮಾಡಬೇಕಾಗಿತ್ತು ಅಂತ ನಾನು ಹೇಳೋದು. ಯಾಕೆಂದ್ರೆ ಒಳ್ಳೆ ಅವಕಾಶ ಇತ್ತು ನಮಗೆ. ವಿ ಹ್ಯಾಡ್ ದಟ್, ಬಟ್ ವಿ ಲಾಸ್ಟ್ ದಟ್ ಕ್ರೆಡಿಬಿಲಿಟಿ. ಆ ಕ್ರೆಡಿಬಿಲಿಟಿ ಯಾಕೆ ಹೋಯ್ತು? ಈಗ ಏನು ಗೊತ್ತಾ, ಈಗ ನಾವು ಅರಿತ ನೀತಿ ಮಾಡಿದ ನಾನ್ ಅಲೈನ್ಮೆಂಟ್ ಪಾಲಿಸಿಯಲ್ಲಿ ನಾವು ಇದರಲ್ಲಿ ಮಧ್ಯಸ್ಥಿಕೆ ಅವ್ರ ಪ್ರಶ್ನೆಗೆ ಡೈರೆಕ್ಟ್ ಆಗಿ ನಾವು ಬಂದ್ರೆ ನಾವು ಮಾಡಬೇಕಾಗಿತ್ತು. ಇಲ್ಲ, ನಾವು ಮಾಡಬಾರ್ದಾಗಿತ್ತು, ಮಾಡಬಾರ್ದು. ಆ ಥರ ಇಲ್ಲ, ನಾನು ಹೇಳ್ತೀನಿ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇಲ್ಲ, ಆ ಥರ ಇಲ್ಲ, ಹೇಳಕ್ಕಾಗಲ್ಲ. ಇಲ್ಲ, ಇದ್ರ ಬಗ್ಗೆ ನೀವು ಕಂಪ್ಲೀಟ್ ಸ್ಟಡಿ ಮಾಡಿ ಒಂಚೂರು. ಅಯ್ಯೋ ಸರ್, ನಮ್ಮ ಲೈಫೇ ಅದು. ನೀವಾದ್ರೆ ಯುದ್ಧ ಮಾಡ್ತೀರಿ ನಮ್ಮ ಪರವಾಗಿ, ಇಲ್ಲಿ ಕೇಳಿ. ನಾವು ವಿಶ್ಲೇಷಣೆ ಮಾಡೋದೇ ನಮ್ಮ ಜೀವನ. ಇಲ್ಲಿ ಕೇಳಿ. ಇದು ಮಧ್ಯಸ್ಥಿಕೆ ಇಂಡಿಯಾ ಯಾಕೆ ಲೀಡ್ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಇದು ಒಂಥರ ಬೆಂಕಿಯಲ್ಲಿ ಕೈ ಹಾಕದಂಗೆ. ಒಂದು ಎರಡು ಬಲಿಷ್ಠ ರಾಷ್ಟ್ರಗಳು ಇವೆರಡು ಮಧ್ಯದಲ್ಲಿ ನೀವು ಹೋಗಿ, ಈಗ ನಾನು ಹೇಳ್ತಿದ್ದೀನಿ, ಇವತ್ತಿನ ಮಾತುಕತೆಗಳಲ್ಲಿ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ದೇಶದ ಒಂದು ಪ್ರತಿಷ್ಠೆಯನ್ನು, ನಮ್ಮ ದೇಶದ ಒಂದು ಗೌರವವನ್ನು ಈ ರೀತಿ ಮಧ್ಯದಲ್ಲಿ ನಾವು ಏನು ಸುಮ್ಮನೆ ಮಧ್ಯದಲ್ಲಿ ಕೈ ಹಾಕಿ ನಾವು ಇದು ಮಾಡಿದರೆ ಬೋತ್ ವಿ ಡೋಂಟ್ ಹ್ಯಾವ್ ಎನಿ ಕಾನ್ಫ್ಲಿಕ್ಟೇಷನ್ ವಿತ್ ಐದರ್ ಅಮೆರಿಕಾ ಆರ್ ಇರಾನ್. ನಮ್ಗೆ ಎರಡು ಪರ್ಷಿಯನ್ ದೇಶಗಳನ್ನು ಬೇಕು, ಇದು ಬೇಕು. ಬಟ್ ಈ ಮಧ್ಯದಲ್ಲಿ ನಾವು ದೆರ್ ಆರ್ ಸೋ ಮೆನಿ ಇದಿದೆ, ಲಕುನ ಇದೆ. ಈಗ ನಮ್ಮ ಜೈಶಂಕರ್ ಇದ್ದಾರೆ, ಒನ್ ಆಫ್ ದಿ ಟಾಪೆಸ್ಟ್ ದಿ ಫಾರಿನ್ ಮಿನಿಸ್ಟರ್ ಆಫ್ ದಿ ವರ್ಲ್ಡ್. ಅವರು ಅಲ್ಲ, ಇವನ್ ನಮ್ಮ ದೇಶದ ತಟಸ್ಥ ನಿಲುವನ್ನ ಇರಾನ್ ಅವರು ಅಪ್ರಿಶಿಯೇಟ್ ಮಾಡಿದ್ರು. ಭಾರತದ ತಟಸ್ಥ ನಿಲುವನ್ನ ನಾವು ದೃಢೀಕರಿಸ್ತೇವೆ, ನಾವು ಇದನ್ನ ವೆಲ್ಕಮ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಶಿಪ್, ನಮ್ಮ ಶಿಪ್ಗಳು ಅಲೋ ಮಾಡಿದ್ರು. ಬಟ್ ಇದು ಡಿಪ್ಲೊಮೆಸಿಯಲ್ಲಿ ಈಗ ಇಸ್ರೇಲ್ ಜೊತೆಯಲ್ಲಿ ನಮ್ಮ ಮೊನ್ನೆ ಇದು ಈ ವಾರ್ ಶುರುವಾಗದ ಒಂದು ದಿವಸ ಮುಂಚೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹೋಗಿದ್ದೆ, 2 days 3 days ಮುಂಚೆ ಹೋಗಿದ್ದಾರೆ. ಡಿಫೆನ್ಸ್ ಡೀಲ್ಸ್ಗಳು, ಡ್ರೋನ್ಗಳು, ಏರ್ ಕ್ರಾಫ್ಟ್ಸ್ಗಳು ಎಲ್ಲ ನಾವು ಡಿಫೆನ್ಸ್ ಡೀಲ್ಗಳು ಆಗಿದೆ. ಇಂಥ ಸಂದರ್ಭದಲ್ಲಿ ಇಸ್ರೇಲ್ ಇರಾನ್ ಬದ್ಧ ವೈರಿ ಅದು, ಆಯ್ತಾ? ಇಂಥ ಸಮಯದಲ್ಲಿ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳಿದ್ರೆ ಯಾವ ಮಧ್ಯಸ್ಥಿಕೆ ವಹಿಸ್ತೀವಿ? ನೀವು ಹೋಗಿ ಅಂತ ಹೇಳಲಿಲ್ಲ, ನಿಮಗೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳ್ತಾ ಅಲ್ಲ, ಅವಕಾಶ ಕೊಡ್ಲಿಲ್ಲ ಅಲ್ಲಲ್ಲ, ಏನಿಲ್ಲ. ಪಾಕಿಸ್ತಾನಕ್ಕೆ ತನ್ನದೇ ಒಂದು ಇದಿತ್ತು. ನೀವು ವಿಶ್ವಗುರು ಹೆಂಗಾಗ್ತೀರಿ? ನೀವು ವಿಶ್ವಗುರು ಆಗ್ಬೇಕಲ್ಲ, ವಿಶ್ವಗುರು ಶಾಂತಿ ಮಂತ್ರ ಹೇಳಿದ್ರೆ ಹೊಡಿಬೇಕಲ್ಲ. ಅಲ್ಲ, ವಿಶ್ವಗುರು ಆಗ್ಲಿಕ್ಕೆ ನಮ್ಮನ್ನು ಯಾಕೆ ಅವರು ಅನುಕರಣೆ ಮಾಡಬೇಕು ಅಂದ್ರೆ ನಮ್ಮ ಡೆವಲಪ್ಮೆಂಟ್ಸ್ ನಾವು ಅನುಕರಣೆ ಮಾಡಬೇಕು. ನಾವು ಯಾವ ಲೆವೆಲಿಂದ ಯಾವ ಲೆವೆಲ್ಗೆ ಬಂದಿದ್ದೀವಿ ಅದು ವಿಶ್ವಗುರು. ನಾವು ಅದು ಬರೀ ಯೋಗ ಇಂಥ ಚಿಕ್ಕ ಪುಟ್ಟ ವಿಷಯ ಅಲ್ಲ, ಪ್ರತಿ ಒಂದರಲ್ಲೂ ಸಹ ನಮ್ಮ ಇಂಡಿಯಾ ಮುಂದೆ ಇದೆ, ಡೆವಲಪಿಂಗ್ ಕಂಟ್ರೀಸ್. ಇಂಥ ಸಂದರ್ಭದಲ್ಲಿ ಈ ರೀತಿ ಮಧ್ಯಸ್ಥಿಕೆ ಎಲ್ಲ ಮಾಡಲಿಕ್ಕೆ ನಮಗೆ ದೇರ್ ಇಸ್ ನೋ ಸೂಟಬಲ್ ಎನ್ವೈರನ್ಮೆಂಟ್ ಟು ಡೂ ದಟ್. Then what is your contribution for international peace? No contribution now the contribution is now ಈ ಜ್ಯೂಸ್ಗಳಿಗೆ ಮತ್ತೆ ಇರಾನ್ ಅವರಿಗೆ ಆಗ್ತಾ ಇದೆಯಲ್ಲ, ಇದು ನೂರಾರು ವರ್ಷಗಳು, ಎಷ್ಟೋ ವರ್ಷಗಳಿಂದ ಆಗ್ತಾ ಇದೆ. ಇದರಲ್ಲಿ ಹೋಗಿ ನಮ್ಮ ಕಾಂಟ್ರಿಬ್ಯೂಷನ್ ಏನು ಮಾಡುತ್ತೆ? I am talking of international situation. ಇಂಟರ್ನ್ಯಾಷನಲ್. ಈಗ ನಮಗೆ ಗ್ಯಾಸ್ ಸಮಸ್ಯೆ ಇದೆ, ಹೇಗೆ ಬಗೆಹರಿಸ್ತೀರಿ? ಈ ಗ್ಯಾಸ್ ಸಮಸ್ಯೆ ಬಗೆಹರಿತದೆ. ಬಟ್ ಈ ರೀತಿ ಮಧ್ಯವಸ್ಥೆಗೆ ಹೋಗಿ ಏನು ಅಂತ ಒಂದು ದೊಡ್ಡ ಒಂದು ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಸ್ರೇಲ್ ಜೊತೆಯಲ್ಲಿ ನಮ್ಮ ಇದಿದೆ, ಅಮೆರಿಕನ್ ಜೊತೆಯಲ್ಲಿ ಇದೆ, ಇರಾನ್ ಜೊತೆಯಲ್ಲೂ ಇದೆ. So it is proved that we are pro Israel and pro US. No, in ಪಾಲಿಸಿಯಲ್ಲಿ we are not anti Iran. That is the point I am taking. I am talking of that only. That is my premise. ಈಗ ಶಶಿ ತರೂರ್ ನಮ್ಮ ತರ ಪ್ರೊಫೆಸರ್ ಇಲ್ಲದೆ ಇರಬಹುದು, ಅವ್ರು ಏನ್ ಹೇಳಿದ್ದಾರೆ? ವೆಲ್ಕಮ್. ಅಲ್ಲ, ವಾಟ್ ಪಾಯಿಂಟ್ ಯು ಆರ್ ಮೇಕಿಂಗ್ ಅಂದ್ರೆ ನಾವು ಆಂಟಿ ಇರಾನಿಯನ್ ಆಗ್ಬೇಕಾಗಿತ್ತು ಅಂತ ಆಗ್ಬಾರ್ದು. ಆಂಟಿ ಇರಾನಿಯನ್ ಆಗದೆ ಹೋಗಿದ್ರೆ ನಮ್ಮನ್ನ ಮಧ್ಯಸ್ಥಿಕೆಗೆ ಅವರೇ ಆಹ್ವಾನ ಮಾಡಿ. ಫಿನ್ಲ್ಯಾಂಡ್,
ಯುರೋಪಿನ ಸ್ಪೇನ್ ಮತ್ತು ಇನ್ನಿಂದ ಒಂದು ಚಿಕ್ಕ ರಾಷ್ಟ್ರಗಳು ಅವ್ರು ಹೇಳಿದ್ದಾರೆ ಭಾರತವನ್ನು ಇದರಲ್ಲಿ ಮಧ್ಯಸ್ಥಿಗೆ ಕರಿಬೇಕು ಅಂತ. ದೇ ಹ್ಯಾವ್ ಸಜೆಸ್ಟೆಡ್ ಬಟ್ ನೋಬಡಿ ಅಕ್ಸೆಪ್ಟೆಡ್. ಆ್ಯಂಡ್ ಟ್ರಂಪ್ ಲಾಸ್ಟ್ ಪರ್ಸನ್ ಟು ಅಕ್ಸೆಪ್ಟ್ ಇಂಡಿಯಾಸ್ ಮೀಡಿಯೇಷನ್, ಐ ಆಮ್ ಟೆಲಿಂಗ್ ಯು. ಆಮೇಲೆ ಪಾಕಿಸ್ತಾನದ ಬಗ್ಗೆ ಒಂದು ಕೆಟ್ಟ ಮಾತು ಹೇಳಿದ್ದಾರೆ ಒಬ್ಬ ವೆರಿ ಟಾಪ್ ಪ್ರೊಫೆಸರ್ ಆಫ್ ಇಂಟರ್ನ್ಯಾಷನಲ್ ಅಫೇರ್ಸ್. ಏನು ಹೇಳಿದ್ದಾರೆ, ನಾನು ನಿಮ್ಮ ವೀಕ್ಷಕರಿಗೆ ಹೇಳಲ್ಲ, ಒಬ್ಬ ಬೆಲೆವೆಣ್ಣು ಮಾಡೆಲನ್ನು ಮಧ್ಯಸ್ಥಿಕೆಗೆ ಉಪಯೋಗಿಸ್ಕೊಂಡಾಗ ಆಗಿದೆ ಅಂತ ಹೇಳಿದೆ ಪಾಕಿಸ್ತಾನದ ಬಗ್ಗೆ. ಸೊ ರಕ್ಷಣಾ ಅಧಿಕಾರಿಗಳಿಗಿಂತ ತುಂಬ ಕಟುವಾದ ಟೀಕೆಯನ್ನು ಮಾಡಿದ್ದಾರೆ, ಅದನ್ನು ಒಪ್ತೇನೆ ಪಾಕಿಸ್ತಾನ. ಬಟ್ ಈಗ ಸಮಯಕ್ಕೆ ಅವರೇ ಬೇಕಾಗಿರೋದು. ನೀವು ನಮ್ಮ ವೀಕ್ಷಕರಿಗೆ ಹೇಳಿದ್ರು ಸರ್, ಈಗ ವೀಕ್ಷಕರು ನೋಡ್ತಾ ಇದ್ದಾರೆ, ವೀಕ್ಷಕರಿಗೆ one chance to save the world from this crisis, including my ಗ್ಯಾಸ್ ಸಪ್ಲೈ. ಇನ್ನೊಂದು ಏನು ಗೊತ್ತಾ, ಅದೇ ವಾಂಟ್ ಟು ಟೆಲ್ ಯು, ಇದು ಇಸ್ರೇಲ್ನ ಈ ಪಾಕಿಸ್ತಾನದ ಮಿನಿಸ್ಟರ್ಗಳು ಇವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವುದಕ್ಕೊಂದು ಒಂದು ತಾಳ್ಮೆಲಿಲ್ಲ. ಮೊನ್ನೆನೋ ಹೇಳ್ತಾ ಇದ್ದಾವ, ಇಸ್ರೇಲ್ದು ಇಟ್ಸ್ ಎ ಕ್ಯಾನ್ಸರಸ್ ಡಿಸೀಸ್ ಫಾರ್ ದಿ ಹ್ಯುಮ್ಯಾನಿಟಿ. ಇಸ್ರೇಲ್ ಇಸ್ ಎ ಕ್ಯಾನ್ಸರಸ್ ಡಿಸೀಸ್, ಕ್ಯಾನ್ಸರಸ್ ಟು ದಿ ಹ್ಯುಮ್ಯಾನಿಟಿ ಆಫ್ ದಿ ವರ್ಲ್ಡ್. ಆಸಿಫ್ ಖವಾಜಾ ಹೇಳಿದ್ದು. ಸೊ ಈ ರೀತಿ ಹೇಳ್ಬೇಕಾದ್ರೆ ಇವರ ಇಸ್ರೇಲ್ ಡೆಫಿನೆಟ್ಲಿ ಈ ಮಾತುಕತೆಗೆ ಬರೋದೇ ಇಲ್ಲ ಪಾಕಿಸ್ತಾನಕ್ಕೆ. ಈ ಮೇ ಬಿ ಡಿಲೀಟಿಂಗ್ ಇಟ್, ಈ ಮೇ ಬಿ ಡಿಸಗ್ರಿಂಗ್ ವಿತ್ ಇಟ್, ಪಾರ್ಲಿಮೆಂಟಲ್ಲಿ ಹೇಳಿದ್ದಾನೆ ಅವನು. ಸೊ ದೇರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ ಗೋಯಿಂಗ್ ಆನ್. ನಾವು ಏನಾಗಿದೆ, ಇವ್ರು ಮಧ್ಯಸ್ಥಿಕೆ ಅಂತ ಬಯಸ್ತಿ ಏನು ಮೆಸೇಜರ್ ಕೆಲಸ ಮಾಡ್ತಾ ಇದ್ದಾರೆ. ಈಗ ನನಗೆ ತಿಳಿದ ಪ್ರಕಾರ ಅಮೆರಿಕನ್ಸ್ ಆ್ಯಂಡ್ ಇರಾನ್ ದೇ ಗೋ ಟು ಟಾಕ್ 1-to-1. ಇವ್ರ ಮಧ್ಯಸ್ಥಿಕೆ ಅಲ್ಲ, ಜಸ್ಟ್ ಇವರು ಒಂದು ಫೆಸಿಲಿಟೇಟರ್ ಆ ಇಸ್ಲಾಮಾಬಾದಲ್ಲಿ ಮಾಡ್ತಾ ಇದ್ದಾರೆ. ಅಮೆರಿಕ ಇರಾನ್ 1-to-1 ಟಾಕ್ ಸಾಧ್ಯನಾ? ಸಾಧ್ಯ ಇದೆ. ಈಗ ಸಿ ನೌ ದ ಟಾಕ್ಸ್ ಹ್ಯಾವ್ ಬೀನ್ ಬಿಗನ್. ಇಲ್ಲಿ ಸಿ ಅವರಿಬ್ರು ಜೊತೆಗೆ ಬಂದು ಒಪ್ಕೊಂಡು ದೇಶದಲ್ಲಿ ಬಂದಿದ್ದಾರೆ ಅಂದ್ರೆ ಇಟ್ ಈಸ್ ಐ ಗೆಸ್ ಈ 1-to-1 ಟಾಕ್ ಆಗಿದ್ದಿದ್ರೆ ಯಾವಾಗಲೂ ಸೀಸ್ಫೈರ್ ಡಿಕ್ಲೇರ್ ಆಗಿರೋದು. 1-to-1 ಆಗ್ಬೋದು. ಸಿ ನೌ ಇಟ್ ಹ್ಯಾಸ್ ಸ್ಟಾರ್ಟೆಡ್. ಸಿ ಇದು 50 ವರ್ಷದ ಕಾಲ 1946 ಇಂದ ನಡೀತಾ ಇರೋ ಗಲಾಟೆ. ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಒನ್ ಡೇಲಿ ಎಲ್ಲ ಸರಿ ಹೋಗ್ಬಿಡುತ್ತೆ, ಎಲ್ಲ ಇದಾಗ್ಬಿಡುತ್ತೆ. ನೋಬಡಿ ಕ್ಯಾನ್ ಅಕ್ಸೆಪ್ಟ್ ಇಟ್, ಗೊತ್ತಾ? ಬಟ್ ಇಟ್ ಟೇಕ್ಸ್ ಟೈಮ್. ಇವಾಗ ನಾನು ಹೇಳ್ದಂಗೆ ಇಟ್ ಈಸ್ ಓನ್ಲಿ ಅನ್ ಇಂಟರ್ವೆನ್ಷನ್. ಇಟ್ ಕೆನಾಟ್ ಬಿ ಸಾಲ್ವ್ಡ್. ಇವಾಗ ನಮ್ಮ ಕಾವೇರಿ ಇಶ್ಯೂನೇ ನಾವು ಸಾಲ್ವ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯು ಮೀನ್ ಟು ಸೇ ದಟ್ ಅಷ್ಟು ಇಂಟರ್ನ್ಯಾಷನಲ್ ಇದು 50 ವರ್ಷದಿಂದ ಆಗೋದು ಒಂದ್ ದಿವಸ 24 ಗಂಟೆ 18 ಗಂಟೆಯಲ್ಲಿ ಎಲ್ಲ ಸಾರ್ಟ್ ಔಟ್ ಆಗಾಯ್ತು, ನೀನು ಓಕೆ ನಾನು ಓಕೆ ಅಂತ ಹೋಗಲ್ಲ. ಪ್ರಾಬಬ್ಲಿ ಇಟ್ ಈಸ್ ಓನ್ಲಿ ಎ ಟೈಮ್. ಬಟ್ ನಮ್ಗೇನು ಇದು ಸಾಲ್ವ್ ಆದಷ್ಟು ಭಾರತೀಯರಿಗೆ ನಮ್ಗಾಗ ಅಂತ ಒಳ್ಳೇದು. ನಮ್ಗೆ ಯಾರು ಸಾಲ್ವ್ ಮಾಡ್ಕೊಳ್ಳಿ, ಐ ಆಮ್ ನಾಟ್ ವರಿಡ್ ಅಬೌಟ್ ಇಟ್. ಪ್ರಾಬಬ್ಲಿ ಪಾಕಿಸ್ತಾನ ಮಾಡ್ಕೊಂಡ ಅವನಲ್ಲಿ ಆಗ್ತಾ ಇರೋ ಕರ್ಮ್ಗಳನ್ನ ಕೋಟ್ ಮಾಡ್ಕೊಳ್ಳಕ್ಕೆ, ಒಂದು ಕವರ್ ಮಾಡ್ಕೊಳ್ಳಕ್ಕೆ ಈಸ್ ಟ್ರೈಂಗ್ ಟು ಬಿ ಎ ಹೋಸ್ಟ್. ಬಟ್ ಸಮ್ ಮೀಡಿಯಾಸ್ ಆರ್ ಆಲ್ಸೋ ಸೇಯಿಂಗ್ ದಟ್ ಚೈನೀಸ್ aircrafts have already arrived in Pakistan. Chinese fighter crafts have already arrived. One parts ಕೊಟ್ಟಿದ್ದಾರೆ ಅವ್ರಿಗೆ. ಈವನ್ ಇರಾನ್ಗೆ ಹೋಗಿ ಸುಮಾರು ಕೊಟ್ಟಿದ್ದಾರೆ. ದೇ ಹ್ಯಾವ್ ನಾಟ್ ಗಿವನ್ ಮೆಟೀರಿಯಲ್. ಇದು ಫುಡ್ ಎಲ್ಲ ಏನಲ್ಲ. ಅಫ್ಕೋರ್ಸ್ ಪಾಕಿಸ್ತಾನ್ ಇಸ್ ಬೀನ್ ಕಂಟ್ರೋಲ್ಡ್ ಬೈ ಚೈನಾ ಅಂಡ್ ರಷ್ಯಾ. ಇಟ್ ಇಸ್ ನಾಟ್ ದಟ್ ಚೈನಾ ಇಸ್ ಓನ್ಲಿ ದೇ ಆರ್ ಯೂಸಿಂಗ್ ಆಸ್ ಎ ಪಾಕಿಸ್ತಾನ ಫ್ರಂಟ್ ಫೇಸ್ ಆಗಿ ತಗೊಂಡಿದ್ದಾರೆ ಅಷ್ಟೇ. ಪಾಕಿಸ್ತಾನಕ್ಕೆ ಟರ್ಕಿಗೆ ಇವರು ಏನು ಬಹಳ ಒತ್ತಾಯ ಮಾಡಿದ್ರು, ಒತ್ತಡ ಹೇರಿದ್ರು ಅನ್ನುವಂಥದ್ದು ಇದೆಯಲ್ಲ ಸರ್. ಟರ್ಕಿ ಈಜಿಪ್ಟ್ ಎಲ್ಲ ಹೋಗಿದ್ದಾರೆ. ಬಟ್ ಪಾಕಿಸ್ತಾನ ನಾಟ್ ಬಿಹೇವ್ಡ್ ಇಂಡಿವಿಜುವಲಿ. ಅವರು ಚೈನಾಗೆ ಇವರು ಹೋಗಿದ್ದ, ಅವ್ರ ಡಿಫೆನ್ಸ್ ಮಿನಿಸ್ಟರ್ ಹೋಗಿ ಅಲ್ಲಿನ ವಾಂಗಿ ಜೊತೆ ಮಾತಾಡಿ ಎಲ್ಲ ಮಾತುಕತೆ ಎಲ್ಲ ನಡೆದಿದೆ. ಸೊ ಚೈನಾ ಇಸ್ ದೇರ್ ಬಿಹೈಂಡ್ ಇಟ್. ಆಲ್ಸೋ ರಷ್ಯಾ ಇಸ್ ದೇರ್ ಬಿಹೈಂಡ್. ಅವು ಇಲ್ಲ ಅಂದ್ರೆ ಇಷ್ಟು ದಿವಸ ವಾರ್ ಹೆಂಗೆ, ನೀವು ಫಸ್ಟ್ 25 days ಅಲ್ಲಿ ಎಷ್ಟು ಮಿಸೈಲ್ಸ್ ಹೊಡೆದ್ರು ಅವರು? 100, 150, 200 ಮಿಸೈಲ್ಸ್ಗಳು ಹೊಡೆದ್ರು. ಬ್ಯಾರೇಜ್ ಆಫ್ ಮಿಸೈಲ್ಸ್. ಈ ಸಲ ಹೊಡೆದ್ರ? ಈ ಸಲ ಹೊಡಿಲಿಲ್ಲ. ಇಟ್ ವಾಸ್ ಎ ವೆರಿ ಕ್ಯಾಲ್ಕುಲೇಟೆಡ್ ಅಂಡ್ ವೆರಿ ಪಿನ್ ಪಾಯಿಂಟ್ ಅಕ್ಯುರಸಿ. ಯಾಕೆ ಹೊಡಿತಾ ಇದ್ರು? ದಟ್ ಈಸ್ ಬಿಕಾಸ್ ಆಫ್ ಚೈನೀಸ್ ಅಂಡ್ ರಷ್ಯನ್ಸ್. ನೋಡಿ, ರಾಸ್ಲಫಾನ್ ನಲ್ಲಿ, ಕತಾರ್ ಅಲ್ಲಿ 14 ಟ್ರೈನ್ ಅಲ್ಲಿ 2 ಮಾತ್ರ ಹೊಡೆದ್ರು. ಏನು ಕೊಡೋದು? ಬೆಳಗ್ಗೆನೂ ಹೇಳಿದೆ ನಿಮ್ಗೆ, ಅದು ಎಕ್ಸಾಮ್ದೇ ಹೊಡೆದ್ರು. ಸೊ ಅವು ಅಕ್ಯುರೇಟ್ಲಿ ದೇ ಆರ್ ಟಾರ್ಗೆಟಿಂಗ್ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ದ ಟೆಕ್ನಾಲಜಿ ವಾಟ್ ಚೈನೀಸ್ ಅಂಡ್ ರಷ್ಯನ್ಸ್ ಆರ್ ಗಿವಿಂಗ್ ಟು ದೆಮ್. ಸೊ ಚೈನಾ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋಗಿದ್ದಿದ್ರೆ ಪ್ರಾಬಬ್ಲಿ ಇರಾನ್ ಸಹಿತ ಪಾಕಿಸ್ತಾನ ನಂಬ್ಕೊಂಡು ಬರ್ತಾ ಇರಲಿಲ್ಲ. ಜಸ್ಟ್ ಬಿಕಾಸ್ ಅವ್ರು ಇರಾನ್ ಜೊತೆನೂ ಏನು ಒಳ್ಳೆ ಸಂಬಂಧ ಇಟ್ಕೊಂಡಿರ್ಲಿಲ್ಲ. ಬಲೂಚಿಸ್ತಾನ್ದು ಗಲಾಟೆ ನಡೀತಾನೆ ಇತ್ತು. 900 ಕಿಲೋಮೀಟರ್ ಬಾರ್ಡರ್ ಅವರಿಬ್ರು ಮಧ್ಯೆ ಶೇರ್ ಆಗಿದೆ. ಅಫ್ಕೋರ್ಸ್ ದೇರ್ ಇಸ್ ಲಾಟ್ ಆಫ್ ಇಶ್ಯೂಸ್ ಬಿಟ್ವೀನ್ ದೆಮ್. ಅಫ್ಕೋರ್ಸ್ ಇಲ್ಲಿನ ಶಿಯಾಟ್ಸ್ ಆಗಲೇ ಬೆಂಕಿ ಅಂಟ್ಕೊಂಡಿತ್ತು. ಪಾಕಿಸ್ತಾನದಲ್ಲಿ 15% 20% ಶಿಯಾಟ್ಸ್ ಇದರಲ್ಲಿ. ಸೊ ದೇರ್ ಇಸ್ ಲಾಟ್ ಆಫ್ ಇಶ್ಯೂಸ್ ಫಾರ್ ದೆಮ್. ನೋಡಿ, ಇವತ್ತು UAE ಕೇಳಿದಂತ $1 billion ಸಾಲ ಕೊಟ್ಟಿದ್ದನ್ನು ವಾಪಸ್ ಕೊಡು ಅಂದ್ರೆ ದೇ ಹ್ಯಾವ್ ಡನ್ ಇಟ್ ಟುಡೇ ವಿತ್ ಇನ್ ನೋ ಟೈಮ್. ಮೀನ್ಸ್ ದೇ ಹ್ಯಾವ್ ರಿಸೀವ್ಡ್ ಸಮ್ ಮನಿ ಆರ್ ಸಮಥಿಂಗ್ ಲೈಕ್ ದಟ್ ಫಾರ್ ಡೂಯಿಂಗ್ ದಿಸ್ ಟೈಪ್ ಆಫ್ ಹೋಸ್ಟಿಂಗ್. ದೇ ಆರ್ ನಾಟ್ ಮೀಡಿಯೇಟಿಂಗ್, ದೇ ಆರ್ ಹೋಸ್ಟಿಂಗ್ ಇಟ್.
ಹೋಸ್ಟಿಂಗ್ ಅಂದರೆ ಜಾಗ ಕೊಟ್ಟಿದ್ದೀವಿ, ಹೋಟ್ಲು ಕೊಟ್ಟಿದ್ದೀವಿ, ಚೆನ್ನಾಗೇ ಇದು ಮಾಡಿ ಕೊಟ್ಟಿದ್ದೀವಿ, ನೀವು ಮಾತಾಡಬೇಕು. ದೇ ಡೋಂಟ್ ಹ್ಯಾವ್ ದ ಪವರ್ ಟು ಸಿಟ್ ಆ್ಯಂಡ್ ಟೆಲ್ ಇರಾನ್ ನೀನು ಹಿಂಗೆ ಮಾಡು, ಅಮೆರಿಕ ನೀನು ಹಿಂಗೆ ಮಾಡು. ಆ ಪೊಸಿಷನಲ್ಲಿ ಇಲ್ಲ ಅವರು. ದಟ್ ಪೊಸಿಷನ್ ಪ್ರಾಬಬ್ಲಿ ಇವ್ರ ಮಾತು ಕೇಳ್ಕೊಂಡು ಅವರಿಬ್ರು ಇದು ಮಾಡಲ್ಲ, ನೆಗೋಷಿಯೇಟ್ ಮಾಡಲ್ಲ. ದೇರ್ ವಿಲ್ ಬಿ ಎನ್ ಮಧ್ಯಸ್ಥಿಕೆ ಬೈ ಚೈನಾ ಆರ್ ರಷ್ಯಾ. ದೇ ವಿಲ್ ಹೋಲ್ಡ್ ದಟ್ ಕಂಟ್ರೀಸ್ ಅಂಡ್ ದೆನ್ ಓನ್ಲಿ ದೇ ವಿಲ್ ಒಪ್ಕೊಳ್ತಾರೆ ಇರಾನ್. ಡೋಂಟ್ ಥಿಂಕ್ ದಟ್ ವಿತ್ ಪಾಕಿಸ್ತಾನ್ ದೇ ವಿಲ್ ಡೂ ಎವ್ರಿಥಿಂಗ್. ಪಾಕಿಸ್ತಾನ್ ಹೇಳಿದ್ಮೇಲೆ, ಪಾಕಿಸ್ತಾನ್ ಚೈನಾ ಆದ್ಮೇಲೆ ಪಾಕಿಸ್ತಾನ ಮುಂದೆ ಇಟ್ಕೊಂಡು ವಿ ಹ್ಯಾವ್ ಕಮ್ ಟು ದಿಸ್ ಇಲ್ಲ ಹೋಟೆಲ್ ಪ್ರೊವೈಡರ್ ಅಷ್ಟೇ. ಅದನ್ನ ಮುಂದೆ ತಂದು ಮಾಡ್ತಾರೆ ಅಂದ್ರೆ ಇಟ್ ವಿಲ್ ಬಿ ಚೈನಾ ಆರ್ ಸಂಬಡಿ ವಿಲ್ be witnessing that agreement. It's just a facilitator, that's all. ಲಿಂಗಣ್ಣವ್ರೆ, ನಾನು ಪಾಕಿಸ್ತಾನ್ ಇಸ್ ದ ಪ್ಯಾರಗಾನ್ ಆಫ್ ವರ್ಚು ಅಂತ ಹೇಳಲ್ಲ, ಇಸ್ ದ ರೋಗ್ ಸ್ಟೇಟ್ ಅಂತ ಅದು ಗೊತ್ತಿದೆ. ಅದಿದೆ ಇದೆ. But today situation ಅಲ್ಲಿ ಏನಾಗ್ತಿದೆ, ವೀಕ್ಷಕರ ದೃಷ್ಟಿಯಿಂದ ಹೇಳಿದ್ರೆ ನಾವೆಲ್ಲ ವಿ ಆರ್ ಆಲ್ ಅಗ್ರೀಡ್ ಆನ್ ದಿ ಬೇಸಿಕ್ ಏನು, ನಮ್ಮ ದೇಶದ ಗೌರವವನ್ನು ಕಾಪಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. 99 ಅಲ್ಲ 200%. ನಮಗೆ ಆಗ್ತಾ ಇರ್ತಕ್ಕಂಥ ಆರ್ಥಿಕ ಏನು ತೊಂದರೆಗಳಿದೆಯಲ್ಲ, ಈ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬೇಕಾದ್ರೆ ನಮ್ಮ ಸ್ವಾರ್ಥ ಅಲ್ಲ ಅದು, ಇಡೀ ಪ್ರಪಂಚದ ಒಂದು ಅಪೇಕ್ಷೆ. ಏನು ಮಾತುಕತೆ ಏನಾದರೂ ಆಗಲಿ, ಸಮ್ವೇರ್ ಸ್ಟಾರ್ಟ್ ಇಟ್ ಕುಡ್ ಬಿ ಫ್ರೆಜೈಲ್ ಟಾಕ್, ನೋ ಪ್ರಾಬ್ಲಮ್. ಬಟ್ ಪಾಕಿಸ್ತಾನ ಯಾಕೆ ಉಪಯೋಗಿಸಿದೆ ಅಂದರೆ, ಇರಾನ್ ಯಾಕೆ ಒಪ್ಪಿದೆ ಅಂತಂದರೆ, ನನ್ನ ಪ್ರಕಾರ ಅಮೇರಿಕಾದ ಏಜೆಂಟ್ ಆಗಿ ಕಮ್ಯುನಿಕೇಟ್ ಮಾಡೋದ್ರಲ್ಲಿ ಪಾಕಿಸ್ತಾನ್ ವಿಲ್ ಪ್ಲೇ ಎ ಬೆಟರ್ ರೋಲ್ ದ್ಯಾನ್ ಎನಿ ಅದರ್ ಮೀಡಿಯೇಟರ್ ಅಂತ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇಟ್ ಈಸ್ ಎ ಪೋಸ್ಟ್ ಮ್ಯಾನ್ ಇದ್ದಂಗೆ. ಪಾಕಿಸ್ತಾನ ಪರವಾಗಿ ಅವ್ರು ಅಮೇರಿಕ ಪರವಾಗಿ ಇವರಿಗೆ ಬೇಕಾದ್ದನ್ನು ತಿಳಿಸ್ತಾರೆ. ಇರಾನ್ ಒಪ್ಪುತ್ತೋ ಬಿಡುತ್ತೋ ಬೇರೆ ವಿಷಯ. ಬಟ್ ಈಗ ಅಗ್ರಿಮೆಂಟ್ ಇನ್ನೂ ಫೇಸ್ ಟು ಫೇಸ್ ಟಾಕ್ ಶುರುವಾಗಿಲ್ಲ. ಇಟ್ಸ್ ಓನ್ಲಿ ಸೈಡ್ ಟಾಕ್ಸ್ ಅಷ್ಟೇ. ಅವ್ರು ಸಪ್ರೇಟಾಗಿ ಇವ್ರು ನೋಡಿದ್ದಾರೆ, ಇನ್ನೊಬ್ಬರು ಸಪ್ರೇಟಾಗಿ ಪ್ರೈಮ್ ಮಿನಿಸ್ಟರ್ ನೋಡಿದ್ದಾರೆ. ಸೊ ಅದರಿಂದ ಇದೊಂದು ಬೇಸ್ ಅಥವಾ ಗ್ರೌಂಡ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಲೆಟ್ ಅಸ್ ಹೋಪ್ ದಟ್ ವಿಲ್ ಬಿ ಗುಡ್ ಫಾರ್ ನಾಟ್ ಓನ್ಲಿ ಫಾರ್ ದಟ್ ರೀಜನ್, ಗಲ್ಫ್ ರೀಜನ್, ಬಟ್ ಫಾರ್ ದಿ ಎಂಟೈರ್ ವರ್ಲ್ಡ್ ಆಲ್ಸೋ. ಬಿಕಾಸ್ ಎಕನಾಮಿಕಲಿ ದರ್ ಇಸ್ ಲಾಟ್ ಆಫ್ kind of constraints or challenges people are facing, including American taxpayers. ಅವ್ರಿಗೇನೋ ತಡ್ಕೊಳ್ಳೋ ಶಕ್ತಿ ಇದೆ, ನಮಗಿಲ್ವಲ್ಲ. ರಾಜು ಅವರು, ಭಾರತ ಮಧ್ಯಸ್ಥಿಕೆ ವಹಿಸಬಾರದು ಅಂತ ಯಾಕೆ ಅನಿಸ್ತು? ಯಾಕೆ ಇದನ್ನ ಅವರು ಈ ರೀತಿ ಈಗ ಏನು ಚರ್ಚೆ ಆಗ್ತಾ ಇದೆ, ತಗೋಬೇಕಾಗಿತ್ತು, ಈ ಒಂದು ಅವಕಾಶವನ್ನ ಕಳ್ಕೊಂಡ್ರು ಅನ್ನೋಂಥ ಚರ್ಚೆ ಆಗ್ತಾ ಇದೆಯಲ್ಲ, ಭಾರತ ಇದನ್ನ ನಾವು ಮಧ್ಯಸ್ಥಿಕೆ ವಹಿಸಬಾರ್ದು ಅಂತ ಯಾವ ಕಾರಣಕ್ಕಾಗಿ ಅನಿಸ್ತು? ನೋಡಿ, ಕರ್ನಲ್ ಸಾಹೇಬ್ರು ಹೇಳಿದಾಗ ಭಾರತ ಒಂದು ಮಧ್ಯಸ್ಥಿಕೆ ವಹಿಸಿದ್ರೆ ಆ ವಹಿಸ್ಕೋ ಒಂದು ವೆಯ್ಟ್ ಇರಬೇಕು ಅದಕ್ಕೆ. ಸುಮ್ಮನೆ ನಾವು ಹೋಗಿ ಇಬ್ರು ಮಾತಾಡಿ ಇಬ್ರು ಯುದ್ಧವನ್ನು ವಿರಾಮ ಕೊಡ್ರಿ ಅಂದ್ರೆ ಯಾರು ಕೇಳೋದು. ಮತ್ತೆ ನಮ್ಮ ಒಬ್ಬರು ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಮೋದಿಜಿಯವರು, ಒಂದು ಚಾಣಾಕ್ಷ ಒಂದು ಪೊಲಿಟಿಷಿಯನ್. ಇಬ್ಬರು ಜೋರಾಗಿ ಯುದ್ಧ ಮಾಡ್ಬೇಕಾರೆ ನೀವು ನಿಲ್ಲಿಸಿ ಅಂದರೆ, ಎಮೋಷ್ನಲ್ ಆಗಿದ್ದು ಇಬ್ಬರು ಜಗಳ ಆಡಬೇಕಾರೆ ನೀವು ನಿಲ್ಲಿಸಿ ಅಂದರೆ ಯಾರ ಮಾತು ಕೇಳೋರಲ್ಲ. ಇಬ್ರಿಗೂ ಸ್ವಲ್ಪ ಪೆಟ್ಟು ಬೀಳಬೇಕು, ಇಬ್ಬರು ಸುಸ್ತಾಗಬೇಕು, ಆಮೇಲೆ ನೀವು ಮೀಡಿಯೇಟ್ ಮಾಡಿದ್ರೆ ದ ಪ್ರಾಬಬಿಲಿಟಿ ಆಫ್ ಸಕ್ಸಸ್ ರೈಸಸ್. ಇದು ಮೊದಲನೇ ಮಾತು. ಎರಡನೇ ಮಾತು, ಅವ್ರು ಪುರಾಣಿಕ್ ಅವ್ರು ಹೇಳಿದ್ದನ್ನು ಸ್ವಲ್ಪ ನಾವು ಕೇಳಬೇಕು. ಯಾಕೆಂದರೆ ಭಾರತ ಈಗ ಬ್ರಿಕ್ಸಿನ ಪ್ರೆಸಿಡೆಂಟ್. ಇರಾನ್, ಸೌದಿ ಅರೇಬಿಯಾ ಮತ್ತು UAE 3 ಸದಸ್ಯರು, ಅಂದರೆ ಮೆಂಬರ್ ಸ್ಟೇಟ್ಸ್ ಆಫ್ ಬ್ರಿಕ್ಸ್. ಈಗ ನಾವೇನು ರಷ್ಯಾ ಮತ್ತು ಚೈನಾ ಬಗ್ಗೆ ಮಾತಾಡ್ತಾ ಇದ್ದೀವಿ, ದಟ್ ಅವ್ರ ಹಿಂದ್ಗಡೆಯಿಂದ ಪ್ರೋತ್ಸಾಹಿಸಿದ್ದಾರೆ ಈ ಒಂದು ನೆಗೋಷಿಯೇಷನ್ ಟಾಕ್ಸ್ನ. ಅದರಲ್ಲಿ ಭಾರತವೂ ಇದೆಯಾ ಬ್ಯಾಕ್ಗ್ರೌಂಡಲ್ಲಿ? ನಮಗೆ ತಿಳಿದ ಮಟ್ಟಿಗೆ ಏನು ಸ್ಟೇಟ್ಮೆಂಟ್ ಬಂದಿಲ್ಲ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಹಾಗಂತ ಬ್ಯಾಕ್ಗ್ರೌಂಡಲ್ಲಿ ಭಾರತದ ಒಂದು ಡಿಪ್ಲೊಮ್ಯಾಟಿಕ್ ವಿಂಗ್ ಅದಕ್ಕೆ ಕೆಲಸ ಮಾಡಿಲ್ಲ ಅಂತ ಅಂದ್ಕೊಳ್ಳೋಷ್ಟು ಇದು ಈ ಲುಕ್ ಅಟ್ ದ ಬ್ಯಾಕ್ಗ್ರೌಂಡ್. ಹೋದ 10 ವರ್ಷದಲ್ಲಿ ನಾವು ಹೇಗೆ ಫಾರಿನ್ ಅಫೇರ್ಸ್ ನಡೆಸಿದ್ದೀವಿ ಅಂದರೆ, ನನ್ನ ಪ್ರಕಾರ ಏನೋ ಒಂದು ಬ್ಯಾಕ್ಗ್ರೌಂಡಲ್ಲಿ ಎಲಾಂಗ್ ವಿತ್ ರಷ್ಯಾ ಆ್ಯಂಡ್ ಚೈನಾ ಭಾರತವು ತನ್ನ ಸ್ಥಾನಕ್ಕೆ ಮಟ್ಟಂಗೆ ಕೆಲಸ ಮಾಡಿದೆ. ಅದು ನ್ಯೂಸಲ್ಲಿ ಬಂದಿಲ್ಲ, ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಬಂದಿಲ್ಲ. ಅದು ಡಿಪ್ಲೊಮ್ಯಾಟಿಕ್ ಚಾನಲ್ಸ್ನಲ್ಲಿ ಟಿಲ್ ವಿ ರೀಚ್ ಎ ಸರ್ಟನ್ ಸ್ಟೇಜ್ ಯೂಶುವಲಿ ಯು ಡೋಂಟ್ ಕಮ್ ಔಟ್ ವಿತ್ ಯುವರ್ ಕಾರ್ಡ್. ಸ್ಟ್ರಾಟಜಿಕ್ ಸೈಲೆನ್ಸ್ ಅಂತಾರೆ ಇದು. ಮತ್ತೆ ಇನ್ನೊಂದು ಏನು ಅಂದರೆ, ಈ ಟಾಕ್ಸು ಸಕ್ಸಸ್ ಆಗುತ್ತೆ. ಸಕ್ಸಸ್ ಕಾರಣ ಏನು ಅಂದರೆ, 3 ಆ್ಯಕ್ಟರ್ಸ್, US, ಇರಾನ್ ಆ್ಯಂಡ್ ಇಸ್ರೇಲ್, 3 ಜನನು ಪೆಟ್ಟು ತಿಂದಿದ್ದಾರೆ. ಅವ್ರು ಮತ್ತೆ ತಮ್ಮ ಶಕ್ತಿಯನ್ನು ಪಡೀಲಿಕ್ಕೆ ಸಮಯ ಬೇಕು. ತಮ್ಮ ವೆಪನ್ಸ್ನ ಸ್ಟಾಕ್ ಪೈಲ್ ಮಾಡ್ಕೋಬೇಕು, ತಮಗಾಗಿರೋ ಹಾನಿನ ಸರಿ ಮಾಡ್ಕೋಬೇಕು. ಹಾಗಾಗಿ ನನ್ನ ಪ್ರಕಾರ ಒಂದು 3 ರಿಂದ 6 ತಿಂಗಳು ವಿರಾಮ ಸಿಗುತ್ತೆ. ಆ ವಿರಾಮದ ಟೈಮಲ್ಲಿ ಇರಾನನ್ನು ರೀಆರ್ಮ್ ಮಾಡುತ್ತೆ ಚೈನಾ ಮತ್ತು ರಷ್ಯಾ.
ಹಾಗೆ ಇಸ್ರೇಲ್ ಮತ್ತು US ತಮ್ಮ ಒಂದು ವೆಪನ್ ಕೆಪಾಸಿಟಿ ಇನ್ ದಟ್ ರೀಜನ್ನ ಇನ್ಕ್ರೀಸ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಆಗ್ಬೋದಾ? ಮತ್ತೆ ಸ್ಟಾರ್ಟ್ ಆಗಲ್ಲ, ಯಾಕೆಂದ್ರೆ ಇದರಿಂದ ಬುದ್ಧಿ ಕಲ್ತಿದ್ದಾರೆ. ಕೋವರ್ಟ್ ಆಗಿ ಅಲ್ಲಿ ಸಿವಿಲ್ ಅನ್ರೆಸ್ಟ್ ಮಾಡಿ, ಯಾವುದು ಜಾನ್ವರಿಲಿ ಏನ್ ಮಾಡಿದ್ರು ಇರಾನ್ನಲ್ಲಿ ಆ ಥರ ಸಿವಿಲ್ ಅನ್ರೆಸ್ಟ್ ಮಾಡಿ ಅಲ್ಲಿ ತಮ್ಮ ಏಜೆಂಟ್ಸ್ ಮುಖಾಂತರ 2014ರಲ್ಲಿ ಏನು ಯುಕ್ರೇನ್ನಲ್ಲಿ ರೆವಲ್ಯೂಷನ್ ಮಾಡಿದ್ರು ಆ ಥರ ರೆವಲ್ಯೂಷನ್ ಮಾಡಿ ಮತ್ತೆ ಅಲ್ಲಿ ರೆಜಿಮ್ ಚೇಂಜ್ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ದೇ ವಿಲ್ ನಾಟ್ ಬಿ ಎ ಕೈನೆಟಿಕ್ ವಾರ್, ಬಟ್ ದೇ ವಿಲ್ ಆರ್ಮ್ ಆಂಟಿ ರೆಜಿಮ್ ಫೋರ್ಸಸ್ ಇನ್ಸೈಡ್ ಇರಾನ್ ಟು ಗೆಟ್ ದಟ್ ಟ್ರಾಕ್ಷನ್. ಹಾಗಿದ್ರೆ ಈಗ ಇಸ್ರೇಲ್ನ ಮಾತನ್ನ ಕೇಳಿ ಅಮೆರಿಕಾದವ್ರು ಕೆಟ್ರ, ಎಸ್ಪೆಷಲಿ ಅಂಡ್ ಪರ್ಟಿಕ್ಯುಲರ್ಲಿ ಟ್ರಂಪ್? ಎಸ್, ಇಟ್ ವಾಸ್ ಎ ವೆರಿ ರಿಫ್ಲೆಕ್ಸ್ ರಿಯಾಕ್ಷನ್ ಅಂತ ಹೇಳ್ಬೋದು. ಪ್ರಾಬಬ್ಲಿ 4 ದಿವಸದಲ್ಲಿ ಮುಗಿಸ್ಕೊಟ್ಬಿಡ್ತೀವಿ. ಕಮೇನಿನಿ ತೆಗ್ದಿದ ತಕ್ಷಣ ಪ್ರೊಟೆಸ್ಟ್ ಮಾಡಿಬಿಡ್ತಾರೆ ಜನ ಅನ್ಕೊಂಡ್ರು. ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಜನ ಮಾಡೋಕ್ಕೆ ಅವ್ರಿಗೆ ಒಂದು ಇದೇ ಇರಲಿಲ್ಲ, ಅವಕಾಶ ಇರಲಿಲ್ಲ. ಬಾಂಬ್ಗಳು ಬೀಳ್ತಾನೆ ಇತ್ತು. ಈ ಕಡೆ ಎಲ್ಲ ಟಾಪ್ ಲೀಡರ್ಸ್ನ ಎತ್ಬಿಟ್ರು, ಸ್ಕೂಲ್ಗಳ ಮೇಲೆ ಬಾಂಬ್ ಬಿತ್ತು. ಹೌ ಡು ಯು ಎಕ್ಸ್ಪೆಕ್ಟ್ ಪ್ರೊಟೆಸ್ಟರ್ಸ್ ಟು ಕಮ್ ಆನ್ ದಿ ರೋಡ್? ಈ ಥರ ಪ್ರಾಬ್ಲಮ್ ಆದಾಗ ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಇವ್ರು ಏನು ಮಾಡಿದ್ರು ಇನ್ನೊಂದು, ದೇ ಸ್ಟಾರ್ಟೆಡ್ ಇಟಿಂಗ್ ಇನ್ಫ್ರಾಸ್ಟ್ರಕ್ಚರ್ಸ್. ಸಿ ಎನಿ ಕಂಟ್ರಿ ಆದವ್ರು ನಾವು ರೆಜಿಮ್ ಚೇಂಜ್ನ ಬಯಸ್ತೀವಿ, ಇವತ್ತು ನಮ್ಮ ದೇಶನೇ ಹಾಳಾಗಲಿ ಅಂತ ಯಾರು ಬಯಸಲಿಲ್ಲ, ಗೊತ್ತಾಯ್ತಾ? ಸೊ ವೆನ್ ದೀಸ್ ಟೈಪ್ ಆಫ್ ಅಟ್ಯಾಕ್ಸ್ ಹ್ಯಾಪನ್ ಆನ್ ದಿ ಸಿವಿಲಿಯನ್ ಸ್ಟ್ರಕ್ಚರ್ಸ್ ಎಲ್ಲ ಆದರೆ ಏನಾಗುತ್ತೆ ಅಂದರೆ, ಅವಾಗ ಒಂದು ನ್ಯಾಷನಾಲಿಟಿ ಅನ್ನೋದು ಒಗ್ಗೂಡ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ದಿಸ್ ಆಲ್ಸೋ ಮೈಟ್ ಹ್ಯಾವ್ ಮೇಡ್ ಸಮ್ ಆಫ್ ದಿ ಪ್ರೊಟೆಸ್ಟರ್ಸ್ ಟು ಸ್ಟೇ ಬ್ಯಾಕ್. ಇರಾಕ್ದೆಲ್ಲ ನೋಡಿದ್ರು ಅವರು 20 ವರ್ಷಗಳ ಕಾಲ ಯಾವ ಥರ ಅಮೆರಿಕ ಆಡಳಿತ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ದೇ ಫೆಲ್ಟ್ ಒಂದು ಸ್ಟೇಜಲ್ಲಿ ದೇ ಮೈಟ್ ಹ್ಯಾವ್ ಫೆಲ್ಟ್ ವಿತೌಟ್ ಗೌರ್ಮೆಂಟ್ ಈಸ್ ಬೆಟರ್ ದನ್ ಸಮಥಿಂಗ್ ಬ್ಯಾಡ್ ಗೌರ್ಮೆಂಟ್ ಅಂತ ಏನಾದ್ರು ಕೂತಿದಾರ, ಅದು ನನಗೆ ಗೊತ್ತಿಲ್ಲ. ಬಿಕಾಸ್ ಇರಾಕ್ ನೋಡಿದ್ದೀರಾ, ಎಲ್ಲ ಹಾಳಾಗಿ 20 ವರ್ಷ ಏನಾಗಿದೆ ಇರಾಕಿನ ಕತೆ ಅಂತ ಗೊತ್ತಿದೆ. ಪ್ರಾಬಬ್ಲಿ ದೇ ವುಡ್ ಹ್ಯಾವ್ ಫೆಲ್ಟ್ ದಟ್. ಈ ಪ್ರೊಟೆಸ್ಟರ್ಸ್ಗೆ ಪರವಾಗಿಲ್ಲಪ್ಪ, ಇರಾಕ್ನೆಲ್ಲ ನೋಡಿದ್ರೆ ಏನೋ ಒಂದು ಯಾವುದೋ ಒಂದು ದರಿದ್ರದ ಗೌರ್ಮೆಂಟ್ ಯಾವುದೋ ಜೊತೆಲಿ ಹೆಂಗೋ ನಡ್ಕೊಂಡಾರು ಹೋಗ್ಲಿ, ಈ ಸವಾಸಕ್ಕಂತೂ ಬೇಡ ಅಂತ ಅನ್ಸಿರ್ಬೋದು. ಪ್ರಾಬಬ್ಲಿ ನಮ್ಮ ವಿಂಗ್ ಕಮಾಂಡರ್ ಹೇಳ್ದಂಗೆ they may go for covert operation. They cannot change a regime by just hitting by aircraft. They cannot do it. Probably a Kurdish-ಗಳನ್ನೋ anti-protesters-ನೋ ಕೂಡ ಹಾಕಿ ಇಟ್ ಟೇಕ್ಸ್ ಎ ಲಾಂಗ್ ಟೈಮ್ ಆರ್ ಪ್ರೋಸೆಸ್ ಟು ಒಳಗಡೆ ಸ್ಟಾರ್ಟ್ ಮಾಡಿ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿ ಆ ರೆಜಿಮ್ ಚೇಂಜ್ ತರಬೇಕೆ ಹೊತ್ತು ನಾಟ್ ಥ್ರೂ ದಿಸ್, ಬಿಕಾಸ್ ಇರಾನ್ ಇಸ್ ನಾಟ್ ಎ ಸ್ಮಾಲ್ ಕಂಟ್ರಿ, ದ ಜಿಯೋಗ್ರಫಿ ಈಸ್ ಸಪೋರ್ಟಿಂಗ್ ದೆಮ್ ಲೈಕ್ ಎನಿಥಿಂಗ್. ಸೊ ಈ ಥರ ಇದ್ದಾಗ ದೇ ಹ್ಯಾವ್ ಲರ್ನ್ಡ್ ಎ ಲೆಸನ್. ಇದು ಹೋಗಿ ವೆನೆಜುಲಾ ಥರ ಸಣ್ಣ ಇದ್ರ ಥರ ಹೋಗಿ ಕೂತ್ಕೊಂಡು ಕರ್ಕೊಂಬಂದು ಒಂದೇ ದಿವಸದಲ್ಲಿ ಮುಗಿಯೋಂಥ ವಾರಲ್ಲ. ಅಂತ ಇರಾಕ್ಗೆ ಮಾಡಬೇಕಾದ್ರೆ 1,60,000 ಜನ ಬಂತು. ಇವತ್ತು ಎಸ್ಟಿಮೇಟಲ್ಲಿ 10 ಲಕ್ಷ ಜನ ಅಮೆರಿಕನ್ಸ್ ಹೋಗ್ಬೇಕು ಒಳಗಡೆ ಇರಾನ್ ಒಳಗೆ ಟು ಬ್ರಿಂಗ್ ಸಮಥಿಂಗ್ ಚೇಂಜ್. ಸೊ ಆಗತ್ತಾ ಅದು 10 ಲಕ್ಷ ಜನ ಕರ್ಕೊಂಡು ಇವ್ರು ಒಳಗಡೆ ಹೋಗಕ್ಕಾಗತ್ತಾ? ಹೌ ಮೆನಿ ಬಾಡಿ ಬ್ಯಾಗ್ಸ್ ವಿಲ್ ಕಮ್? ಎಲ್ಲಿಂದ ಹೊಡಿತಾರೆ? ಆಫ್ಘಾನಿಸ್ತಾನಲ್ಲೇ ಆಗ್ಲಿಲ್ಲ. ಹೌ ಮಚ್ ದೇ ಸ್ಪೆಂಟ್ ಇನ್ ಆಫ್ಘಾನಿಸ್ತಾನ್? ದೇ ಸ್ಪೆಂಟ್ ಅರೌಂಡ್ $2 trillion. ಈಸ್ ಅಮೆರಿಕಾ ರೆಡಿ ಟು ಸ್ಪೆಂಡ್ ಸೋ ಮೆನಿ $1 trillion? ಇವತ್ತು ಒಂದೊಂದು ಬಾಂಬ್ ಹೊಡೆದ್ರು ಅವ್ರು ಸಾಲದ ಮೇಲೆ ಹೊಡಿತಾ ಇರೋದು. $36 trillion ಡೆಪ್ಟ್ ಅಲ್ಲಿ ಇದಾರೆ ಅಮೆರಿಕಾದವರು. Do you think that they will spend again $1 trillion to go inside this on taxpayers money? ಈಗಾಗಲೇ ಸಾಲದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಆಗ್ಲೇ. ಇಲ್ಲಿ ಎರಡು ವಿಚಾರಗಳು ಗಿರೀಶ್ ಅವರು. ಈಗ ರಾಜು ಅವ್ರು ಹೇಳ್ತಾ ಇದ್ರು ಈ ಸಭೆ ಖಂಡಿತವಾಗಿಯೂ ಸಕ್ಸಸ್ ಆಗತ್ತೆ, ಕಾರಣ 3 ದೇಶಗಳು ಸುಸ್ತಾಗಿದೆ, ಅವ್ರಿಗೆ ಈಗ ಟೈಮ್ ಬೇಕಾಗಿದೆ. ಹೌದು. ಈಗ ಒಂದ್ ಸ್ವಲ್ಪ ನಾವು ಫ್ಲಾಶ್ ಬ್ಯಾಕ್ ಹೋದ್ರೆ, ಒಂದು 2 ಕಹಿ ಅನುಭವ ಈ ಇರಾನ್ ಅವರಿಗೆ ಅಮೆರಿಕದಿಂದ ಆಗಿದೆ. ಇವ್ರು ಯಾವಾಗ್ಲೂ ಬ್ಯಾಕ್ ಸ್ಟಾಪ್ ಮಾಡ್ತಾರೆ, ಯಾವಾಗ್ಲೂ ನಮಗೆ ತೊಂದರೆ ಮಾಡಿಯೇ ಮಾಡ್ತಾರೆ, ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ನಂಬಲ್ಲ ಅಂತ ಇರಾನ್ ಅವ್ರು ಹೇಳ್ತಿದ್ದಾರೆ. ಸೊ ಈ ಸಭೆಯಲ್ಲಿ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ನಂಬಲೇಬೇಕಾದಂತ ಅನಿವಾರ್ಯತೆ ಇವನ್ ಇರಾನ್ ಅವ್ರಿಗೂ ಇದೆಯಾ ಅಂತ? ಇದೆ. ಎಲ್ಲರೂ ಸುಸ್ತಾಗಿದ್ದಾರೆ, ಇರಾನ್ ಸುಸ್ತಾಗಿಲ್ಲ ಅಂತ ಹೇಳ. ಸಿ ಮಿಲಿಟರಿಲಿ ತಗೊಂಡ್ರೆ ಅಂದ್ರೆ ಹ್ಯುಮ್ಯಾನಿಟಿ. ಸಾರಿ ಫಾರ್ ಇಂಟರಪ್ಟ್, ಅವರು ಈಗ ಸಭೆಗೂ ಬರ್ತಿದ್ದಾರೆ, ನಮಗೆ ಅಮೆರಿಕದ ಮೇಲೆ ವಿಶ್ವಾಸನೂ ಇಲ್ಲ ಅಂತ ಹೇಳ್ತಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು ದೇ ವಿಲ್ ಹ್ಯಾವ್ ಸಂಬಡಿ ಎ ಸ್ಟ್ರಾಂಗ್ ಪೀಪಲ್ ಫಾರ್ ದ ವಿಟ್ನೆಸ್. ನಾನು ಅದನ್ನೇ ನಿಮ್ಗೆ ಹೇಳಿದೆ, ಪಾಕಿಸ್ತಾನ ವಿಟ್ನೆಸ್ ಇಟ್ಕೊಂಡು ಅವ್ರು ನಂಬ್ಕೊಂಡು ಹೋಗುವಂತ ಪರಿಸ್ಥಿತಿ ಇಲ್ಲ. ದೇ ವಿಲ್ ಹ್ಯಾವ್ ಸಮ್ ಪವರ್ಫುಲ್ ನೇಷನ್ಸ್. ಸರ್ ನನ್ನ ಭಾರತನೋ ಕರಿಬೋದೇನೋ ಗೊತ್ತಿಲ್ಲ. ಪಾಕಿಸ್ತಾನ್ ವಾಸ್ ಗುಡ್ ವಿತ್ ಫೀಲ್ಡ್ ಮಾರ್ಷಲ್ ಟ್ರಂಪ್. ಪಾಕಿಸ್ತಾನ್ ಅಂದ್ರೆ ಟ್ರಂಪ್ ವಾಸ್ ಗುಡ್ ವಿತ್ ಫೀಲ್ಡ್ ಮಿಲ್. ಅಮೆರಿಕ ಪಾಕಿಸ್ತಾನ್ ಅನ್ನೋದು ಬೇಡ. ಟ್ರಂಪ್ಗೆ ಒಂದು ಬ್ಲೂ ಐಡ್ ಬಾಯ್ ಫೀಲ್ಡ್ ಮಾರ್ಷಲ್ ಇಸ್ ಎ ಬ್ಲೂ ಐಡ್ ಬಾಯ್. ಮುನೀರ್ ಫೀಲ್ಡ್ ಮಾರ್ಷಲ್ ಮುನೀರ್ ಇದೆ ಬ್ಲೂ ಐಡ್ ಬಾಯ್. ಇರಾನ್ ಜೊತೆನೂ ಈ ವಾಸ್ ಓಕೆ. He was okay with Iran. He was okay with other Gulf countries. ಇವ್ರ ಜೊತೆ ಯಾರ ಜೊತೆನೂ ಕಿತ್ತಾಡ್ಕೊಂಡಿರ್ಲಿಲ್ಲ. Maybe these are the conditions which they felt that Pakistan is the right place.
ಜೊತೆಲಿ ದೇ ಆರ್ ಶೇರಿಂಗ್ ಬಾರ್ಡರ್ ವಿತ್ ಇರಾನ್. ತೀರಾ ಅವ್ರನ್ನ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಕರ್ಕೊಂಬರಕ್ಕೆ ಇಷ್ಟೊಂದು ಏರ್ ಕ್ರಾಫ್ಟ್ ಹೋಗಿ ಪ್ರೊಟೆಕ್ಷನ್ ಯಾವ್ದೋ ದೇಶದಲ್ಲಿ ಹೋಗಿ ಕೂತ್ಕೊಂಡ್ರೆ ವೆದರ್ ಇಸ್ರೇಲಿಯನ್ಸ್ ಇವ್ರನ್ನ ಬಿಡ್ತಾರ ಇವ್ರನ್ನ ಎತ್ ಬಿಡ್ತಾರೆ ಅನ್ನೋ ಭಯನೂ ಇತ್ತು. ಸೊ ಇದನ್ನೆಲ್ಲ ನೋಡಿದ್ರೆ ಪ್ರಾಬಬ್ಲಿ ದ ಪ್ರಾಕ್ಸಿಮಿಟಿ ಅಂಡ್ ದ ಕ್ಲೋಸ್ನೆಸ್ ವಿತ್ ಟ್ರಂಪ್ ಮತ್ತೆ ಆ ಒಂದು ಗಲ್ಫ್ ನೇಷನ್ ಮತ್ತೆ ಇರಾನ್ ಜೊತೆ ಅವ್ರೇನು ಕಿತ್ತಾಡ್ಕೊಂಡು ಯಾವುದು ವಹಿಸಿರ್ಲಿಲ್ಲ ಸೌದಿ ಪರವಾಗಿ. ಅಫ್ಕೋರ್ಸ್ ದೇ ಆರ್ ಹ್ಯಾವಿಂಗ್ ಎ ಟ್ರೀಟಿ ಅಂಡ್ ಎವ್ರಿಥಿಂಗ್, but still they did not give an open statement or something like that. So maybe that might have helped them ಅಷ್ಟೇ, like a conducive environment to do the other ಹೋಟೆಲ್ ಗೀಟಲ್ ಜಾಗ ಕೊಟ್ಟು ಮಾತಾಡಿ ಅಂತ ಬಿಟ್ಟಿರ್ಬೋದು. ಪ್ಲಾಟ್ಫಾರ್ಮ್ ಅಷ್ಟೇ, ಏನೋ ಒಂದು ಜಾಗ ಬೇಕಲ್ಲ ಮಾತಾಡಕ್ ನಿಮ್ಗೆ. ಪ್ರಾಬಬ್ಲಿ ಪಾಕಿಸ್ತಾನ್ might have built the best choice. One small hope. So probably these ಹೋಟೆಲ್ ಜಾಗಕ್ಕೋಸ್ಕರ ಪಾಕಿಸ್ತಾನಕ್ಕೆ ಹೋಗಿದ್ದು ಚಪ್ಲಿ ಪುರಾಣಿ ಸರ್. ಒಂದು ಬ್ರೇಕ್ ನ ಸಮಯ, ವಾಪಸ್ ಬರ್ತೀನಿ. ಇನ್ನೊಂದು 3-4 ವಿಚಾರಗಳ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ಆಗಬೇಕಾಗಿದೆ. ಈ 4 ಷರತ್ತುಗಳ ಬಗ್ಗೆ ಎಷ್ಟು ಸೀರಿಯಸ್ ಆಗಿ ಉಭಯ ದೇಶಗಳು ಅಂದ್ರೆ ಅಮೆರಿಕ ಮತ್ತು ಇರಾನ್ ಒಪ್ಕೊಳ್ಳುತ್ತೆ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ಟು ದಿ ಪಾಯಿಂಟ್ ಚರ್ಚೆನ. ಕದನ ವಿರಾಮದ ವಿಚಾರವಾಗಿ ನಡೀತಾ ಇರುವಂತಹ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂತಹ ಒಂದು 4 ವಿಚಾರಗಳು ಅಂತಂದ್ರೆ ಅದು ಹಾರ್ಮುಜ್ ವಿಚಾರವಾಗಿ. ಹಾರ್ಮುಜ್ ಎಲ್ಲ ಕಾಲಕ್ಕೂ ಕೂಡ ಮುಕ್ತವಾಗಿರಬೇಕು, ಅದರ ಮೇಲೆ ಯಾವುದೇ ಕಾರಣಕ್ಕೂ ಇರಾನ್ನ ನಿಯಂತ್ರಣ ಇರಬಾರ್ದು ಅನ್ನುವಂಥದ್ದು ಅಮೆರಿಕಾದ ಒಂದು ಪ್ರಬಲವಾದ ವಾದ ಆಗಿದೆ. ಇನ್ನೊಂದು ಮುಖ್ಯವಾದ ವಾದ ಅಮೆರಿಕಾದವ್ರದ್ದು ಏನು ಅಂತಂದ್ರೆ ಎನ್ರಿಚ್ಡ್ ಯುರೇನಿಯಂ ಅನ್ನ ನೀವು ಯಾವುದೇ ಕಾರಣಕ್ಕೂ ಇಟ್ಕೊಳ್ಳುವಂಗಿಲ್ಲ, ಅದನ್ನ ನಾಶಪಡಿಸಿ ಅಂತ ಹೇಳ್ತಾ ಇದೆ. ಎರಡೂ ವಿಚಾರಗಳನ್ನ ಇರಾನ್ ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಹಾಗಿದ್ರೆ ಷರತ್ತು ಈ ಎಲ್ಲಾ ವಿಚಾರಗಳಿಂದ ಕೂಡಿ ಮತ್ತೆ ಸಭೆಯಲ್ಲಿ ಇದೇ ಚರ್ಚೆ ಮುನ್ನೆಲೆಗೆ ಬಂದ್ರೆ ಉಭಯ ದೇಶಗಳು ಇದನ್ನು ಯಾವ ರೀತಿ ಕನ್ಕ್ಲೂಷನ್ ತಗೊಂಡು ಹೋಗ್ತವೆ? ಹಾರ್ಮುಜ್ ಮತ್ತು ಯುರೇನಿಯಂ ನಮ್ಮ ಅಸ್ಮಿತೆ, ನಮ್ಮ ಅಸ್ತಿತ್ವ ಅನ್ನುವಂಥ ವಿಚಾರವನ್ನು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಇವೆರಡನ್ನೂ ಬಿಟ್ಟರೆ ಅಲ್ಲಿ ಸಂಧಾನ ಅನ್ನೋದೇ ಬರೋದಿಲ್ಲ. ಏನ್ ಸರ್? ಸೊ ಹಾರ್ಮುಜ್ ಈಗ ಯಾವ ರೀತಿ ಅಮೆರಿಕ ಒಪ್ಕೊಳ್ಳೋದು? ಅಮೆರಿಕ ನಾನು ಮೊದಲೇ ಹೇಳ್ದಂಗೆ ಹಾರ್ಮುಜ್ ಈ ಒಂದು ಇದರಲ್ಲಿ ಬೇಬಿ ದೇ ವಿಲ್ ಲಿವ್ ಇಟ್. ಯಾಕಂದ್ರೆ ಇಲ್ಲದೆ ಹೋದ್ರೆ ಅದೇನು ಮಾತುಕತೆಗೆ ಅರ್ಥವೇ ಇಲ್ಲ. ಬಿಕಾಸ್ ಹಾರ್ಮುಜ್ ಇಸ್ ದ ಪಾಯಿಂಟ್. ಮಾತುಕತೆಗೆ ಬಂದಿರೋದೇ ಹಾರ್ಮುಜ್ಗೋಸ್ಕರ. ಬಿಕಾಸ್ ಇಂಟರ್ನ್ಯಾಷನಲಿ ಚೀಮಾರಿ ಆಗ್ತಾ ಇದಾರೆ. ಇಂಟರ್ನ್ಯಾಷನಲ್ ಎಕನಾಮಿ ಬಿದ್ದೋಗಿದೆ, ಗ್ಲೋಬಲ್ ಎಕನಾಮಿ ಹೋಗಿದೆ, ಅಮೆರಿಕನ್ ಎಕನಾಮಿನೂ ಹೋಗಿದೆ. ಅಮೆರಿಕನ್ ಇನ್ಫ್ಲೇಷನ್ ನೆನ್ನೆ ನೋಡಿದ್ರೆ 3.4% ಏನೋ ಇದೆ. 4 ವರ್ಷದಿಂದ ಅತಿ ಹೆಚ್ಚು ಎಕನಾಮಿ ಆಗಿರೋದು ಈಗ ಇದು ಇನ್ಫ್ಲೇಷನ್ ಆಗಿರೋದು ಈಗಲೇ. ದಟ್ ವಿಲ್ ಎಫೆಕ್ಟ್ ಟ್ರಂಪ್ ರೇಟಿಂಗ್ 20ರಿಂದ ಕೆಳಗೆ ಹೋದ್ರೆ ಇಂಪೀಚ್ಮೆಂಟ್ ಮಾಡಿ ಪ್ರೆಸಿಡೆಂಟ್ಶಿಪ್ ಹೋಗುತ್ತೆ. ಸೊ ಹಾರ್ಮುಜ್ನ ಓಪನ್ ಮಾಡಿಸ್ತಾನೆ. ಪ್ರಾಬಬ್ಲಿ ಆ ಟೋಲ್ ಬಗ್ಗೆ ನನಗನ್ಸುತ್ತೆ ಈ ವಿಲ್ ಬಿ ಒಪ್ಕೋತಾರೆ. ಅಂದರೆ ನಮ್ಮ ಅಮೆರಿಕಾದೇನು ಇದು ಪಾಸ್ ಆಗಲ್ಲ. ಪ್ರಾಬಬ್ಲಿ ನೀವುಗಳೆಲ್ಲ ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ ಅಂತ ಕೈ ತಳ್ಕೋಬಹುದು. ಒಂದು ಯುರೇನಿಯಂ ಬಗ್ಗೆ, ಯುರೇನಿಯಂ ಕೊಟ್ಬಿಟ್ರೆ ಇವರು ಇರಾನ್ ಇನ್ನೂ ವೀಕ್ ಆಗ್ತಾರೆ. ಬಿಕಾಸ್ ದಿಸ್ ವಾರ್ ಹಸ್ ಸ್ಟಾರ್ಟ್ ಎ ಕ್ಲಿಯರ್ ಲೆಸನ್. ಯಾರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆಯೋ ಅವನ ಮೇಲೆ. ಬಿಫೋರ್ ಯುರೇನಿಯಂ ಹೋಗಿಂತ ಮುಂಚೆ ಈ ಹಾರ್ಮುಜ್ ನ ವಿಚಾರವಾಗಿ ಈಗ ನೀವು ಶುಲ್ಕ ತಗೊಳ್ಳೋದಾದ್ರೆ ತಗೊಳ್ಳಿ ಅಂತ ಅಮೆರಿಕ ಒಪ್ಕೊಂಡ್ಬಿಡ್ಬೋದು ಅಂತ ನೀವು ಹೇಳ್ತಾ ಇದ್ರಲ್ಲ. ಬಿಕಾಸ್ ಆಫ್ ನಾಟ್ ಡಿಪೆಂಡಿಂಗ್ ಆನ್ ಹಾರ್ಮುಜ್ ಅಲ್ವಾ? ನಾಟ್ ಡಿಪೆಂಡ್. ಬಿಕಾಸ್ ಈ ಮೇಟಲ್ ನೀವೆಲ್ಲ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಆ ಪಾಯಿಂಟ್ ನ ಅಂತ ತಲೆ ಮೇಲೆ ಈ ಮೈಟ್ ಸ್ಕಿಪ್. ಬಿಕಾಸ್ ಈ ವಾಂಟ್ಸ್ ಅನ್ ಎಕ್ಸಿಟ್, ಅರ್ಲಿ ಎಕ್ಸಿಟ್. ಈಗ ಎಲೆಕ್ಷನ್ಗೆ ಈ ನೀಡ್ಸ್ ಅನ್ ಅರ್ಲಿ ಎಕ್ಸಿಟ್. ಈ ಚರ್ಚೆನ ಯಾರ್ಯಾರು ಉಪಯೋಗಿಸ್ತಾ ಇದ್ದೀರೋ ಅದು ಕೊಡೋದೋ ಬಿಡೋದೋ ನೀವು ಕೂತ್ಕೊಂಡು ಎಲ್ಲ ಒಂದು ಒಟ್ಟಿಗೆ ಚರ್ಚೆ ಮಾಡಿ ಅಂತ ಕೈ ತೊಳ್ಕೋಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಐ ಡೋಂಟ್ ನೋ. ಈಗ ನಾವು ಹಾರ್ಮುಜ್ ಮೇಲೆ ಹೆಚ್ಚು ಡಿಪೆಂಡೇ ಇಲ್ಲ ಅನ್ನುವಂತಹ ಒಂದು ಸಂದೇಶನ ಕೊಡೋದು. ನಾವು ಹೆಚ್ಚು ಡಿಪೆಂಡ್ ಆಗಿ ತೈಲದ ವಿಚಾರದಲ್ಲಿ ಕೆನಡಾದಿಂದ ನಾವು ಜಾಸ್ತಿ ತರಿಸ್ಕೋತೀವಿ. ನೀವೇನಾದ್ರು ಮಾಡ್ಕೊಳ್ಳಿ. ಜಾಸ್ತಿ ಇದೆಯಲ್ಲ ಅಮೆರಿಕ ಇಂದ ನಮ್ಮ ಲಿಂಗಣ್ಣ ಅವರು ಅಮೆರಿಕಾದಿಂದ ಇರಾನ್ ಕಡೆಯಿಂದ ಅಥವಾ ಗಲ್ಫ್ ಕಡೆಯಿಂದ ಓನ್ಲಿ 1% ಆಯಿಲ್ ತಗೊಳ್ತಾ ಇರೋದು. ಅವರು ದೇ ಆರ್ ನಾಟ್ ಬಾದರ್ಡ್. ಆಮೇಲೆ ಯುರೇನಿಯಂ ಅಮೆರಿಕಕ್ಕೆ ಬೇಕಿಲ್ಲ ಅಂತ ಹೇಳ್ತಾರಲ್ಲ, ನಮಗೆ ನಿಮ್ಮ ಆಯಿಲೇ ಬೇಕಿಲ್ಲ ಅಂತ ಹೇಳಿ. ಬಿಕಾಸ್ ವೆನಿಜುಲಾ ಇದೆಯಲ್ಲ, ವೆನಿಜುಲಾನ ನಮ್ಮ ಕೈಲಿರುವಾಗ ವೈ ಬೈ ಎ ಕೌ ವೆನ್ ದೇರ್ ಇಸ್ ಮಿಲ್ಕ್. ಸ್ಟ್ರೈಟ್ ಆಫ್ ಹಾರ್ಮುಜ್ ಹಂಗೆ ತಳ್ಬೋದು. ಯುರೇನಿಯಂ ಈಗ ಸದ್ಯಕ್ಕೆ ಯುರೇನಿಯಂ ಅಂತೂ ಅವ್ರು ಕೊಡಲ್ಲ. ದ ವಾರ್ ಹಸ್ ವೆರಿ ಕ್ಲಿಯರ್ ಲೆಸನ್. ಯಾರು ನ್ಯೂಕ್ಲಿಯರ್ ಇರುತ್ತೋ ಅವನ್ನ ಇವತ್ತು ರಾಜ. ನಾರ್ತ್ ಕೊರಿಯಾ ಮೇಲೆ ಹೋಗ್ತಾನ ಟ್ರಂಪ್ ಗಲಾಟೆ ಮಾಡಕ್ಕೆ? ಯಾರು ಹೋಗಲ್ಲ ನಾರ್ತ್ ಕೊರಿಯಾ ಮೇಲೆ. ಯಾಕಂದ್ರೆ ತಿನ್ನಕ್ಕಿಲ್ದೇ ಆದ್ರೂ ಪರವಾಗಿಲ್ಲ, ಅಲ್ಲಿ ಚೆನ್ನಾಗಿ ಮಿಸೈಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನೀನ್ ಅಮೆರಿಕಾಗೆ ಹೊಡಿತೀನಿ ಅಂತಾನೆ. ಅದು ಎಷ್ಟ್ರ ಮಟ್ಟಕ್ಕೆ ಹೊಡಿಯುತ್ತೋ ಪ್ರಾಬಬ್ಲಿ IAEAಗೆ ಪವರ್ ನಾವು ಕೊಡ್ತೀವಿ. ಅದನ್ನ ಅವ್ರು ಅವಾಗ್ಲಿಂದಾನು ಹೇಳ್ಕೊಂಡೇ ಬರ್ತಾ ಇದ್ದಾರೆ. IAEA ಇಸ್ ಓಪನ್
ಪುಟ್ಟ ಸ್ಟ್ರಿಕ್ಟ್ ಇಂಪೋಸಿಷನ್ ಅವಾಗ ಮಾಡಿದ್ರು, ಅವಾಗ ಒಬಾಮಾ ಮಾಡಿದ್ದು IAEA ಮಾಡ್ತಾ ಇದ್ರು ಕರೆಕ್ಟಾಗಿ. ಈ ಟ್ರಂಪೇ ಬಂದು ಅದನ್ನು ಕ್ಯಾನ್ಸಲ್ ಮಾಡಿದ್ದು ಆಗ ಫಸ್ಟ್ ಟರ್ಮಲ್ಲಿ. ಪ್ರಾಬಬ್ಲಿ ದಟ್ ಮೇ ಬೇ ಕಮ್ ಇನ್ ಟು ದಿ ಮತ್ತೆ ಎಕ್ಸಿಸ್ಟೆನ್ಸ್. IAEAಗೆ ನಾವು ಬಾಗಿಲು ತೆಗ್ದಿರ್ತೀವಿ, ಆ ಯುರೇನಿಯಂ ಯಾವಾಗ ಬೇಕಾದ್ರೂ ನೋಡ್ಕೊಳ್ಳಿ, ನಾವು ಎನ್ರಿಚ್ಮೆಂಟ್ ಇಷ್ಟಕ್ಕೆ ನಿಲ್ಸ್ಕೊತೀವಿ, ಈಗ 60 ಇಟ್ಕೋತೀವಿ, ನಾವಂತೂ ಸರೆಂಡರ್ ಮಾಡಲ್ಲ. ಪ್ರಾಬಬ್ಲಿ ಅದನ್ನು ನಾವು ವೃದ್ಧಿಸ್ಕೊಳ್ಳೋಕ್ಕೆ ನಮ್ಮ ಸಿವಿಲಿಯನ್ ಪರ್ಪಸ್ಗೆ ನೀವು ಯಾವುದೇ ಅಡೆಚಣೆ ಮಾಡಬಾರ್ದು ಅನ್ನೋ ಮಾತಿಗೆ ಬರಬಹುದು ಅಂತ ನಾನು ಅನ್ಕೊಂಡೆ. ಯುರೇನಿಯಂನ ಕೊಡೋದಂತೂ ಕೊಡಲ್ಲ ಅವರು. ಓಕೆ, ಯುರೇನಿಯಂ ವಿಚಾರವಾಗಿ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ನಾವು ಹೋದಾದ್ರೆ ಗಿರೀಶ್ ಲಿಂಗಣ್ಣವರೇ, ಈಗ ಅಮೆರಿಕಾದವರ ವಿರೋಧ ಸಂಪೂರ್ಣವಾಗಿ ಯುರೇನಿಯಂ ಅನ್ನೇ ನೀವು ನಾಶಪಡಿಸಬೇಕು ಅನ್ನುವಂಥದ್ದು, ಅಥವಾ 60 to 90% ಎನ್ರಿಚ್ ಮಾಡುವಂತಹ ಒಂದು ಉದ್ದೇಶ ಏನಿದೆಲ್ಲ ಅದಕ್ಕೆ ಬೇಡ ಅಂತಿದಾರ? ಅಲ್ಲ, 60 ಬಂದ್ಮೇಲೆ 90 ಮಾಡೋದು ದೊಡ್ಡದಲ್ಲ. 90 ಮಾಡ್ಬಿಟ್ರೆ ದೇ ಕ್ಯಾನ್ ಗೋ ಟು ವೆಪನ್ಸ್. ಈವನ್ 60% ಅಲ್ಲಿ ಡರ್ಟಿ ಬಾಂಬ್ಸ್ ಮಾಡ್ತಾರೆ, ಅದರಲ್ಲಿ ನ್ಯೂಕ್ಲಿಯರ್ ಬ್ಲಾಸ್ಟ್ ಬರಲ್ಲ ನಿಮ್ಗೆ, ಬಟ್ ಸ್ಟಿಲ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಕ್ಯಾನ್ ಸ್ಪ್ರೆಡ್ ಓವರ್ ಎವ್ರಿವೇರ್. ಇವಾಗಿರೋ 60% ಅಲ್ಲೂ ಪ್ಲಸ್ 20% ದೇ ಗಾಟ್ ಅ ಫಿಷನ್ ಮೆಟೀರಿಯಲ್. ಫಿಷನ್ ಮೆಟೀರಿಯಲ್ ಇಸ್ ವೆರಿ ಡೇಂಜರಸ್. ಸೊ ಈ ಎರಡರ ಮೇಲೆ ಅಮೆರಿಕ ಕಣ್ಣಿಟ್ಟಿರೋದು. ಬಟ್ ದಟ್ ಡಸಂಟ್ ಮೀನ್ ಇಸ್ರೇಲ್ ಹತ್ರ ಇದೆಯಲ್ಲ ನ್ಯೂಕ್ಲಿಯರ್. ಇನ್ನೊಂದು ಇಸ್ರೇಲ್ ಹತ್ರ ನ್ಯೂಕ್ಲಿಯರ್ ಬಾಂಬ್ಸ್ ಇದೆ. ದೇ ಅಫಿಷಿಯಲಿ ದೇ ಆರ್ ನಾಟ್ ಟೋಲ್ಡ್, ಬಟ್ ಇಸ್ರೇಲ್ ಇಸ್ ಹ್ಯಾವಿಂಗ್ ಇಟ್. ನಾವ್ ಹೇಳ್ತಾರೆ ನಾವು ಇಟ್ಕೋತೀವಪ್ಪ, ನಮ್ ಡೆಟರೆನ್ಸ್ ಯೂಸ್ ಮಾಡ್ತೀವಿ, ನೋ ಫಸ್ಟ್ ಯೂಸ್ ಪಾಲಿಸಿ. IAEAಗೆ ನಾವು ಬಾಂಬೆ ಮಾಡಲ್ಲ, ಆಸ್ ಪರ್ ನಮ್ಮ ಶಿಯಾ ಲಾ ಪ್ರಕಾರ ನಾವು ಬಾಂಬ್ ಮಾಡಲ್ಲ, ನಾವು ಇದಕ್ಕೆ ಸಿವಿಲಿಯನ್ ಪರ್ಪಸ್ ಯೂಸ್ ಮಾಡ್ತೀವಿ. IAEAನ ಕಳಿಸಿ, ಡೈಲಿ ಕಳಿಸಿ, IAEAನ ತಗೊಂಡವರು ಇದು ಮಾಡ್ಲಿ. ಇಲ್ಲಿಗೆ ಬರ್ಬೋದು ಮಾತುಕತೆ, ಸಮಥಿಂಗ್ ಟು ಟೇಕ್ 5-6 months ಗ್ಯಾಪ್. ಪ್ರಾಬಬ್ಲಿ ಈ ಒಂದು ಇದಕ್ಕೆ ಬಂದು ದೇ ವಿಲ್ ಕಮ್ ಔಟ್ ಅಂತ ನನಗನ್ಸುತ್ತೆ. ಇನ್ನೊಂದು ಸರ್, ನನಗೆ ಈಗ ಮಧ್ಯದಲ್ಲಿ ಏನೋ ಜ್ಞಾಪಕ ಆಯಿತು ಅಂತ ಹೇಳಿದರೆ, ದೇರ್ ಇಸ್ ಸಮಥಿಂಗ್ ನೋಡ್ ಎಸ್ ಎ ಕಾನ್ಫಿಡೆನ್ಷಿಯಲ್ ಮೆಜರ್ಸ್. ಟ್ರಸ್ಟ್, ಇವ್ರ ನಂಬಿಕೆ ಅಮೆರಿಕದ ಮೇಲೆ ಇರಾನಿಗಿಲ್ಲ. ನೀವು ಹೇಳಿದಿರಲ್ಲ ಮುಂಚೆ, ನಂಬಿಕೆ ಬಿಲ್ಕುಲ್ ಇಲ್ಲ. ಇವ್ರು ಏನಾದರೂ ಮಾಡೋದಾದರೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಲಿಕ್ಕೆ ಅವರು ಫಸ್ಟು ಅಸೆಟ್ಸ್ಗಳೆಲ್ಲ ಫ್ರೀಸ್ ಮಾಡಿದ್ದನ್ನು ರಿಲೀಸ್ ಮಾಡ್ಬೋದು. ಆಲ್ಮೋಸ್ಟ್ ಜಲಸಂಧಿ ಒಟ್ರಾಸಿ ಏನಾದರೂ ಮಾಡಿ ಅವರು ಓಪನ್ ಮಾಡಿಸ್ತಾರೆ. ಮಾಡಿಸಿದ್ರೆ ನಮಗೆಲ್ಲ ಇಡೀ ವರ್ಲ್ಡ್ಗೆ ಒಳ್ಳೆಯದು ಅದು. ಯಾಕಂತೇಳಿದ್ರೆ ನಮಗೆ ಈ ರೀತಿ ಒಂದು ಕಷ್ಟಗಳ ಕಾಲ ಎಲ್ಲ ಅದ್ರ ಮೇಲೆ ಎನರ್ಜಿ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು. ಇನ್ನೆಷ್ಟು ಕಾಲ ಅಂತೇಳಿ ಹೋಗ್ತಾ ಹೋಗ್ತಾ ಇನ್ನು ತುಂಬ ಕಷ್ಟ ಆಗಲಿಕ್ಕೆ ಉಂಟು. ಸೆಕೆಂಡ್ಲಿ, ಈ ಪಾಕಿಸ್ತಾನಕ್ಕೆ ಅವರು ಯೂಸ್ ಮಾಡ್ತಿರೋದು, ಪಾಕಿಸ್ತಾನ ದೇ ಆರ್ ಯೂಸಿಂಗ್ ಟಾಯ್ಲೆಟ್ ಪೇಪರ್. ಜಸ್ಟ್ ಯೂಸ್ ಮಾಡಿ ಅವರನ್ನು ಥ್ರೋ ಮಾಡ್ತಾರೆ. ಅವ್ರಿಗೂ ಪಾಕಿಸ್ತಾನಕ್ಕೆ ಒಸ್ಮಾ ಬಿನ್ ಲಾದನ್ ಪಾಕಿಸ್ತಾನದಲ್ಲೇ ಇದ್ದ. ಸೊ ದೇ ನೋ ಇಟ್. ಅಲ್ಲ, ಇದನ್ನ ಕಬಾಜಾನೋ ಒಂದ್ಸರಿ ಹೌಸ್ ಅಲ್ಲೇ ಹೇಳ್ಬಿಟ್ಟು ಅಲ್ವಾ ಸರ್, ಅವರ ದೇಶದವರು ಇಂಟರ್ನ್ಯಾಷನಲ್ ಯಾವ ಇಮೇಜು ದೊಡ್ಡ ಇಮೇಜ್ ಇಲ್ಲ. ಸೆಕೆಂಡ್ ಪಾಯಿಂಟ್ ಈಸ್ ದಟ್ ಇವರು ಅಮೆರಿಕನ್ಸ್ಗಳು ಬೇಸಸ್ ಮಾಡಿದಾರಲ್ಲ ಯುದ್ಧ ನೆಲೆಗಳು, ಹೌದು, ಎಲ್ಲೆಲ್ಲಿ ಮಾಡಿದ್ದಾರೆ? ಅರೌಂಡ್ ಗಲ್ಫ್ ಕಂಟ್ರಿ. ಯಾಕೆ ಮಾಡಿದ್ದಾರೆ? ಅವರೆಲ್ಲ ಗಲ್ಫ್, ಸೌದಿ ಅರೇಬಿಯಾದಲ್ಲಿ ಆಗಲಿ, ಅಲ್ಲೇ ಆಗಲಿ, ಇಲ್ಲಿ ಕುವೈಟ್ ಆಗಲಿ, ಎಲ್ಲ ಕಡೆ ಮಾಡಿರೋದು ಕಾರಣ ಟು ಕಂಟ್ರೋಲ್ ದಿ ಆಯಿಲ್, ಪೆಟ್ರೋಲ್. ಅದೇ ಇಲ್ಲದಿದ್ರೆ ಅವರು ಆ ಬೇಸ್ಗಳನ್ನ ಯಾಕೆ ಮಾಡ್ತಾ ಇದ್ದಾರೆ? ಸೊ ಇರಾನ್ ಯಾಕೆ ಅವ್ರ ಮೇಲೆ ಬಾಂಬ್ ಆಗ್ತಾ ಇದ್ದಾರೆ, ಬೇಸ್ಗಳ ಮೇಲೆ, ಕುವೈಟ್ ಮೇಲೆ, ಅಲ್ಲಿ ಅವ್ರವ್ರಿಗೇನು ದುಶ್ಮನಿ ಇಲ್ಲ. ಬಟ್ ಅಮೆರಿಕನ್ ಬೇಸಸ್ಗಳನ್ನ ಯಾಕೆ ಕೊಟ್ರಿ ಅಂತೇಳಿ, ಬಿಕಾಸ್ ದೇ ವಾಂಟೆಡ್ ಟು ಕಂಟ್ರೋಲ್ ದಿ ವೆಸ್ಟ್ ಏಷ್ಯಾ, ದಿ ಆಯಿಲ್ ಲಾಬಿ ಇದೆ. ಸೊ ಇದನ್ನ ನಾವು ತಿಳ್ಕೋಬೇಕು. ಒಂದು. ಎರಡನೇದು ಅಂತ ಹೇಳಿದ್ರೆ, ಇಲ್ಲಿ ಏನು ಇವತ್ತು ಮಾತು ನಡೀತಾ ಇದೆ ಎಲ್ಲ ಕಂಡೀಷನಲ್ ಬೇಸಿಸ್ ಮೇಲೆ ಆಗ್ಲಿಕ್ಕೆ ಉಂಟು. ಯಾರು ಒಪ್ಪೋದಿಲ್ಲ ಒಂದಕ್ಕೊಂದು, ಇಲ್ಲ ಒಂದೇ ಸಭೆ ಮುಂದೂಡ್ತಾರೆ, ಇಲ್ಲ ಯಾವುದು ಒಂದು ನಿರ್ಧಾರಕ್ಕೆ ಮಾತ್ರ ಬರೋದು ಭಾಳ ಕಷ್ಟ ಈಗಿನ ಟಾಕ್ಸು. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಯುರೇನಿಯಂ ಎನ್ರಿಚ್ಮೆಂಟ್ ಇದೆ, 450 kg ಯುರೇನಿಯಂ ಇದೆ. 450 kg ಸರ್ ಲಿಂಗಣ್ಣ, 400 kg. ನನ್ನ ಮನಸ್ಸಿಗೆ ಒಂದು 100 ಗ್ರಾಮ್ ಸಾಕು, ಒಂದು ಸಮ್ ಬ್ಲಡಿ ಇಷ್ಟೇ ಯುರೇನಿಯಂ ಸಾಕು. ಬಾಂಬ್ ಮಾಡಬಹುದು ಇಂಥ ಭಯಂಕರ ಇದನ್ನು ಅವರು ಅದನ್ನು ಒಂದ್ಸರಿ ಇದು ಮಾಡಿಬಿಟ್ರೆ ಅವ್ರಿಗೆ ಏನಿಲ್ಲ ಆಮೇಲೆ ಇರಾನಿಗೆ.
ಸೊ ಇಟ್ಸ್ ಅ ಡಿಟರೆನ್ಸ್. ಈಗ ನಮ್ಮಲ್ಲಿ ಇಲ್ಲಿ ಎಲ್ಲರೂ ಪಾಕಿಸ್ತಾನದಲ್ಲೂ ಇದೆ, ನ್ಯೂಕ್ಲಿಯರ್ ಯಾಕೆ ಇಟ್ಕೊಂಡಿದ್ವಿ, ಮನೆಯಲ್ಲಿ ಗನ್ ಇಟ್ಕೊಂಡ್ರೆ ಕಳ್ಳರು ಬರಬಾರ್ದು ಅಂತೇಳಿ. ಸೊ ವಿ ವಿಲ್ ಯೂಸ್ ಎಟ್ ದ ಲಾಸ್ಟ್, ಯಾವಾಗ ನಮ್ಮ ಆತ್ಮರಕ್ಷಣೆಗಾಗಿ ನಮ್ದು ಸಂಪೂರ್ಣ ಸರ್ವನಾಶ ಆಗ್ತದೆ ಆವಾಗ ಮಾಡಬೇಕು ಅಂತೇಳಿ ಇರ್ತಾರೆ. ಅದನ್ನ ಅವ್ರು ಒಪ್ಪೋದಿಲ್ಲ. ಏನು ಒಪ್ಪೋದಿರೋ ಜಲಸಂಧಿಯಲ್ಲಿ. ಬಟ್ ಈಗ ಅವರು 100 ಪ್ರಾಬ್ಲಮ್ಸ್ ಮಾಡಿಕೊಂಡು ನಮ್ಮ ಹತ್ರ ರೆಕಾರ್ಡ್ ಇಲ್ಲ, ಎಲ್ಲೆಲ್ಲಿ ಮೈನ್ಸ್ ಹಾಕಿದ್ದೀವಿ. ನಾನು JNK ಇದ್ದೆ. JNK ಯುದ್ಧ ಸೀಸ್ ಫೈರ್ ಆಗಿತ್ತು, ನಮಗೆ ಯುದ್ಧ ಇರಲಿಲ್ಲ. ನಮ್ಮ ಹುಡುಗ ಒಬ್ಬ ಸರ್ ಈಗ ಜಸ್ಟ್ ಈ ಕಡೆ ಎಲ್ಲೋ ಈ ಕಡೆ ಹೋದ, ಒಂದು ಚಿಕ್ಕ ರಸ್ತೆ ಅಂತಿತ್ತು, ಬಡಾರ ಅಂತ ಹೊಡೆದು ಕೂಡಲೇ ಅವನು ಅಲ್ಲೇ 2 ಕಾಲು ಕಳ್ಕೊಂಡ. ನಮ್ಮ ರೆಜಿಮೆಂಟ್ನವನೇ. ನಾವೆಲ್ಲ ಒತ್ಕೊಂಡು ಬಂದು ನೋಡಿದ್ವಿ. ಅದು 1948ರಲ್ಲಿ ಹಾಕಿರೋದು ಪಾಕಿಸ್ತಾನದವರು. ಡೆಡ್ ಆಗಿರುತ್ತದು, ಡೆಡ್ ಆಗಿರುತ್ತೆ. ಯಾವಾಗ ಲೈವ್ ಆಗಿ ಹೇಗೆ ಹೊಡಿತದೆ ಲೈಕ್ ದಟ್. ಮೈನ್ಸ್ ಹಾಗೆ ಇನ್ನೊಂದು ಮೈನ್ಸ್ ಅಲ್ಲಿ ಕೆಲವು ಮೈನ್ಸ್ಗಳು ಕೆಳಗಿಂದ ಮೇಲೆ ಹೊಡಿತದೆ, ಜಂಪ್ ಮಾಡ್ತದೆ. ಫ್ರಾಗ್ಮೆಂಟೇಷನ್ ಮೈಂಡ್ ಇದೆ. ಏನೇನೋ ಮೈನ್ಸ್ ಇದೆ ಶ್ರೀಲಂಕಾದಲ್ಲಿ. ಎಂತೆಂತ ಭಯಂಕರ ಮೈನ್ಸ್ಗಳು ಕಂಡಿಡಿದು ನಮ್ಮ ಒಬ್ಬ ಆಫೀಸರ್ ಕಲ್ಕಟ್ಟ ಹಾಸ್ಪಿಟಲ್ ಹೀಗೆ ಮಲಗಿದ್ದ 6 ತಿಂಗಳ ತನಕ ಎಲ್ಲ ವೈರ್ಗಳು ಮೇಲೆ ಇಟ್ಟಿದ್ರು. ಯಾಕೆಂದ್ರೆ ಅದು ಒಂದು ಬಾಂಬ್ ಇದೆ, ನೆಲ ಬಾಂಬ್ಗಳು ಮೈಂಡ್ ಮೇಲೆ ಛಿದ್ರ ಆಗಿಬಿಟ್ಟಿತ್ತು ಒಂದೊಂದು. ಸೊ ಈ ರೀತಿಗಳು ಮೈನ್ಸ್ಗಳ ಬಗ್ಗೆ ನಾವು ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕು. ಅದು ರಿಕಾರ್ಡ್ ಅವರು ಮೇಂಟೈನ್ ಮಾಡಿದ್ದಾರೆ ಅಂತ ನನಗೆ. ಯಾಕೆಂದರೆ ನಮ್ಮ ಲ್ಯಾಂಡ್ ಮೈನಲ್ಲಿ ಏನು ಗೊತ್ತಾ, ಈಗ ನಂದು kg ವೆಯ್ಟ್ ಎಷ್ಟು, ನಂದು 80 kg ಅಂತ ಇಟ್ಕೊಳ್ಳಿ. 80 kgಗಿಂತ ಸ್ವಲ್ಪ ಕಡಿಮೆನೇ ಇಟ್ಟಿರ್ತಾರೆ. ಹೋಗಿ ನಂದು ಸ್ಟೆಪ್ ಆಗಿದ ಕೂಡಲೇ ಅದು ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಈ ಮೈನ್ಸ್ ಇದು ಸಿ ಮೈನಲ್ಲಿ ಏನು ಮಾಡಿರ್ತಾರೆ, ಈವನ್ ಅಡಿಗಿನ ಅಲೆಗಳು ಜೋರಾಗಿ ಸಾಕು, ಅದನ್ನ ಮಧ್ಯದಲ್ಲಿ ಇವತ್ತಿನ ಮಾತುಕತೆಯಲ್ಲಿ ಮೈನ್ಸ್ ತೆಗೀರಿ, ನೀವು ಕ್ಲಿಯರ್ ಮಾಡಿ ಕೊಡಿ ಅಂತ ಹೇಳಿದ್ರು ಸಹ ಬಹಳ ದಿವಸ ಹಿಡಿತದೆ. ಇದು ಅವರ ಷರತ್ತು ಇದೆ. ಪ್ರಾಬಬ್ಲಿ ಚೈನಾಗಿನ ಇನ್ವಾಲ್ವ್ ಆಗ್ಬೇಕು ಅದನ್ನ ತೆಗಿಯಕ್ಕೆ. ಇಟ್ ಇಸ್ ಸ್ಪೆಷಲ್ ಇದು ಸಿ ಮೈನ್ ಟೆಕ್ನಾಲಜಿ ಬಗ್ಗೆ ಚೀನಾಗಿಂತ ಜಪಾನ್ ಅವರಿಗೆ ಜಾಸ್ತಿ ಇದೆ ಅಂತ ಅನ್ಕೋತೀನಿ. ಜಪಾನ್ ಅವರು ಸಮ್ ಅದರ್ ಕಂಟ್ರಿ ಟು ಬಿಲೀವ್ ಇಟ್, ಬಟ್ ಇವ್ರ ಹತ್ರ ಅಂತೂ ಖಂಡಿತ ನೇವಿ ಇಸ್ ಕಂಪ್ಲೀಟ್ಲಿ ಅಂಡ್ ಅವ್ರು ಹೇಳೋದ್ ರೆಕಾರ್ಡ್ಸ್ ಇಲ್ಲ ಅಂತ ಆ ತರ ಏನು ಇರಲ್ಲ. ಪ್ರಾಬಬ್ಲಿ ದೇ ಮೈಟ್ ಹ್ಯಾವ್ ಮೇಂಟೈನ್ಡ್ ಮ್ಯಾನ್ಯುಯಲ್ ರೆಕಾರ್ಡ್ಸ್. ಕಮಿಂಗ್ ಬ್ಯಾಕ್ ಟು ದಿ ಮೇನ್ ಪಾಯಿಂಟ್, ನನಗೆ ಸ್ಟೇಟ್ ಆಫ್ ಹಾರ್ಮುಜ್. ಈಗ ನನಗೆ ನಿಮ್ಮ ವ್ಯೂ ಅನ್ನ ತಿಳ್ಕೋಬೇಕು ಸರ್, ಈ ಹಾರ್ಮುಜ್ ಮತ್ತು ಇದೇ ವಿಚಾರವಾಗಿ. ಹಾರ್ಮುಜ್ ಅನ್ನ ಇಷ್ಟು ಈಗ ಇರಾನ್ ಅವರಂತೂ ಅಷ್ಟು ಈಸಿಯಾಗಿ ಅದನ್ನು ಓಪನ್ ಮಾಡೋದಕ್ಕೆ ಸಾಧ್ಯನಾ? ನಾವಿಲ್ಲಿ ಕೂತ್ಕೊಂಡು ಈಗ ಗಿರೀಶ್ ಸರ್ ಹೇಳ್ತಾ ಇದ್ರು, ಈಗ ಸದ್ಯಕ್ಕೆ ಶುಲ್ಕವನ್ನ ವಿಧಿಸಿದ್ರೂ ಕೂಡ ಅದು ಅನಿವಾರ್ಯವೇ ಆಗುತ್ತೆ ಅಂತ ಹೇಳಿ. ಸೊ ಯುದ್ಧದಿಂದ ಮತ್ತೊಂದು ಹೊರೆಯನ್ನ ಈಗ ಬೇರೆ ಈ 18 ರಾಷ್ಟ್ರಗಳು ಯಾವೆಲ್ಲ ಹಾರ್ಮುಜ್ ಮೇಲೆ ಡಿಪೆಂಡ್ ಆಗಿದೆಯೋ ಅದನ್ನ ಪೆಟ್ಟು ಕೊಡುವಂತ ಕೆಲಸವನ್ನ ಅಮೆರಿಕಾದವರೇ ಮಾಡಿದ್ರ ಅಂತ ಹೇಳಿ. ಈಗ ಇರಾನ್ ಕೂಡ ಈ ಟೈಮ್ ಅನ್ನ ಅವ್ರು ಸರಿಯಾಗಿ ಉಪಯೋಗಿಸ್ಕೊಳ್ತಾರೆ. ನೀವು ನಮ್ಮನ್ನ ಪ್ರೊವೋಕ್ ಮಾಡಿದಿರಿ, ನೀವು ಟೋಲ್ ಕಟ್ಟಲೇಬೇಕು ಅಂತ ಹೇಳಿ. ನೋಡಿ, ಇರಾನ್ ಇದನ್ನ ತುಂಬಾ ಚೆನ್ನಾಗಿ ಸ್ಟ್ರಾಟಜಿಕಲಿ ಪ್ಲೇ ಆಡ್ತಿದ್ದಾರೆ. ಒಂದು, ನಾವು ಟೋಲ್ ತಗೊತಾ ಇದ್ದೀವಿ ಯಾಕೆ ಅಂದರೆ ನಮ್ಮ ಎಕನಾಮಿ ಹರ್ಟ್ ಮಾಡಿದ್ದೀವಿ, ಮೊದಲನೇದು. ಎರಡನೇದು, ಬರೀ ಇರಾನ್ ತಗೊತಾ ಇಲ್ಲ. ಇರಾನ್ ಏನು ಹೇಳ್ತಾ ಇದೆ, ಬರೋ ಟೋಲ್ನಲ್ಲಿ ನಾವು ಒಮಾನ್ಗೂ ಕೊಡ್ತೀವಿ. ಆದ್ರಿಂದ ಏನಾಗ್ತಿದೆ ಅಂದರೆ, ನಮ್ಮ ಎದುರಾಳಿಯ ಕ್ಯಾಂಪ್ನಲ್ಲಿ ನಾನು ಫಾಲ್ಟ್ ಲೈನ್ಸನ್ನು ಡ್ರಾ ಮಾಡ್ತಾ ಇದ್ದೀನಿ. ಬಟ್ ಓಮನ್ ಅದನ್ನು ಒಪ್ತಾ ಇಲ್ಲ ಸರ್, ಅವ್ರು ಬೇರೆ ತರ ಹೇಳ್ತಾರೆ. ನೋಡಿ, ಹೇಳ್ತಾ ಇರೋದು ನಿಮ್ಮ ಶುಲ್ಕ ಬೇಡ ಬೇಡ, ಅದು ನ್ಯಾಚುರಲ್ ಫ್ಲೋ ಅದು ಅಂತ ಹೇಳ್ತಿದ್ದಾರೆ. ಇಲ್ಲ, ಈಗ ಸದ್ಯಕ್ಕೆ ಇದೆಲ್ಲ ಇದೇನಾಗುತ್ತೆ, ಪ್ರತಿಯೊಂದು ಗವರ್ಮೆಂಟು ಅಥವಾ ಪ್ರತಿಯೊಂದು ಪೊಲಿಟಿಷಿಯನ್ನು ಈಸ್ ಅಡ್ರೆಸ್ಸಿಂಗ್ 2 ಕ್ಯಾಂಪ್ಸ್. ಒಂದು, ತನ್ನ ಕಂಟ್ರಿನಲ್ಲಿರೋ ವೋಟರ್ಸು ಅಥವಾ ಪ್ರಜೆಗಳು, ಅವ್ರಿಗೊಂದು ಭಾಷೆ ಬೇಕು. ಟ್ರಂಪ್ನವರು ಇರಾನ್ ವಿರುದ್ಧ ಮಾತಾಡೋದಾಗ್ಲಿ, ನೆತನ್ಯಾಹು ಅವರು ನಾವು ಇರಾನನ್ನು ಧ್ವಂಸ ಮಾಡ್ತೀವಿ ಅಂತ ಹೇಳೋದಾಗ್ಲಿ, ಅಥವಾ ಇರಾನಿನ ಪೊಲಿಟಿಷಿಯನ್ಸು ನಾವು ಒಪ್ಪಲ್ಲ ಯಾವುದಕ್ಕೂ ಅಂತ ಹೇಳೋದಾಗಲಿ, ಇದೆಲ್ಲ ಒಂದು ಇಂಟೀರಿಯರ್ ಪಾಪ್ಯುಲೇಷನ್ ಮೊರಾಲ್ಗೆ ಸೀಮಿತವಾಗಿರೋದು. ಬಟ್ ಆ್ಯಸ್ ಎ ಪೊಲಿಟಿಕಲ್ ಲೀಡರ್ ಅವ್ರಿಗೆ ಇನ್ಪುಟ್ಸ್ ಬರ್ತಾ ಇರುತ್ತೆ. ಯಾವ ಸ್ಥಿತಿಲಿದ್ದೀವಿ ನಾವು, ನಮ್ಮ ವೆಪನ್ ಸ್ಟಾಕ್ ಪೈಲ್ ಏನು, ನಮ್ಮ ಫುಡ್ಡಿನ ಸ್ಟಾಕ್ ಪೈಲ್ ಏನು, ನಮ್ಮ ಫ್ಯೂಯಲ್ ಸ್ಟಾಕ್ ಪೈಲ್ ಏನು, ನಮ್ಮ ಮೆಡಿಕಲ್ ಸ್ಟಾಕ್ ಪೈಲ್ ಏನು, ಇದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿದ್ದು ಎಲ್ಲ ನಾವು ನಮ್ಮ ಪ್ರಜೆಗಳಿಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗ್ತದೆ. ಸೊ ಪೊಲಿಟಿಷಿಯನ್ದು ಹಿ ವಾಕ್ಸ್ ಎ ಟೈಟ್ ಲೈನ್. ಒಂದು, ಆಂತರಿಕ ಸುರಕ್ಷತೆಗೆ ಎಲ್ಲ ಸರಿ ಇದೆ, ನಮ್ಮ ಇರಾನ್ ಅವನು ಹೇಳ್ತಾನೆ ಇಸ್ರೇಲ್ ನಾವು ಧ್ವಂಸ ಮಾಡೋರ್ಗೂ ಬಿಡಲ್ಲ, ಅಥವಾ ಲೆಬನಾನ್ ಧ್ವಂಸ ಮಾಡೋರ್ಗೂ ಬಿಡಲ್ಲ. ಬಟ್ ಮಾತುಕತೆಗೆ ಹೋದಾಗ ಇದೇನು ನೀವು ತೋರಿಸ್ತಾ ಇದ್ದೀರಾ, 4-5 ನೀವೇನು ಪಟ್ಟಿ ಮಾತಾಡ್ತಿದ್ದೀರಾ, ಇದೆಲ್ಲ ಎಕ್ಸ್ಟ್ರೀಮ್ ಆಸ್ಕ್. ಯಾಕೆಂದ್ರೆ ನಾವು ಒಂದು ನೆಗೋಷಿಯೇಷನ್ಗೆ ಹೋದಾಗ ಐ ಡು ನಾಟ್ ವಾಂಟ್ ಟು ಗೋ ವಿತ್ ಎ ಡೈಲ್ಯೂಟೆಡ್ ಪೇಪರ್. ನಾನು ಯಾವಾಗಲೂ ನಾನು ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಆಫ್ ವ್ಯೂನ ತೊಗೊಂಡು ಹೋಗ್ತೀನಿ. ಯಾಕೆ ಅಂದರೆ ದಟ್ ವಿಲ್ ಗಿವ್ ಮಿ ಫ್ಲೆಕ್ಸಿಬಿಲಿಟಿ ಡ್ಯೂರಿಂಗ್ ದ ಟಾಕ್ಸ್. ಮಾತಾಡ್ಬೇಕಾದ್ರೆ ಆಯ್ತಪ್ಪ, ನಾನು ಬಂದಿರೋದು ಯುರೇನಿಯಂ ಎನ್ರಿಚ್ಮೆಂಟ್
ಈಸ್ ಮೈ ಸಾವರಿನ್ ರೈಟ್. ಎಸ್ ಮಾತುಕತೆಯಾಗಿ 4 ಹೆಜ್ಜೆ ಮುಂದೋದಾಗ ನೀನು 2 ಹೆಜ್ಜೆ ಹಿಂದೆ ಬಾ, ನಾನು 2 ಹೆಜ್ಜೆ ಹಿಂದೆ ಬರ್ತೀನಿ. ಲಿಂಗಣ್ಣವ್ರು ಹೇಳಿದಾಗೆ ಐ ವಿಲ್ ಓಪನ್ ಮೈ ಸೆಲ್ಫ್ ಟು IAEA. ಇನ್ನೇನು ಬೇಕು ನಿಮಗೆ? ಸೊ ಆ ಒಂದು ಫ್ಲೆಕ್ಸಿಬಿಲಿಟಿ ತರಲಿಕ್ಕೆ ಮೊದಲನೇ ಪೇಪರ್ ಯಾವಾಗಲೂ ಹಾರ್ಡ್ ಆಗಿರುತ್ತೆ. ಅಲ್ಲ, ಈಗ ಇದರಲ್ಲಿ ಹೆಂಗೆ ಅವರು ರಾಜ್ಯ ಸಂಧಾನ ಕಂಡ್ಕೋತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಯುರೇನಿಯಂ ವಿಚಾರದಲ್ಲಿ ನೀವು ಎನ್ರಿಚ್ ಯುರೇನಿಯಂನ ನಾಶಪಡಿಸಬೇಕು ಅಂತ ಅಮೆರಿಕದವ್ರು ಹೇಳ್ತಾರೆ. ಈಗ ಅದಕ್ಕೆ ಸಬೂಬು ಅಥವಾ ಉತ್ತರವನ್ನ ಯಾವ ರೀತಿ ಕೊಡ್ತಾರೆ? ಆ ಉತ್ತರದಿಂದ ಅಮೆರಿಕದವ್ರನ್ನ ಹೇಗೆ ಸಮಾಧಾನ ಪಡಿಸ್ತಾರೆ? ನೋಡಿ, 2-3 ಥರ ಇದೆ. ಒಂದನೇದು, ಇಲ್ಲ ಅಂತಾರಾಷ್ಟ್ರೀಯ ಸೆಕ್ಯೂರಿಟಿ ಅಗ್ರಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಸಾವರ್ನಿಟಿ ಆಫ್ ಇರಾನ್. ಆಯ್ತಾ? ಅದು ಹೇಗೆ ಅಂದರೆ ಬೈಂಡಿಂಗ್ ಆಗಿರಬೇಕು. ನಾಟ್ ಲೈಕ್ ಯುರೋಪ್ನವರು ರಷ್ಯಾಗೆ ಮಿನ್ಸ್ಕ್ 1 ಮಿನ್ಸ್ಕ್ 2ನಲ್ಲಿ ಹೇಗೆ ಮೋಸ ಮಾಡಿದ್ರು, ಅಥವಾ US-ನವರು ಈಗ 2 ಸಲ ಹೇಗೆ ಮೋಸ ಮಾಡಿದ್ರು, ಆ ಥರ ಮೋಸ ಆಗ್ಲಿಕ್ಕೆ ಬಿಡಬಾರ್ದು. ಸೊ ಪ್ರತಿಭಾಶಾಲಿ ಅಥವಾ ಶಕ್ತಿಯುತ ದೇಶಗಳು ಆ ಗ್ಯಾರಂಟಿಯರ್ಸ್ ಆಗಿ ನಿಲ್ಲಬೇಕು. ಪ್ರಾಯಶಃ ಬ್ರಿಕ್ಸಿನ ಪ್ರೆಸಿಡೆಂಟ್ ಆಗಿ ಭಾರತ, ಚೀನಾ ಮತ್ತು ರಷ್ಯಾ ಆರ್ ವೆಲ್ ಪ್ಲೇಸ್ ಟು ಹ್ಯಾಂಡಲ್ ಇಟ್ ಆಸ್ ಗ್ಯಾರಂಟರ್ಸ್. ಮೊದಲನೇ ಆಪ್ಷನ್. ಎರಡನೇ ಆಪ್ಷನ್ ಏನು ಅಂದರೆ, ನನ್ನ ಈ ಸ್ಟಾಕ್ ಪೈಲ್ ಏನು 400 kg ಇದೆ ಅಥವಾ 450 kg ಇದೆ, ನಾನು ಒಂದು ಥರ್ಡ್ ಪಾರ್ಟಿ ದೇಶಕ್ಕೆ ಕೊಡ್ತೀನಿ ಫಾರ್ ಹೂ ಇಸ್ ಕ್ಲೋಸ್ ಟು ಮೀ, ಹೂ ಇಸ್ ಮೈ ಆಲಿ. ರಷ್ಯಾಗೋ ಅಥವಾ ಚೀನಾಗೋ, ಈಗ ಸದ್ಯಕ್ಕೆ ನಾನು ಯಾರು ನಂಬ್ತೀನೋ ಅವ್ರಿಗೆ ಕೊಡ್ತೀನಿ. ನಾನು ಇದನ್ನ IAEAಗೆ ಹ್ಯಾಂಡ್ ಓವರ್ ಮಾಡಲ್ಲ. ಈ ಆಪ್ಷನ್ಸ್ ಅಲ್ಲ, ಈ ಆಪ್ಷನ್ಸ್ ಮೇಲೆ ಮಾತಾಡ್ತಿರೋದು ನಾವು. ಮೂರನೇದೇನು ಮಾಡ್ಲಿಕ್ಕಿಲ್ಲ, ಅದು ಸೆಟ್ಬ್ಯಾಕ್ ಆಗ್ಬೋದು ಅವ್ರಿಗೆ. ಮೂರನೇದೇನು ಅಂದ್ರೆ, ಈಗ 60ರಲ್ಲಿದೆ, ಲಿಂಗಣ್ಣಯ್ಯ ಅವರು ಹೇಳಿದಾಗೆ 60ರಲ್ಲಿದೆ, ನಾನು 60ರಲ್ಲಿ ಸೀಮಿತವಾಗಿರ್ತೀನಿ. ಐ ವಿಲ್ ಓಪನ್ ಇಟ್ ಟು ಇನ್ಸ್ಪೆಕ್ಷನ್ಸ್. 3 ಆಪ್ಷನ್ ನೋಡಿದಾಗ 3ನೇ ಆಪ್ಷನ್ನ ಪ್ರಾಬಬಿಲಿಟಿ ಹೆಚ್ಚಿದೆ. ಸೊ ಎಲ್ಲದಕ್ಕೂ ಪ್ರತಿಯೊಂದು ಪಾಯಿಂಟ್ಸ್ಗೂ ಒಂದು ಲೋವರಿಂಗ್ ಥ್ರೆಶೋಲ್ಡ್ ಇರುತ್ತೆ. ಆ ಥ್ರೆಶೋಲ್ಡ್ ಪಾಯಿಂಟ್ಸ್ನ ಸ್ಟೆಪ್ ಡೌನ್ ಎಸ್ಕಲೇಷನ್ ಲ್ಯಾಡ್ರಲ್ಲಿ ಕೆಳಗೆ ಬರ್ತಾ ಇರ್ತಾರೆ. ಅಮೆರಿಕಾನೂ ಬರುತ್ತೆ, ಇರಾನು ಬರುತ್ತೆ. ಸ್ಟೆಪ್ ಡೌನ್ ಮಾಡ್ಕೊಂಡ್ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಅಗ್ರಿಮೆಂಟ್ ಸಿಗುತ್ತೆ. ಸೊ ಇದು 1 ದಿನದ ಮಾತುಕತೆ, 2 ದಿನದ ಮಾತುಕತೆ ಆಗಲ್ಲ. ಇದು 1 ದಿವಸದಲ್ಲಿ ಇದು ನಿಧಾನಕ್ಕೆ ಬರುತ್ತೆ. ಮುಖ್ಯವಾಗಿ ಏನು ಅಂದರೆ, ಎಲ್ಲರೂ ಸುಸ್ತಾಗಿದ್ದಾರೆ. ಇಟ್ ಈಸ್ ಜಸ್ಟ್ ಎ ನೋಷನ್ ಆಫ್ ಅಗ್ರಿಂಗ್ ಮೇಲೆ ಯಾವ ಪಾಯಿಂಟಲ್ಲಿ ಅಗ್ರಿ ಆಗ್ತಾರೆ. ವಾಟ್ ಅಬೌಟ್ non-proliferation treaty was such? Non-proliferation, Iran is not a member. Iran is not a member. Not a signatory. So, ಇದರಲ್ಲಿ ಕರ್ನಲ್ ಸಾಹೇಬ್ ಹೇಳಿದ್ರಲ್ಲಿ ನೋಡಿ, 2003ರಲ್ಲಿ ನಾರ್ತ್ ಕೊರಿಯಾ NPT ರೆಜಿಮಿಂದ ಹೊರಗೋಯ್ತು. 2003ರಲ್ಲಿ NPT ಇರಾನ್ ಇಸ್ ಎ ಸಿಗ್ನಿಟರಿ, ಅಂದರೆ ಫೌಂಡಿಂಗ್ ಮೆಂಬರ್ 1970. 2003ರಲ್ಲಿ ನಾರ್ತ್ ಕೊರಿಯಾ ಹೊರಗೋಯ್ತು, ತನ್ನ ಒಂದು ಬಾಂಬ್ ಮಾಡ್ಕೊಂತ ಅದ್ರ ವಿರುದ್ಧ ಯಾರೂ ಹೋಗ್ಲಿಕ್ಕೆ ರೆಡಿ ಇಲ್ಲ. NPT ದೇಶ ಆಗಿ ಇವ್ರು ಬಾಂಬ್ ಮಾಡಿಲ್ಲ. 2003ರಲ್ಲಿ ಕೊಮೇನಿ ಅವರು ಒಂದು ಫತ್ವಾ ಕೊಟ್ಟಿದ್ದಾರೆ, ಆಸ್ ಪರ್ ಶಿಯಾ ಲಾ ಧರ್ಮದ ಜುರಿಸ್ಟಿಕ್ಷನ್ ಪ್ರಕಾರ ನಾವು ಮಾಡಲ್ಲ ಅಂತ. IAEA ಇನ್ಸ್ಪೆಕ್ಷನ್ಸ್ ಆಗಿದೆ 2018ವರೆಗೂ. ಅದೆಲ್ಲ ಮಾಡಿದ್ರು ಇಲ್ಲ, ಇವ್ರು ಮಾಡ್ತಿದ್ದಾರೆ ಅಂತೇಳಿ ಅವ್ರು ನೋಡ್ತಾರೆ. ಟ್ರಂಪ್ 2000 ವೆರಿ ಗುಡ್ ಪಾಯಿಂಟ್. ಇಲ್ಲ, ಇದ್ರ ಬಗ್ಗೆ 2-3 ಪಾಯಿಂಟ್. ಯುರೇನಿಯಂ ಬಗ್ಗೆ ಬಿಟ್ಟಿದ್ದಾರೆ ಅವರು. ಯುರೇನಿಯಂ ಬಗ್ಗೆ ನಮ್ಮ ಇವ್ರು ಹೇಳಿದ ಪಾಯಿಂಟ್ ನಾನು ಹೇಳ್ಬೇಕಂತಿದ್ದು ಹೇಳಿದ್ದಾರೆ. ಏನು, ಒಂದು ಇಂಟರ್ನ್ಯಾಷನಲ್ ಇನ್ಸ್ಪೆಕ್ಷನ್ ಅಥವಾ ಮಾನಿಟರಿಂಗಿಗೆ ಇನ್ಕ್ಲೂಡಿಂಗ್ IAEA ನಾವು ರೆಡಿ ಇದ್ದೀವಿ ಅಂತ. ಯಾಕೆ ದಟ್ ಯಾವುದೇ ಒಂದು ಇದರಲ್ಲಿ ಡಿಸ್ಕಷನ್ನಲ್ಲಿ ಅಥವಾ ನೆಗೋಷಿಯೇಷನ್ನಲ್ಲಿ ಯು ಮಸ್ಟ್ ಕ್ಲೈಮ್ ಡೌನ್. ಇವ್ರು ಹೇಳಿದ್ರಲ್ಲ, ಟಫ್ ಇಟ್ಕೋಬಹುದು, ಬಟ್ ಇಫ್ ಯು ಡೋಂಟ್ ಕ್ಲೈಮ್ ಡೌನ್ ದಟ್ ವಿಲ್ ನಾಟ್ ಬಿ ಎ ನೆಗೋಷಿಯೇಷನ್. ಒಂದು ಕ್ಲೈಮ್ ಡೌನ್. ಸೆಕೆಂಡ್ ಏನಂದರೆ, ಇರಾನ್ ಹ್ಯಾಸ್ ಗಾಟ್ ಎ ರೈಟ್ ಟು ಸೇ that uranium will be for international inspection, whereas Israel has already got nuclear weapons. But not officially. Yeah, no, it has got. It has got. It's officially declared. No, it has got. ಅದನ್ನೇ ಕ್ವಶನ್ ಮಾಡೋದು. ಅವ್ರದನ್ನು ನೀವು ಡಿಸ್ಟ್ರಾಯ್ ಮಾಡಿ, ನಮ್ದನ್ನು ಮಾಡಿ, ವಿ ಆರ್ ರೆಡಿ ಅಂತ. ಸೊ ದಿಸ್ ಪಾಯಿಂಟ್ ಇಸ್ ನೆಗೋಷಿಯಬಲ್. ಇವ್ರು ಹೇಳಿದ್ದು ಐ ಅಗ್ರಿ. ಸೆಕೆಂಡ್ ಅಬೌಟ್ ಆಲ್ಮೋಸ್ಟ್ ಇದಿದೆಯಲ್ಲ, ಅದ್ರ ಒಪ್ಪಲ್ಲ. ಕಾರಣ ಈಗಾಗಲೇ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್. ಅವ್ರು ಹೇಳಿದ್ರಲ್ಲ, ನಮಗೆ ಡ್ಯಾಮೇಜ್ ಆಗಿದೆ. If you are going to compensate America, we are ready to open it free of cost, without tax. See, ಈ ಥರ ಕಂಡೀಷನು ಬರುತ್ತೆ ಮಾತುಕತೆಯಲ್ಲಿ. ಯಾಕೆಂದ್ರೆ ಬಾರ್ಗೇನಿಂಗ್ ಪಾಯಿಂಟಲ್ಲಿ ನೀವು ನಾನೊಂದು ಈಲ್ಡ್ ಆದರೆ ನೀವೊಂದು ಈಲ್ಡ್ ಆಗಬೇಕು. ಬಟ್ ಅಮೆರಿಕ ಇಸ್ ನಾಟ್ ಬಾದರ್ಡ್. ಏನಾರು ಮಾಡ್ಕೊಳ್ಳಿ, ವಿ ವಿಲ್ ನಾಟ್ ಪೇ ಕಾಂಪೆನ್ಸೇಷನ್ ಟು ಯು, ಬಿಕಾಸ್ ಆಲ್ರೆಡಿ ಅವ್ರದ್ದು 16-20 ಮಿಲಿಟರಿ ಬೇಸ್ ನಾಶ ಆಗೋಗಿದೆ. ಬಟ್ ಅಮೆರಿಕ ಕ್ಯಾನ್ ಅಫೋರ್ಡ್. ಇಟ್ಸ್ ಎ ಫಿಲ್ತಿ ರಿಚ್ ಕಂಟ್ರಿ. ಸೊ ದೇರ್ ಫಾರ್, ಬಟ್ ಇರಾನ್ ಈಸ್ ನಾಟ್ ಸಚ್. ಸೊ ಅದು ಪಾಯಿಂಟ್ ಇದೆ. ಮೂರನೇದು ಅಬೌಟ್ ದಿಸ್ ಟ್ಯಾಕ್ಸೇಷನ್ ಇದೆಯಲ್ಲ,
ಅದರಲ್ಲಿ ಬೇಕಾದ್ರೆ ಕನ್ಸೆಷನ್ ಇಲ್ಲ, ಈಗ ನೀವು ಫಿಲ್ತಿ ರಿಚ್ ಕಂಟ್ರಿ ಅಂತ ಹೇಳ್ತಾ ಇದ್ದೀವಿ ಸರ್. ಬ್ಯಾಕ್ ಟು ಬ್ಯಾಕ್ ಪೆಂಟಗಾನ್ಗೆ ಅವರು ಹೆಚ್ಚು ದುಡ್ಡಿನ ಡಿಮ್ಯಾಂಡ್ ಮಾಡಿದ್ರು. ನಮಗೀಗ ಹೆಚ್ಚು ದುಡ್ಡಿನ ಅಗತ್ಯ ಇದೆ, ಕೆಟ್ಟ ಶಕ್ತಿಯನ್ನ ಹೊಡಿಬೇಕು ಅಂತಂದ್ರೆ ದುಡ್ಡು ಬೇಕೇ ಬೇಕು ಅಂತ. ಸೊ ಅವರು ಈಗ ಈ ವಿಚಾರದಲ್ಲೂ ಸುಸ್ತಾಗಿದ್ದಾರೆ, ದುಡ್ಡಿನ ವಿಚಾರದಲ್ಲೂ. ಸುಸ್ತಾದ್ರೂ ಅಮೆರಿಕಾದಲ್ಲಿ ರಿಪಬ್ಲಿಕನ್ ಯಾಕಂದ್ರೆ ಕೌಂಟಿಂಗ್ 6 days ಅಲ್ಲಿ ಅವರು ಯುದ್ಧಕ್ಕಾಗಿ 96,000 ಕೋಟಿ ಪ್ಲಸ್ ಖರ್ಚಾಗಿದೆ. ಇಲ್ಲ, ನಿನ್ನೆ ಮೊನ್ನೆ ಸುಮ್ಮನೆ ಜನರಲ್ ಆಗಿ ನಿಮ್ಮ ಚಾನೆಲ್ ಅಂತಲ್ಲ, ಯಾರೇ ಕರೆದ್ರು ಸ್ವಲ್ಪ ಇನ್ಫಾರ್ಮೇಶನ್ ಫ್ಯಾಕ್ಚುಯಲ್ ಆಗಿರಲಿ ಅಂತ ಐ ಸ್ಪೋಕ್ ಟು ಕಪಲ್ ಆಫ್ ಅಮೆರಿಕನ್ ರಿಪಬ್ಲಿಕನ್ ಪಾರ್ಟಿ ಮೆಂಬರ್ಸ್, ಹಾರ್ಡ್ ಕೋರ್ ಮೆಂಬರ್ಸ್ ಹೂ ಕಾಂಟ್ರಿಬ್ಯೂಟ್. ಅವ್ರು ಹೇಳೋದು ಟ್ರಂಪ್ ಈಸ್ ಮೋಸ್ಟ್ ಕವರ್ಡ್, ಅವನಂತ ಪುಕ್ಕಲ್ ಮನುಷ್ಯ ಯಾರೂ ಇಲ್ಲ. ಯಾಕಂದರೆ ಎವ್ರಿ ಟೈಮ್ ಈ ಗೋಸ್ ಆನ್ ಚೇಂಜಿಂಗ್. ಈ ಸಿಚುವೇಶನ್ನಲ್ಲಿ ಟ್ರಂಪ್ಗೆ ಇರ್ತಕ್ಕಂಥದ್ದು ಒಂದೇ ಏನಂದರೆ ರಿಪಬ್ಲಿಕನ್ ಸಪೋರ್ಟ್. ಎಲ್ಲಿವರೆಗೂ ರಿಪಬ್ಲಿಕನ್ ಸಪೋರ್ಟ್ ಇದೆಯೋ ಅಲ್ಲಿವರೆಗೂ ಈಸ್ ನಾಟ್ ಅಫ್ರೈಡ್. ಬಿಕಾಸ್ ಅವನ ಮೇಲೆ ಅಲ್ಲೇ ಇಂಡೈಟ್ಮೆಂಟ್ ಆಗಿದೆ. ದಿ ಪನಿಷ್ಮೆಂಟ್ ಈಸ್ ಕೆಪ್ಟ್ ಅಂಡರ್ ಸಸ್ಪೆನ್ಷನ್. ದೇರ್ ಇಸ್ ಆಲ್ಸೋ ಥ್ರೆಟ್ ಆಫ್ ಇಂಪೀಚ್ಮೆಂಟ್. ಸೊ ಇವೆಲ್ಲ ಇರೋದ್ರಿಂದ ಹೊರ್ಮುಜನ್ನ ನೆಗೋಷಿಯೇಷನ್ ಪಾಯಿಂಟ್ಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಇಟ್ ವಿಲ್ ಗೋ ಇನ್ ಫೇವರ್ ಆಫ್ ಇರಾನ್. ದಟ್ಸ್ ಮೈ ಪಾಯಿಂಟ್. Under 50 in Republic, everybody is against Israel. Under 50 in Democratic, everybody is ಈಗ against ಬಿಲೋ Israel. 20% ಆದ್ರೆ ಇಂಪೀಚ್ಮೆಂಟ್ ಭಯ ಸ್ಟಾರ್ಟ್ ಆಗುತ್ತೆ. ಹೌದು, ಈಗಾಗಲೇ 30 ಗೆ ಬಂದ್ಬಿಟ್ಟಿದ್ದಾರೆ ಅವರು. 20 ಬಂದ್ರೆ they will go for ಅಲ್ಲ, impeachment. Easy impeachment. ಇನ್ನೊಂದು ವಿಷಯ, ಈ ಅಮೇರಿಕನ್ ಪ್ರೆಸಿಡೆಂಟ್ ಸ್ವಲ್ಪ ದಿವಸ ಮುಂಚೆ ನಿಮ್ಮ ಚಾನಲ್ಗಳು ಎಲ್ಲ ಬರ್ತಾ ಇತ್ತು, ನಮಗೆ ಇದಕ್ಕೆ ಜಲಸಂಧಿ ಹಾರ್ಮೋಜ್ ಬಗ್ಗೆ ನಮಗೇನು ಅಂತ ಒಂದು ಎಫೆಕ್ಟ್ ಇಲ್ಲ. ಸೊ ಯಾರ್ಯಾರಿಗೆ ಬೇಕು ಅವ್ರು ಬಂದು ಇರಾನ್ಗೆ ಅಟ್ಯಾಕ್ ಮಾಡಿ ಆಮೇಲೆ ಇರಾನನ್ನು ನೀವು ಓಪನ್ ಮಾಡಿಸಿ ಇರಾನ್ ಅಂತ. ದಟ್ ಮೀನ್ಸ್ ಟು ಸೇ ದಟ್ ದೇ ಆರ್ ನಾಟ್ ವೆರಿ ವೆಲ್, ಐ ಮೀನ್ ಇದೇ ಆಗಬೇಕು, ಜಲಸಂಧಿ ಮಾಡಬೇಕು ಅಂತ ಅವ್ರದ್ದು ಮೇನ್ ಇಶ್ಯೂ ಆಗಿರ್ಲಿಕ್ಕಿಲ್ಲ. ಏನು ಮಾಡ್ತಾ ಇದ್ದಾರೆ ಈಗ, ಒಂದು ಅವ್ರದ್ದು ಫೇಸ್ ಸೇವಿಂಗ್ ಮಾಡಬೇಕು ಅಂತೇಳಿ ಎಕ್ಸಿಟ್ ಒಂದು ನಡೀತಾ ಇದೆ. ಬಟ್ ಹಾರ್ಮೋಜ್ ಜಲಸಂಧಿ ಇವರು ಈ ಸಭೆಗಳಲ್ಲಿ ಓಪನ್ ಮಾಡಿಬಿಡ್ತೇವೆ ಅನ್ನೋದನ್ನು, ಅದು ಹೇಳ್ದಂಗೆ ಲಿಂಗಣ್ಣವರು ಸುಂಕ ಬೇಕೇ ಬೇಕು, ಅವರಿಗೆ ಮಾಡೇ ಮಾಡ್ತಾರೆ. ಅದರ್ವೈಸ್ ದೇ ವೋಂಟ್ ಬಿ ಏಬಲ್ ಟು ಡೂ ದಿ. ಗಿರೀಶ್ ಅವರು, ಇನ್ನ 2 ವಿಚಾರ ಏನಂತಂದ್ರೆ, ಈಗ ಸಂಪೂರ್ಣ ಪರಿಹಾರವನ್ನು ಭರಿಸ್ಕೊಡ್ಬೇಕು ಅಂತ ಇರಾನ್ನದ್ದು ಇದು ಕೂಡ ಒಂದು ಷರತ್ತಿದೆ. ಆದ್ರೆ ಅಮೆರಿಕ ಅದನ್ನು ಅಗೇನ್ ಸುತಾರಾಮ್ ಒಪ್ತಾ ಇಲ್ಲ. ನಾವು ಪರಿಹಾರ ಭರಿಸಿಕೊಡುವ ಪ್ರಶ್ನೆನೇ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಪರಿಹಾರ ಭರಿಸ್ಕೊಡಲ್ಲ, ಹಾರ್ಮುಜ್ ಓಪನ್ ಮಾಡಬೇಕು ಅನ್ನುವಂಥದ್ದು, ಯುರೇನಿಯಂನ ನಾಶ ಮಾಡಿ ಅನ್ನುವಂಥದ್ದು. ಹಾಗಿದ್ರೆ ಈ ಸೀಸ್ ಫೈರ್ನ ಲಕ್ಷಣ ಏನು? ಸಂಧಾನ ಸಭೆ ಯಶಸ್ವಿ ಆಗುತ್ತೆ ಅಂತನಾ, ಅಥವಾ ಏನಾಗ್ಬೋದು? ಏನೋ ಒಂದು ಎಕ್ಸಿಟ್ ಅಂತ ತಗೊಂಡು ನೋಡಿ. ಈಗ ದುಡ್ಡು ಕೊಡಲ್ಲ ಅಮೆರಿಕನ್ಸ್, ಬಟ್ $7 billion ಇಸ್ ಸ್ಟ್ರಕ್. ಸ್ಯಾಂಕ್ಷನ್ ಬಹಳ ವರ್ಷದಿಂದ ಸ್ಟಕ್ ಮಾಡಿ ಆ ಬ್ಯಾಂಕ್ಗಳಲ್ಲಿ ಹಂಗಂಗೆ ಸ್ಟಕ್ ಆಗಿದೆ. ಕತಾರು ಬೇರೆ ಬೇರೆ ದೇಶಗಳಲ್ಲಿ ಸೀಸ್ ಮಾಡಿದ್ದಾರೆ. ಪ್ರಾಬಬ್ಲಿ ದೇ ವಿಲ್ ರಿಲೀಸ್. ಆಮೇಲೆ ಸ್ಯಾಂಕ್ಷನ್ಸ್ ನ ಸೆಕೆಂಡರಿ ಸ್ಯಾಂಕ್ಷನ್, ದೇರ್ ಆರ್ ಪ್ರೈಮರಿ ಸೆಕೆಂಡರಿ ಸ್ಯಾಂಕ್ಷನ್ ಎಲ್ಲ ಇದಾವೆ. ಪ್ರಾಬಬ್ಲಿ ಒಂದು ಸ್ಯಾಂಕ್ಷನ್ ಯಾವ್ದೋ ಒಂದು ಸಡಿಲಿಸ್ತಾರೆ. ನೋಡಿ, ಈಗ ನೀವು ವ್ಯಾಪಾರ ಮಾಡ್ಕೊಳ್ಳಿ, ಬಿಲಿಯನ್ಸ್ ಅಲ್ಲಿ ನಿಮ್ಗೆ ದುಡ್ಡು ಬರುತ್ತೆ, ಪ್ಲಸ್ $7 billion ನಿಮ್ದೇನಿದೆಯೋ ವಾಪಸ್ ನಿಮ್ಗೆ ಕೊಡ್ತೀವಿ. ಈ ಟೋಲ್ ಚಾರ್ಜಸ್ ಅಲ್ಲಿ ಏನಿದೆಯೋ ನೀವು ತಗೊಳ್ಳಿ, ಟೋಲ್ ಬೇಡ ಅಂದವರು ನೀವು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಡು ಹೊಟ್ಟೋಗ್ತಾರೆ. ಅಮೆರಿಕ ಸಿಕ್ಕಿದ್ದೇನು ಇದರಲ್ಲಿ? ಅವ್ರು ಸ್ಟಾರ್ಟ್ ಮಾಡುವಂತ ಯಾರು ಹೇಳಿದ್ದು? ಜಸ್ಟ್ ಟು ಸೇ ಸುಪ್ರಿಮಸಿ ಇನ್ ದಿ ಇಸ್ರೇಲ್ ನಾನು ಕಾಪಾಡ್ತೀನಿ, ಇಸ್ರೇಲ್ ಕಾಪಾಡಕ್ಕೆ ಬಂದಿದ್ದ. ಪ್ಲಸ್ ಆಯಿಲ್ ಒಂದು ಹೆಂಗೆ ವೆನಿಜುಲಾ ಇದೆಯೋ ಇದು ನಮ್ಗೆ ಏನಾರು ಸಿಗುತ್ತೆ. ಮತ್ತೆ ಎರಡನೇದು ಅಮೆರಿಕನ್ ಪಾಲಿಸಿ ಏನಿತ್ತು ಅಂತ ಹೇಳಿದ್ರೆ, ಸದರ್ನ್ ಅವ್ರ ನಾರ್ದರ್ನ್ ಇದೆಯಲ್ಲ ಇರಾನ್ ಅನ್ನ ಡಿವೈಡ್ ಮಾಡಿಬಿಡೋಣ ಅಂತ ಅದೊಂದು ಪ್ಲಾನ್ ಪ್ಲಸ್ ಇತ್ತು ಅವ್ರದ್ದು. ಇವರು ಯಾರು ಟ್ರಂಪ್ ಹೋದ್ರು, ಕತಾರ್ಗೆ ಹೋದ್ರು, ಅದೇನೋ ಗೋಲ್ಡ್ ಇದೆಲ್ಲ ತಗೊಂಡ್ರು. ಸೌದಿ ಅರೇಬಿಯಾಗ ಹೋದ್ರು, $3 trillion ಕೊಡ್ತೀವಿ ಅಂದ್ರು, ಇನ್ವೆಸ್ಟ್ಮೆಂಟ್ ತರ್ತೀವಿ ಅಂತ ಹೇಳಿದ್ರು. UAE ಅವರು ಅಷ್ಟು ಇನ್ವೆಸ್ಟ್ಮೆಂಟು ಅಷ್ಟು ತಗೋತೀವಿ, $800 million ವೆಪನ್ ತಗೋತೀವಿ ಅಂದರು. ಇದೆಲ್ಲ ಒಂದು ಇಟ್ ವಾಸ್ ಒಂದು ಪ್ರಮೋಟಿಂಗ್ ಫಾರ್ ಟ್ರಂಪ್. ಇವ್ರಿಗೆಲ್ಲ ಇರಾನ್ ಒಂದು ತಾನೇ ಕಷ್ಟ ಕೊಡ್ತಿರೋದು. ಇಸ್ರೇಲ್ ಎತ್ತಿತು, ಇರಾನು ಇವರು ಹೋಗಿ ಸೇರ್ಕೊಂಡು. ಬಟ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ರಾಜು. ಎವ್ರಿಥಿಂಗ್ ಆ್ಯಡ್ ಮಾಡ್ತೀನಿ, ಎಲ್ಲ ಅವ್ರು ಹೇಳಿದ್ದೆಲ್ಲ ಲಾಜಿಕಲ್ ಆಗಿದೆ, ಸ್ವಲ್ಪ ಆ್ಯಡ್ ಮಾಡ್ತೀನಿ. ನೋಡಿ, ಈ ಬರ್ತಾ ಇರೋ ಶತಮಾನದಲ್ಲಿ ವೈರಿಗಳು ಅಂದರೆ ಜಿಯೋ ಪೊಲಿಟಿಕಲ್ ಸ್ಟೇಜಲ್ಲಿ ಇರೋದು US ಮತ್ತು ಚೈನಾ. ಇವರೆಲ್ಲ ಬೇರೆಯವರೆಲ್ಲ ಸೈಡ್ ಆ್ಯಕ್ಟರ್ಸ್. ಸೊ ಮೇನ್ ಪ್ರಿನ್ಸಿಪಲ್ ರೈವಲ್ಸ್ ಆರ್ US ಆ್ಯಂಡ್ ಚೈನಾ. ಸೊ ಚೈನಾ ಒಂದು ಎಕನಾಮಿಕ್ ಎಂಜಿನ್ನು. ನೀವು ಆ ಎಕನಾಮಿಕ್ ಎಂಜಿನ್ ಫ್ಯೂಯಲ್ ಪೈಪ್ಲೈನ್ಸ್ ನೋಡಿದ್ರೆ 4 ಪೈಪ್ಲೈನ್ ಇದೆ. ಒಂದು ವೆನೆಜುವೆಲಾ, ಒಂದು ಇರಾನ್, 3ನೇದು ಸೌದಿ ಅರೇಬಿಯಾ, 4ನೇದು ರಷ್ಯಾ. ವೆನೆಜುವೆಲಾ ಪೈಪ್ಲೈನ್ ಕಟ್ ಆಯಿತು. ಇಸ್ರೇಲಿನ ಸಪೋರ್ಟ್ ಮಾಡೋದು ಒಂದು ಧ್ಯೇಯ,
ಬಟ್ ಪೊಲಿಟಿಕಲ್ ಏಮ್ಸಲ್ಲಿ ಏನಿರುತ್ತೆ ಒಂದೇ ಒಂದಿರಲ್ಲ, ದೆಲ್ ಬಿ ಮಲ್ಟಿಟ್ಯೂಡ್. ಆ ಪ್ರಯಾರಿಟಿ ಚೇಂಜ್ ಆಗ್ಬೋದು. ನನ್ನ ಪ್ರಕಾರ ಸೆಕೆಂಡ್ ಪ್ರಯಾರಿಟಿ ವುಡ್ ಬಿ ದಟ್ ಬೈ ಡೂಯಿಂಗ್ ದಿಸ್ ಇರಾನಿನ ಪೈಪ್ಲೈನ್ ಏನು ಹೋಗ್ತದೆ ಎಕನಾಮಿಕ್ ಎಂಜಿನ್ ಟು ಚೈನಾ, ಅದನ್ನು ನಾನು ಕಟ್ ಮಾಡಿದ್ರೆ ಚೈನಾನಲ್ಲಿ ಆಯಿಲ್ ಪ್ರೊಡಕ್ಷನ್ ಇಲ್ಲ. ರಿನ್ಯೂಬಲ್ ಎನರ್ಜಿ ಇದೆ ಬಟ್ ಆಯಿಲ್ ಪ್ರೊಡಕ್ಷನ್ ಇಲ್ಲ. ಸೊ ಹಾಗಾಗಿ ಆ ಎಕನಾಮಿ ನಡೆಸ್ತಾರ 2 ಪೈಪ್ಲೈನ್ ಕಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಅದ್ರ ಪ್ರೊಡಕ್ಷನ್ನು 50% ಡೌನ್ ಆಗುತ್ತೆ. ಸೊ ದಟ್ ವಾಸ್ ದ ಸೆಕೆಂಡ್. ಥರ್ಡ್ ಏನು ಅಂದರೆ ಇರಾನ್ನವರು 2024ರಲ್ಲಿ S-400 ಸ್ಕ್ವಾಡ್ರನ್ನ ರಷ್ಯಾದಿಂದ ಬೈ ಮಾಡಿದ್ರು. ಒಂದು ಸ್ಕ್ವಾಡ್ರನ್ ಬೈ ಮಾಡಿದ್ರೆ ಕರ್ನಲ್ ಸಾಹೇಬ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಬಂದಿದ್ದ ದಿನಾನೇ ನೀವು ಅದ್ರದ್ದು ಎಕ್ಸ್ಪರ್ಟ್ ಆಗಲ್ಲ. ಅದ್ರದ್ದು SOPs ಮಾಡಿ ನೀವು ಟ್ರೈನ್ ಮಾಡಬೇಕು. ಸುಮಾರು ಒಂದು 2 ವರ್ಷ ನಿಮ್ ಕ್ರೂಸ್ ಟ್ರೈನ್ ಆಗ್ಲಿಕ್ಕೆ ಕನ್ವರ್ಷನ್ ಟ್ರೈನಿಂಗ್ ಅಂತೀವಿ. ಆ ವೆಪನ್ ಸಿಸ್ಟಮ್ ನ ಯೂಸ್ ಮಾಡ್ಲಿಕ್ಕೆ ಇನ್ಸೈಡ್ ಯುವರ್ ವಾರ್ ಫಿಲಾಸಫಿ ಸುಮಾರು 2 ವರ್ಷ ಆಗ್ತದೆ. ಸೊ ವಿಂಡೋ ಆಫ್ ಆಪರ್ಚುನಿಟಿ ಏನಿತ್ತು ಇಸ್ರೇಲ್ ಮತ್ತೆ ಅಮೆರಿಕಾಗೆ, ಇಟ್ ವಾಸ್ ವೆರಿ ಸ್ಮಾಲ್. ಯಾಕೆಂದ್ರೆ ಆ ವೆಪನ್ ಸಿಸ್ಟಮ್ಸ್ ಏನಾದರೂ ಇರಾನಿ ಏರ್ ಡಿಫೆನ್ಸ್ ಅಲ್ಲಿ ಇಂಟಿಗ್ರೇಟ್ ಆಗಿದ್ರೆ, ಅಮೆರಿಕಾ ಮತ್ತೆ ಇಸ್ರೇಲಿನ ವಾರ್ ಫಿಲಾಸಫಿ ಏನು ಅಂದ್ರೆ ಶಾಕ್ ಅಂಡ್ ಆ, ಅಂದ್ರೆ ಏರ್ ಫೋರ್ಸ್ ಯೂಸ್ ಮಾಡಿ ಬಾಂಬ್ ಹಾಕು. ಆ ಒಂದು ಏರ್ ಫೋರ್ಸಿನ ಥ್ರೆಟ್ ನ್ಯೂಟ್ರಲೈಸ್ ಮಾಡಿಬಿಟ್ರೆ ದೇ ಹ್ಯಾವ್ ಟು ಗೋ ಫಾರ್ ಅನ್ ಆಲ್ಟರ್ನೇಟ್ ವಾರ್ ಫಿಲಾಸಫಿ ವಿಚ್ ದೇ ಡೋಂಟ್ ಹ್ಯಾವ್. ಸೊ ಆ ವಿಂಡೋ ಆಫ್ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು, ಯಾಕೆಂದ್ರೆ ಯಾಕೆ ಮಾಡಿದ್ರು ಅಂದ್ರೆ ಇದಕ್ಕೆ ಮಾಡಿದ್ರು. ಪ್ಲಸ್ S-400 they might have used it because F-35 ಹೊಡಿಬೇಕಾದ್ರೆ S-400 ಆಪರೇಟ್ ಆಗಿರ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲ, S-400 is different. Different class. BrahMos is just a missile for hitting. ಇದು ಇಂಟರ್ಸೆಪ್ಟರ್ ಬ್ಯಾಟ್ರಿ ಇದು. ಸೊ ದಿಸ್ S-400 might they have used. ಇಲ್ದಿದ್ರೆ F-35 ಅಷ್ಟು ಈಸಿಯಾಗಿ ಹೊಡಿಯಕ್ ಆಗ್ತಿರ್ಲಿಲ್ಲ ಅವ್ರ ಕೈಲಿ. F-15 F-35 ಪ್ರಾಬಬ್ಲಿ ಆ ಪೈಲಟ್ ನ ರೆಸ್ಕ್ಯೂ ಮಾಡ್ಬೇಕಾದ್ರೆ ಮೆನಿ A-10 ಹೋಯ್ತು. So many aircraft they lost. Surface to air missile. ಏನಾದ್ರೂ ಒಂದು ಸ್ವಲ್ಪ ಎಕ್ಸಾಕ್ಟ್ ಅನುಕೂಲ ಆಗ್ಬಹುದು ಅಂತ ನಮ್ಮ ಎಲ್ಲರ ನಿರೀಕ್ಷೆ ಕೂಡ ಅದೇ ಇದೆ. ನಿರೀಕ್ಷೆ ಜೊತೆಗೆ we hope that Trump will have better sense. Common sense ಗಿಂತ better sense. ಇಲ್ಲ, ಅದಕ್ಕೆ JD Vance ಅವರನ್ನ ಕರೆಸಿರೋದು. Vice President has come. That is why because he is little moderator sir, and ಸಾಕಷ್ಟು ವಿಚಾರಗಳ ಬಗ್ಗೆ he was against this. ಚರ್ಚೆಯನ್ನ ಮಾಡಿದ್ವಿ. ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಹರಿ ಸರ್, ಗಿರೀಶ್ ಅವರು ನಿಮಗೂ ಧನ್ಯವಾದ, ರಾಜೀವ್ ಅವರೇ ಹಾಗೇನೆ ಪುರಾಣಿಕರು ನಿಮಗೂ ಕೂಡ ಧನ್ಯವಾದ. ಸೊ ಮುಖ್ಯವಾಗಿ ಸಂಧಾನ ಸಭೆ ಯಶಸ್ವಿ ಆಗಬೇಕು, ಎಲ್ಲೆಡೆ ಶಾಂತಿ ನೆಲೆಸಬೇಕು. ಈಗ ಸದ್ಯಕ್ಕೆ ಎಲ್ಲಾ ವಲಯಗಳಿಗೆ ಆವರಿಸಿರುವಂತಹ ಈ ಕರಿಛಾಯೆ ಈ ಸಭೆಯಿಂದ ಮುಕ್ತಗೊಂಡು ಎಲ್ಲ ಕಡೆನೂ ಕೂಡ ಬ್ಯಾಕ್ ಟು ನಾರ್ಮಲ್ ಅನ್ನೋ ರೀತಿಯ ಪರಿಸ್ಥಿತಿ ಬರಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಚಹಾದ ಅಸಲಿ ಟೇಸ್ಟ್ MDHD ಪ್ಲಸ್ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH